ಎಲ್ಲರಿಗೂ ನಮಸ್ಕಾರ. ಇವತ್ತಿನಿಂದ 3 ದಿವಸ ನಡೀತಾ ಇರುವ ಈ ವಿಶೇಷ ಪ್ರವಚನ ಮಾಲೆಯನ್ನು ನಮ್ಮ ನಗರದ ಗಣ್ಯ ಪತ್ತಿ ಉದ್ಯಮ ಸಂಸ್ಥೆಯ ಶ್ರೀ ಪತ್ತಿ ಪಾಂಡುರಂಗ ಅವರು ದಿವಂಗತ ಶ್ರೀಮತಿ ಪ್ರೇಮಲೀಲಾ ಪಾಂಡುರಂಗ ಅವರ ಸ್ಮರಣೆಯಲ್ಲಿ ಹಿಂದಿನ ವರ್ಷಗಳಂತೆ ಪ್ರಾಯೋಜನೆ ಮಾಡಿದ್ದಾರೆ. ಪತ್ತಿ ಕುಟುಂಬ ಅದರ ಸೇವಾ ಕಾರ್ಯಗಳಿಗಾಗಿ 10 ಸಮಾಜ ಪೋಷಕ ಕಾರ್ಯಗಳಿಗೋಸ್ಕರ ಪ್ರಸಿದ್ಧವಾಗಿದೆ. ಈ ಕುಟುಂಬದವರು ಶ್ರೀ ಪತ್ತಿ ಪಾಂಡುರಂಗ ಅವರ ಮಾತಾಪಿತೃಗಳಾದ ಆದಿನಾರಾಯಣಯ್ಯ ಮತ್ತು ರಾಮಲಕ್ಷ್ಮಮ್ಮ ಅವರ ಹೆಸರಿನಲ್ಲಿ ಚಿಂತಾಮಣಿ ಸಮೀಪದ ಮುಂಗಾನಹಳ್ಳಿಯಲ್ಲಿ ಸ್ಥಾಪಿಸಿರುವ ಒಂದು ಪ್ರೌಢಶಾಲೆ ಆ ಗ್ರಾಮೀಣ ಭಾಗದ ಮಕ್ಕಳಿಗೆ ದೊಡ್ಡ ವರದಾನವಾಗಿದೆ. ತುಂಬ ಅದು ವೃದ್ಧಿಂಗತವಾದ ಶಿಕ್ಷಣ ಸಂಸ್ಥೆ. ಇಂತಹ ಹಲವಾರು ಸಮಾಜ ಸ್ವಾಸ್ಥ್ಯ ಪೋಷಕ ಕಾರ್ಯಗಳಿಗೆ ಪತ್ತಿ ಕುಟುಂಬದ ಉದಾರ ಪೋಷಣೆ ದೊರೆತಿದೆ. ಶ್ರೀ ಪತ್ತಿ ಪಾಂಡುರಂಗ ಅವರ ಪರಿವಾರದ ಮೇಲೆ ಪೂರ್ಣ ಭಗವದ್ ಅನುಗ್ರಹ ಇರಲಿ ಅಂತ ತಮ್ಮೆಲ್ಲರ ಪರವಾಗಿ ಹಾರೈಸ್ತಾ ಇದ್ದೇನೆ. ಈ 3 ದಿವಸಗಳ ಪ್ರವಚನ ಮಾಲೆಯನ್ನು ನೀಡೋದಕ್ಕೆ ಈ ವೇದಿಕೆಗೆ ಪರಿಚಿತರೇ ಆದ ಡಾಕ್ಟರ್ KP ಪುತ್ತೂರಾಯ ಅವರು ಆಗಮಿಸಿದ್ದಾರೆ. ಅವರು ಹುಬ್ಬಳ್ಳಿ ಕರ್ನಾಟಕ ಮೆಡಿಕಲ್ ಕಾಲೇಜಿನಿಂದ ಶರೀರ ಕ್ರಿಯಾಶಾಸ್ತ್ರದಲ್ಲಿ ಪ್ರಥಮ ದರ್ಜೆಯಲ್ಲಿ MSc ಪದವಿ, 79ರಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ ಚಿನ್ನದ ಪದಕದೊಂದಿಗೆ PhD, 2000ರಲ್ಲಿ ದೆಹಲಿಯ ನ್ಯಾಷನಲ್ ಅಕಾಡೆಮಿ ಆಫ್ ಮೆಡಿಕಲ್ ಸೈನ್ಸಸ್ ಸದಸ್ಯತ್ವ, 2012ರಲ್ಲಿ ಅಮೆರಿಕದ ಫ್ಲಾರಿಡಾದ ಐನ್ಸ್ಟೈನ್ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್. ಕಳೆದ 40 ವರ್ಷಗಳಿಂದ ವಿವಿಧ ಮೆಡಿಕಲ್, ಡೆಂಟಲ್, ನರ್ಸಿಂಗ್ ಕಾಲೇಜುಗಳಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಶರೀರ ಕ್ರಿಯಾಶಾಸ್ತ್ರವನ್ನು ಬೋಧಿಸಿದ್ದಾರೆ. ದೇಶದ 25 ವಿಶ್ವವಿದ್ಯಾಲಯಗಳಿಗೆ ಪರೀಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಲವಾರು ವಿಶ್ವವಿದ್ಯಾಲಯಗಳ ಆಡಳಿತ ಮಂಡಳಿಗಳ ಹಾಗೂ ಇತರ ಆಯೋಗಗಳಲ್ಲಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. 20ಕ್ಕೂ ಹೆಚ್ಚು ದೇಶಗಳನ್ನು ಸಂಚರಿಸಿದ್ದಾರೆ. ಜಪಾನ್ ದೇಶದ ಕೈಶು ವಿಶ್ವವಿದ್ಯಾಲಯದ ವಿಸಿಟಿಂಗ್ ಪ್ರೊಫೆಸರ್ ಆಗಿಯೂ 2 ವರ್ಷ ಸೇವೆ ಸಲ್ಲಿಸಿದ್ದಾರೆ. ರಾಜ್ಯದ ವೈದ್ಯಕೀಯ ಶಿಕ್ಷಣದ ಉಪನಿರ್ದೇಶಕರಾಗಿದ್ದರು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನಿರ್ದೇಶಕರಾಗಿ ಸಮಾಲೋಚಕರಾಗಿ 5 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಆದರೆ ವಿಶೇಷವಾಗಿ ಪುತ್ತೂರಾಯರು ಪ್ರಸಿದ್ಧರಾಗಿರೋದು ಸಾರ್ವಜನಿಕ ವೇದಿಕೆಗಳಲ್ಲಿ ಒಳ್ಳೆಯ ವಾಗ್ಮಿಯಾಗಿ, ಚಿಂತಕರಾಗಿ, ಸಂಘಟಕರಾಗಿ ಪ್ರಸಿದ್ಧರಾಗಿದ್ದಾರೆ. ಆಕಾಶವಾಣಿ, TV ಚಾನಲ್ ಇವುಗಳಲ್ಲಿ 100 ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಅನೇಕ ಲೇಖನಗಳನ್ನು ಬರೆದಿದ್ದಾರೆ. ಅಕ್ಕ, ನಾವಿಕಾ ಆ ಬಳಗದವರು ಇವರನ್ನ ವಿಶ್ವ ಕನ್ನಡ ಸಮ್ಮೇಳನಗಳಿಗೆ ಪದೇ ಪದೇ ಉಪನ್ಯಾಸಕರಾಗಿ ಆಮಂತ್ರಿಸಿದ್ದಾರೆ. ಒಳ್ಳೆಯ ಸಾಹಿತಿ ಕೂಡ. ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಆರ್ಯಭಟ ಪ್ರಶಸ್ತಿ, ರಾಜೀವ್ ಗಾಂಧಿ ಏಕತಾ ಪ್ರಶಸ್ತಿ, ಉಡುಪಿಯ ಕೃಷ್ಣಾನುಗ್ರಹ ಪ್ರಶಸ್ತಿ, ಆಳ್ವಾರ್ ನುಡಿಸಿರಿ ಪ್ರಶಸ್ತಿ ಇತ್ಯಾದಿ ಅನೇಕ ಪ್ರಶಸ್ತಿಗಳು ಅವರ ಪಾಲಿಗೆ ಬಂದಿವೆ. ವಿಪ್ರರತ್ನ, ಸಮಾಜ ಧುರೀಣ ಮೊದಲಾದ ಅನೇಕ ಬಿರುದುಗಳಿಗೂ ಕೂಡ ಇವರು ಪಾತ್ರರಾಗಿದ್ದಾರೆ. ವಿಶೇಷವಾಗಿ ಉಲ್ಲೇಖ ಮಾಡಬೇಕಾದ ಸನ್ನಿವೇಶ ಅಂದರೆ ಬೆಂಗಳೂರಿನ ಪ್ರಧಾನ ಅಂಚೆ ಇಲಾಖೆಯವರು ಕಳೆದ ವರ್ಷ ನವೆಂಬರ್ನಲ್ಲಿ ಆಚರಿಸಿದ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಡಾಕ್ಟರ್ ಪುತ್ತೂರಾಯರನ್ನು ವಿಶೇಷ ಅತಿಥಿಯಾಗಿ ಆಮಂತ್ರಿಸಿ ಗೌರವಾರ್ಥ 5 ರೂ ಮೌಲ್ಯದ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿಸಿದರು. ಬೆಂಗಳೂರಿನ ಅಂತಾರಾಷ್ಟ್ರೀಯ ಮೆಡಿಕಲ್ ಕಾಲೇಜಿನಲ್ಲಿ ಶರೀರ ಕ್ರಿಯಾಶಾಸ್ತ್ರ ವಿಭಾಗದ ಸಂದರ್ಶಕ ಪ್ರಾಧ್ಯಾಪಕರಾಗಿ ಈಗಲೂ
ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಸಲದ ವಿಶೇಷ ಅಂತ ಹೇಳಿದ್ರೆ ಈ 3 ದಿವಸ ಅವರು ಆರಿಸಿಕೊಂಡಿರುವ ವಿಷಯ ತುಂಬ ಮಹತ್ವದ್ದು. ನೇರ ವೈದ್ಯಕೀಯ ಶಾಸ್ತ್ರಕ್ಕೆ ಆರೋಗ್ಯ ಸಂಬಂಧಪಟ್ಟಿದ ಉಪನ್ಯಾಸಗಳಂತೂ ಅವರು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಕೊಟ್ಟಿದ್ದಾರೆ. ಅದೇನು ವಿಶೇಷವಲ್ಲ. ಆದರೆ ಪುತ್ತೂರಾಯರ ವಿಶೇಷ ಅಂತ ಹೇಳಿದ್ರೆ ಸಮಾಜಾವಲೋಕನ, ಸಮಾಜಕ್ಕೆ ಇವತ್ತು ಏನು ಸಮಸ್ಯೆಗಳಿವೆ ಆ ಹಿನ್ನೆಲೆಯಲ್ಲಿ ಚಿಂತನೆ ನಡೆಸಿ ಜೀವನಕ್ಕೆ ಸಂಬಂಧಪಟ್ಟಂತೆ ಜೀವನ ರೀತಿಗೆ ಸಂಬಂಧಪಟ್ಟಂತೆ ಸಮಾಜಕ್ಕೆ ಯಾವ ಪರಾಮರ್ಶನೆ ಬೇಕಾಗಿದೆ ಅದನ್ನು ಕೊಡೋದರಲ್ಲಿ ಅವರು ವಿಶೇಷ ಆಸಕ್ತಿಯನ್ನು ತಳೆದಿದ್ದಾರೆ. ಹೀಗಾಗಿ ಜೀವನ ಶೈಲಿಯನ್ನು ಹೇಗೆ ನಿರ್ವಾಹ ಮಾಡಬೇಕು ಅನ್ನೋದು ಪುತ್ತೂರಾಯರ ವಿಶೇಷ ಆಸಕ್ತಿಯ ವಿಷಯ. ಇದರ ಬಗ್ಗೆ ಕೂಡ ಅವರು ನೂರಾರು ಕಡೆ ಮಾತನಾಡಿದ್ದಾರೆ. ಇಲ್ಲಿಯೂ ಕೂಡ ಇದೇ ದಿಕ್ಕಿನ ವಿಷಯಗಳನ್ನು ಆರಿಸಿಕೊಂಡಿದ್ದಾರೆ. ವಿಶೇಷವಾಗಿ ನಮ್ಮ ಜೀವನ ಶೈಲಿಯನ್ನು ಹೇಗೆ ನಾವು ರೂಪಿಸ್ಕೊಳ್ಬೇಕು ಅನ್ನೋದು ತುಂಬ ಮಹತ್ವದ ವಿಷಯ ಆಗಿದೆ. ಬಗೆಬಗೆಯ ಸವಾಲುಗಳು ಎದುರಾಗಿರುವ ಇವಾಗಂತೂ ಅದು ತುಂಬಾ ಮಹತ್ವದ್ದಾಗಿದೆ. ಹೀಗಾಗಿ ಇವತ್ತು ಆರೋಗ್ಯ ಮತ್ತು ಸಂತೋಷ ಇದರ ಬಗ್ಗೆ, ನಾಳೆ ಮಾತಿನ ಬೆಲೆ ಮತ್ತು ಮಾತನಾಡುವ ಕಲೆ ಇದರ ಬಗ್ಗೆ, ನಾಳಿದ್ದು ಹಿಂದಿನ ಕಾಲ ಮತ್ತು ಇಂದಿನ ಕಾಲ ಈ ವಿಷಯಗಳ ಬಗ್ಗೆ ಡಾಕ್ಟರ್ ಪುತ್ತೂರಾಯರು ನಮಗೆ ಉದ್ಬೋಧನೆ ಮಾಡೋರಿದ್ದಾರೆ. ತಮ್ಮ ಪ್ರವಚನ ಮಾಲೆಯನ್ನು ಆರಂಭಿಸಬೇಕು ಅಂತ ಪತ್ತಿ ಕುಟುಂಬದ ಪತ್ತಿ ಪಾಂಡುರಂಗ ಅವರ ಪರಿವಾರದ ಪರವಾಗಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತಾಯಿದ್ದೆ. ಶ್ರೀ ಗುರುಭ್ಯೋ ನಮಃ. ನೆರೆದಿರ್ತಕ್ಕಂತಹ ಎಲ್ಲ ಸಜ್ಜನ ಸಹೃದಯರೇ, ಪ್ರಪ್ರಥಮವಾಗಿ ತಮಗೆಲ್ಲರಿಗೂ ಕೂಡ ಸಂಕ್ರಾಂತಿಯ ಶುಭಾಶಯಗಳು. ನಮ್ಮ ಸಂಸ್ಕೃತಿಯಲ್ಲಿ 2 ಸೂತ್ರಗಳಿವೆ. ಅದೇನೆಂದರೆ, ಉಪಕಾರ ಮಾಡಿದವರು ತಾವು ಮಾಡಿದ ಉಪಕಾರವನ್ನು ಮರೆತು ಬಿಡಬೇಕು, ಆದರೆ ಉಪಕಾರ ಪಡೆದವರು ತಾವು ಪಡೆದ ಉಪಕಾರವನ್ನು ಮರಿಬಾರದು. ಸರಳ 2 ಸೂತ್ರಗಳು. ನಾವಿದನ್ನು ಮತ್ತೆ ಮತ್ತೆ ಹೇಳಬೇಕಾಗಿದೆ. ಯಾಕೆಂದರೆ ಈ ಕಾಲದಲ್ಲಿ ಮರೆಯುವುದು ಜನರಿಗೆ ಒಂದು ಅಭ್ಯಾಸವೇ ಆಗಿ ಹೋಗಿದೆ. ಮಕ್ಕಳು ಹೆತ್ತರವನ್ನು ಮರೀತಾರೆ. ಇಲ್ಲವಾಗಿದ್ದರೆ ಈ ವೃದ್ಧಾಶ್ರಮಗಳು ಯಾಕೆ ಜಾಸ್ತಿ ಆಗಬೇಕು ಅಲ್ವ ಸರ್? ವಿದ್ಯಾರ್ಥಿಗಳು ಗುರುಗಳನ್ನು ಮರೀತಾರೆ, ರಾಜಕಾರಣಿಗಳು ಮತದಾರರನ್ನು ಮರೀತಾರೆ. ಮೇಲೆ ಹೋಗುವಷ್ಟವರೆಗೆ ಮಾತ್ರ ಬೇಕು, ಆಮೇಲೆ ಮರೆತು ಬಿಡ್ತಾರೆ. ಹಾಗಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಈ ಮಾತನ್ನು ಯಾಕೆ ಹೇಳಿದೆ ಅಂದರೆ, ಯಾರಾದರೂ ಒಂದು ಉಪಕಾರ ಮಾಡಿದ್ದನ್ನು ಸ್ಮರಿಸಿಕೊಂಡರೆ ಸಾಕು. ಸಾಮಾನ್ಯವಾಗಿ ನಾವು ಪ್ರತ್ಯುಪಕಾರವನ್ನೇ ಮಾಡಬೇಕು. ಪ್ರತ್ಯುಪಕಾರವನ್ನು ಮಾಡಲಿಕ್ಕೆ ಆಗದೆ ಹೋದರೂ ಕೂಡ ಒಬ್ಬರು ಮಾಡಿದ ಉಪಕಾರವನ್ನು ಸ್ಮರಿಸಿಕೊಂಡರೆ ಸಾಕು. ಅವರು ಮಾಡಿದ ಆ ಋಣಭಾರದ ಮೊದಲ ಕಂತನ್ನು ಪಾವತಿ ಮಾಡಿದ ಹಾಗೆ ಅಂತ ನಾನು ಓದಿದ ನೆನಪು. ಆ ಕಾರಣಕ್ಕಾಗಿ ನಾನು ಯಾಕೆ ಮಾತ್ರ ಹೇಳಿದೆ ಅಂದರೆ, ಈ ಒಂದು ದತ್ತಿ ಉಪನ್ಯಾಸವನ್ನು ಪ್ರಾಯೋಜಿಸಿದ ಪತಿ ಪಾಂಡುರಂಗ ಸಂಸ್ಥೆಯವರಿಗೆ, ಕುಟುಂಬದವರಿಗೆ ಹಾಗೂ ನನ್ನನ್ನು ಒಂದು ಅವಕಾಶ ಮಾಡಿಕೊಟ್ಟ ರಾಮಸ್ವಾಮಿಯವರಿಗೆ, ರಾಮು ಅವರಿಗೆ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ನಾನಂತೂ ಆಭಾರಿಯಾಗಿದ್ದೇನೆ. ಇನ್ನು ತುಂಬ ಸರಳವಾಗಿ ಒಳ್ಳೆ ಮಾತುಗಳಿಂದ ರಾಮಸ್ವಾಮಿಯವರನ್ನು ಪರಿಚಯ ಮಾಡಿದರು. ಎಲ್ಲ ಕಡೆ ಈಗ ಆಗೋಲ್ಲ. ಮೊನ್ನೆಲ್ಲ ಒಂದು ಕಡೆ ಹೋಗಿದ್ದೆ, ಅಲ್ಲಿ ಆ ಪರಿಚಯ ಮಾಡಬೇಕಾದವರು ಬರಲಿಲ್ಲ. ಇನ್ಯಾರೋ ಒಬ್ಬರು ಬಂದಿದ್ದರು, ಅವ್ರಿಗೆ ನನ್ನ ಬಗ್ಗೆ ಏನು ಗೊತ್ತಿರಲಿಲ್ಲ. ಆದರೂ ಬಂದರು. ಬಂದುಬಿಟ್ಟು ಹೇಗೆ ಮಾಡಿದ್ರು ಅಂದರೆ, ನಮ್ಮ ಪುತ್ರರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಅಲ್ಲ, ಅವರಿಗೆ ಗೊತ್ತಿಲ್ಲ. ಅವರು ಅಲ್ಲಿ ಹೋಗಿ ಅದು ಮಾಡಿದರು, ಇಲ್ಲಿ ಹೋಗಿ ಇದು ಮಾಡಿದರು, ಅವ್ರು ಏನೆಲ್ಲ ಮಾಡಿದರು. ಅವ್ರು ಮಾಡಿದ ಒಂದೊಂದು ಕೆಲಸ ನೋಡಿದರೆ ಮೈ ಜುಮ್ ಅನ್ನುತ್ತೆ. ಈ ಥರ ಆಭಾಸವಾಗಿ ಪರಿಚಯ ಮಾಡಿದರು. ಇರಲಿ ಬಿಡಿ. ಇನ್ನು ನಮ್ಮ ಕನ್ನಡ ತಮಗೆಲ್ಲ ತಿಳಿದಿರುವ ಹಾಗೆ, ಕನ್ನಡ ಭಾಷೆ ಅರ್ಥವಾಗದವರಿಗೆ ಕಲ್ಲು, ಅರ್ಥವಾದವರಿಗೆ ಕಲ್ಲು ಸಕ್ಕರೆ. ನಮ್ಮ ಕನ್ನಡ ಬಲ್ಲವನೇ ಬಲ್ಲ ಕಲ್ಲು ಸಕ್ಕರೆ ರುಚಿ ಅಂತ. ಅದ್ಭುತವಾದ ಭಾಷೆ ನೋಡಿ. ಆಂಗ್ಲ ಭಾಷೆಯಲ್ಲಿ ಇರೋದು ಕೇವಲ 26 ಅಕ್ಷರಗಳು, ನಮ್ಮಲ್ಲಿ 52 ಶಬ್ದಗಳಿವೆ. ಅವರು 26 ಅಕ್ಷರಗಳಲ್ಲಿ ಅವರು ಅಷ್ಟು ಆಟ ಆಡಬೇಕಿದ್ರೆ ನಾವು ಎಷ್ಟು ಆಟ ಆಡ್ಬೋದು? ಎಂತಹ ಒಂದು ಸಣ್ಣ ಉದಾಹರಣೆ. ನಮ್ಮ ಆಂಗ್ಲ ಭಾಷೆಯಲ್ಲಿ ಎಲ್ಲರನ್ನು ಕೂಡ ಎಲ್ರಿಗೂ ಏಕವಚನ ಬಹುವಚನ ಅಂತ ಇಲ್ಲ. ನಮ್ಮ ಆಂಗ್ಲ ಭಾಷೆಯಲ್ಲಿ ಎಲ್ಲರನ್ನೂ ಯು ಅಂತ ಕರಿತೇವೆ ಅಷ್ಟೇ. ನಮ್ಮಲ್ಲಿ ಹಾಗಲ್ವಲ್ಲ. ಅಪ್ಪ, ದಣಿ, ಅಯ್ಯ, ತಂದೆ, ತಾವು, ನೀವು, ನೀನು, ನೀ, ಲೇ, ಪಾದಾರವಿಂದರು, ಹೀಗೆ ಸಾರ್ಥರವಾಗಿ ನಾವು ಮಾಡ್ಬೋದಲ್ಲ. ಅಂಥ ಅದ್ಭುತವಾದ ಭಾಷೆ ಇದೆ.
ಈ ಭಾಷೆಯಲ್ಲಿ ಒಂದು ಮಾತಿದೇನೆಂದರೆ, ಗೀಚಿದ್ದೆಲ್ಲ ಸಾಹಿತ್ಯವಾಗುವುದಿಲ್ಲ, ಕಿರುಚಿದ್ದೆಲ್ಲ ಸಂಗೀತವಾಗುವುದಿಲ್ಲ, ಕುಣಿದದ್ದೆಲ್ಲ ನರ್ತನ ಆಗೋದಿಲ್ಲ, ಹಾಗೆ ಒದರಿದ್ದೆಲ್ಲ ಭಾಷಣವೂ ಆಗೋದಿಲ್ಲ. ಅದ್ಭುತವಾದ ಮಾತು. ಹೌದು, ಕಿರುಚಿದ್ದೆಲ್ಲ ಭಾಷಣ ಆಗೋಲ್ಲ. ಯಾಕೆಂದರೆ ಕಿರುಚಿದ್ದೆಲ್ಲ ಸಾಹಿತ್ಯ ಆಗೋದಿಲ್ಲ. ಯಾಕೆಂದರೆ ಬರಹ ಬೇರೆ, ಬರವಣಿಗೆ ಬೇರೆ. ಬರವಣಿಗೆ ಎಂದರೆ ಸರಿಯಾದ ಶಬ್ದಗಳನ್ನು ಓದುಗರಿಗೆ ಅರ್ಥ ಆಗುವ ಹಾಗೆ ಮಾತ್ರವಲ್ಲ, ಅದರಲ್ಲಿ ಅರ್ಥ ಇರುವ ಹಾಗೆ ಮಾತಾಡುವುದೇ ಬರವಣಿಗೆ. ಅದೇ ರೀತಿ ಮಾತು ಬೇರೆ, ಮಾತುಗಾರಿಕೆ ಬೇರೆ. ಸರಿಯಾದ ಶಬ್ದಗಳನ್ನು ಸಮರ್ಪಕವಾಗಿ ಸಂದರ್ಭೋಚಿತವಾಗಿ ಬಳಸುವುದೇ ಮಾತುಗಾರಿಕೆ. ನಾನು ಒಂದು ಕಡೆಗೆ ಬರೆದೆ, ಮಾತುಗಾರಿಕೆ ಹೇಗಿರಬೇಕೆಂದರೆ, ಮಾತುಗಳನ್ನು ಮನಸ್ಸೆಂಬ ಉಗ್ರಾಣದಿಂದ ಆರಿಸಿ ಆರಿಸಿ ವಿವೇಕ ವಿವೇಚನೆ ಎಂಬ ತಕ್ಕಟೆಗಳಲ್ಲಿ ತೂಗಿ ತೂಗಿ ಪ್ರೀತಿ ಎಂಬ ಪೊಟ್ಟಣಗಳಲ್ಲಿ ತುಂಬಿ ತುಂಬಿ ಬಾಯಿಂದ ಹೊರಚೆಲ್ಲಬೇಕು, ಉಗುಳಬಾರದು. ಇದು ಮಾತುಗಾರಿಕೆ. ಕೆಲವರು ಅಸಂಬದ್ಧ ಮಾತಾಡ್ತಾರೆ. ನಾನು ಅದೇ ನಾಳೆ ಬಗ್ಗೆ ಅದ್ರ ಬಗ್ಗೆ ಮಾತಾಡಲಿಕ್ಕಿದೆ. ನಾನು ಮುಖ್ಯವಾಗಿ ನಾನು ಇವತ್ತು ಆರಿಸಿಕೊಂಡಿರುವ ವಿಷಯ ಆರೋಗ್ಯ ಮತ್ತು ಸಂತೋಷ. ಇದರರ್ಥ ತಾವೆಲ್ಲ ಆರೋಗ್ಯವಾಗಿಲ್ಲ ಅಂತ ಅರ್ಥ ಅಲ್ಲ, ಅಥವಾ ಸಂತೋಷವಾಗಿಲ್ಲ ಎಂಬ ಅರ್ಥವೂ ಅಲ್ಲ. ಆರೋಗ್ಯವಾಗಿದ್ದರೆ ಇನ್ನಷ್ಟು ಆರೋಗ್ಯವಾಗಿರೋಣ, ಸಂತೋಷವಾಗಿದ್ದರೆ ಇನ್ನಷ್ಟು ಸಂತೋಷವಾಗಿರೋ ದೃಷ್ಟಿಯಿಂದ ಒಂದು ಕಿವಿ ಮಾತು ಅಷ್ಟೇ. ಇದೇನು ಉಪನ್ಯಾಸ ಅಲ್ಲ, ಭಾರಿ ಭಯಂಕರ ಭಾಷಣ ಅಲ್ಲ, ಹಾಗೆ ನೀರಸ ಭಾಷಣವಲ್ಲ. ಉಪನ್ಯಾಸವೆಂದರೆ ಸಭಿಕರು ಕುಂತು ಕುಂತಲ್ಲೇ ಮಾಡುವ ಸವಿನಿದ್ದೆಗೆ ಭಂಗ ಬಾರದಂತೆ ಮಾಡುವ ಭಾಷಣಕ್ಕೆ ಉಪನ್ಯಾಸ ಅಂತ ಹೆಸರು. ಎಷ್ಟೋ ಕಡೆ ಪ್ರವಚನಗಳು ನಡೀತಾ ಇರ್ತೇವೆ ಸರ್, ನಾನು ನೋಡ್ತಾ ಇರ್ತೀನಿ. ಪಾಪ ಹಾಗೆ ಒಂದು ಸಣ್ಣ ನಿದ್ದೆ ಮಾಡಿಬಿಡ್ತಾರೆ, ಇಲ್ಲ ಯಾವುದಾದ್ರು ಸಣ್ಣ ಕೆಲಸ ಮಾಡ್ತಾಯಿರ್ತಾರೆ. ಶ್ರೀರಾಮ ಶ್ರೀರಾಮ ಅಂತ ಬರೀತಿದ್ದಾರೆ. ಇದರ ಉತ್ಪ್ರೇಕ್ಷೆ ಅಲ್ಲ. ಪಾಪ ಅವರು ಬಂದಿರ್ತಾರೆ, ಯಾಕಂದರೆ ಮನೆಯಿಂದ ಅವ್ರನ್ನ ಕಳಿಸಿರ್ತಾರೆ. ಇಲ್ಲೆಷ್ಟೊತ್ತು ಬೆಳಗ್ಗೆಯಿಂದ ಇಲ್ಲೇ ಬಿದ್ದಿದ್ದಾರೆ, ಹೋಗಿ ಒಂದು ಸ್ವಲ್ಪ ಕಾಲ ಕಳ್ಕೊಂಡು ಬನ್ನಿ ಅಂತ ಬಂದಿರ್ತಾರೆ. ಪಾಪ ಅವರಾದ್ರೂ ಏನು ಮಾಡೋದು. ನೆನ್ನೆ ತಾನೇ ನಾನು ರಾಗಿಗುಡದಲ್ಲಿ 3 ದಿವಸ ಪ್ರವಚನ ಮುಗಿಸ್ಕೊಂಡು ಬಂದೆ. ಅಲ್ಲಿ ಪಾಪ ಅದಕ್ಕೋಸ್ಕರ ತಾವುಗಳು ಒಂದು ನಿವೇದನೆ ಏನೆಂದರೆ, ಸಾಮಾನ್ಯವಾಗಿ ಆ ಮಾತುಗಾರ ಅಥವಾ ಭಾಷಣಗಾರ ಮತ್ತು ಸಭಿಕರಿಗೆ ಒಂದು ಹೊಂದಾಣಿಕೆ ಇರಬೇಕು. ಒಂದು ನಾನು ನಿಮ್ಮವನಾಗಿ ನೀವು ನಮ್ಮವನಾಗಿ ಆದರೆ ಮಾತ್ರ ಆ ಕಾರ್ಯಕ್ರಮ ಯಶಸ್ಸಾಗುತ್ತೆ. ನಿಮ್ಮ ಒಂದು ಸಂತೋಷವನ್ನು ವ್ಯಕ್ತಪಡಿಸುವ ವಿಧಾನವೆಂದರೆ ಒಂದು ನಗೆ, ಒಂದು ಚಪ್ಪಾಳೆ. ಆ ಚಪ್ಪಾಳೆ ಕೆಲವು ಸರ್ತಿ ಜೋರಾಗಿ ಚಪ್ಪಾಳೆ ಹೊಡಿತಾರೆ, ಯಾಕೆಂದರೆ ಬೇಗ ಮುಗಿಸಪ್ಪ ಅಂತ. ಅದು ಅಂದರೆ ಅಕಾಲಿಕವಾಗಿ ಕೊಡುವಂಥ ಚಪ್ಪಾಳೆ ಇದೆಲ್ಲ. ಅದರ ಪಾಪ ಇವನೇನೋ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ, ಯಾಕೋ ನನ್ನ ಭಾಳ ಭಾಷೆ ಇಷ್ಟ ಆಗಿಬಿಟ್ಟಿದೆ, ಇವ ಮುಂದುವರಿಸ್ತಾನೆ ಪಾಪ. ಆ ವಿಚಾರ ಬೇರೆ. ಏನೇ ಇರಲಿ ಸ್ನೇಹಿತರೆ, ನಾನು ಗಂಭೀರವಾಗಿ ವಿಷಯವನ್ನು ತಗೊಂಡು ಅಲ್ಲಲ್ಲಿ ತಿಳಿಹಾಸವನ್ನು ಬೆರೆಸಿ ಸಂದೇಶವನ್ನು ರವಾನೆ ಮಾಡುವಂಥ ಪ್ರಕೃತಿ ಹಾಗೂ ಪ್ರವೃತ್ತಿ ನನ್ನದು. ಅದಕ್ಕೋಸ್ಕರ ಜನ ತುಂಬ ಕಡೆ ಕರೀತಾರೆ, ಸತ್ಯವಾಗಿ ನಿಮಗೆ ಹೇಳಬೇಕು. ಯಾಕಂದರೆ ಜನರಿಗೆ ಸಿಕ್ಕಾಪಟ್ಟೆ ಗಂಭೀರವಾದ ಭಾಷಣಗಳು ಬೇಡ, ಹಾಗೆಂತ ಸಿಕ್ಕಾಪಟ್ಟೆ ಜೋಕ್ಸ್ ಕೂಡ ಬೇಕು. ಅವರಿಗೆ ತಿಳಿ ಹಾಸ್ಯ ಬೇಕು, ಅದರ ಒಂದು ಸಂದೇಶ ಬೇಕು. ಇದು ನನ್ನ ಒಂದು ಉದ್ದೇಶ. ಅದಕ್ಕೋಸ್ಕರ ನನಗೆ ಭಗವಂತ ತುಂಬ ಕಡೆ ಕಾರ್ಯಕ್ರಮವನ್ನು ಕೊಡಿಸ್ತಾ ಇದ್ದಾರೆ. ಇರಲಿ ನೋಡಿ ಸ್ನೇಹಿತರೆ, ಒಂದು ಮಾತು ನಾನು ಹೇಳಬೇಕು. ಈ ಜಗತ್ತಿಗೆ ಬರುವ ಪ್ರತಿಯೊಂದು ಜೀವಿಯೂ ಕೂಡ 3 ಅವಸ್ಥೆಗಳನ್ನು ಹಾದು ಹೋಗಲೇಬೇಕು. ಅದೇನೆಂದರೆ ಜನನ, ಜೀವನ, ಮರಣ. ಎಲ್ಲ ನಿಮಗೆ ತಿಳಿದಿರೋ ವಿಚಾರವೇ, ಆದರೆ ಮತ್ತೆ ಮತ್ತೆ ನಾನು ಹೇಳ್ತಾ ಇದ್ದೇನೆ, ಪ್ರತಿಯೊಂದು ಜೀವಿ ಕೂಡ 3 ಅವಸ್ಥೆಗಳನ್ನು ಹಾದು ಹೋಗಲೇಬೇಕು: ಜನನ, ಜೀವನ, ಮರಣ. ನಮ್ಮ ಈ 3 ಪ್ರಕ್ರಿಯೆಗಳಿಗೆ ನಿಯಂತ್ರಿಸುವಂಥ ಅಧಿದೇವತೆಗಳಾಗಿ ನಮ್ಮಲ್ಲಿ ತ್ರಿಮೂರ್ತಿಗಳನ್ನು ನಾವು ಆರಾಧಿಸುತ್ತೇವೆ. ಬ್ರಹ್ಮ, ವಿಷ್ಣು, ಮಹೇಶ್ವರ. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಸ್ಥಿತಿಕಾರಕ, ಹಾಗೆ ಶಿವ ಲಯಕಾರಕ. ಆದರೆ ಒಂದು ಮಾತು ನಿಜ, ನಮ್ಮ ಜನನ ಆಕಸ್ಮಿಕ, ಸಾವು ನಿಶ್ಚಿತ, ಆದರೆ ಬದುಕು ಅನಿವಾರ್ಯ. ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಸಾಯುವವರೆಗಿನ ಬದುಕು ಅನಿವಾರ್ಯ. ನಾನು ಮೊನ್ನೆ ಒಂದು ಮುದುಕಿಯನ್ನು ನೋಡಲಿಕ್ಕೆ ಹೋಗಿದ್ದೆ ವೃದ್ಧಾಶ್ರಮಕ್ಕೆ. ಅವರು ಒಂದು ಮಾತು ಹೇಳಿಬಿಟ್ರು. ಅದೇ ಒಂದು ಮಾತಿನಿಂದ ನಾನೊಂದು ಲೇಖನನೇ ಬರೆದುಬಿಟ್ಟೆ ಕನ್ನಡಪ್ರಭಕ್ಕೆ. ಆಕೆ ಹೇಳಿದ್ದು, ಪುತ್ರರೇ, ಸಾಯುವವರೆಗೆ ಬದುಕಲೇಬೇಕಲ್ಲ ಸರ್. ಎಂಥ ಮಾತು ಹೇಳಿಬಿಟ್ರು ಅವರು. ಏನು ಬೇಕಂತ ಹೇಳಿ ಸಾಯ್ಲಿಕ್ಕೆ ಆಗಿಬಿಡ್ತಾ? ಇಲ್ವಲ್ಲ. ಅದಕ್ಕೆ ನೋಡಿ, ಮರಣ ಮತ್ತು ಜನನ ನಮ್ಮ ಆಯ್ಕೆ ಅಲ್ಲದ ವಿಚಾರ. ಸ್ಪೆಷಲಿ ಜನನ ನಮ್ಮ ಆಯ್ಕೆ ಅಲ್ಲದ ವಿಚಾರ, ನಮ್ಮ ಅಧೀನದಲ್ಲಿ ಇಲ್ಲದ ವಿಚಾರ, ನಮ್ಮ ಪಾತ್ರವಿಲ್ಲದ ವಿಚಾರ. ಯಾವುದೋ ಒಂದು ದೇಶದಲ್ಲಿ ಹುಟ್ಟುತ್ತೇವೆ, ಯಾವುದೋ ಒಂದು ತಂದೆ ತಾಯಿಗಳಿಗೆ ಮಕ್ಕಳಾಗಿ ಹುಟ್ಟುತ್ತೇವೆ, ಒಂದು ಜಾತಿಯಲ್ಲಿ ಹುಟ್ಟುತ್ತೇವೆ, ಅದೇ ದೇಶವಾಸಿಗಳಾಗಿ ಮುಂದುವರಿತೇವೆ, ಅದೇ ಜಾತಿಯಲ್ಲಿ ಮುಂದುವರಿತೇವೆ, ಹಾಗೆ ಮರೆಯಾಗುತ್ತೇವೆ. ಯಾರು ಕೂಡ ಅರ್ಜಿ ಹಾಕ್ಕೊಂಡಿಲ್ಲ, ನನಗೆ ಇಲ್ಲೇ ಹುಟ್ಟಿಸು, ಇದೇ ಮಕ್ಕಳಲ್ಲಿ ಮನೆಯಲ್ಲಿ ಹುಟ್ಟಿಸು, ಇದೇ ಯಾರು ಅರ್ಜಿ ಹಾಕ್ಕೊಂಡಿದ್ದಾರೆ ಸರ್? ಆ ಕಾರಣಕ್ಕಾಗಿ ನಾನಾದರೂ ನಂಬಿದ ಒಂದು ಸತ್ಯ ಎಂದರೆ, ಅದೇನೆಂದರೆ ನಮ್ಮ ಜನನ ಆಕಸ್ಮಿಕವಾದ ಕಾರಣ ಈ ಜಾತ್ಯಾಧಾರಿತ ಲೆಕ್ಕಾಚಾರಗಳು ಅಸಮಂಜಸ, ಅವೈಜ್ಞಾನಿಕ. ಯಾಕೆಂದರೆ ಅದರಲ್ಲಿ ನನ್ನ ಪಾತ್ರ ಏನು ಇಲ್ವಲ್ಲ, ಅಲ್ವ ಸರ್?
100% it is totally unscientific. Why should you punish me just because of my caste? What I have done for that? ಆ ಕಾರಣಕ್ಕಾಗಿ ಅದಕ್ಕೋಸ್ಕರ ನಾನು ಒಂದು ಎಲ್ಲ ಕಡೆ ಹೇಳ್ತಿರ್ತೇನೆ, ಅದೇನೆಂದರೆ ನೋಡಿ, ವಿ ಆಲ್ ದ ಚಿಲ್ಡ್ರನ್ ಆಫ್ ಒನ್ ಗಾಡ್. ಒಂದು ಭಗವಂತನ ನಾವೆಲ್ಲ ಮಕ್ಕಳು. ನನ್ನ ದೇವರು ಬೇರೆ, ನಿಮ್ಮ ದೇವರು ಬೇರೆ ಅಂತ ಇಲ್ಲ. ಎಲ್ರಿಗೂ ಒಬ್ಬನೇ ದೇವರು. ಅಲ್ಲಿ 10 ದೇವರುಗಳು ಇಲ್ವೇ ಇಲ್ಲ. ರಾಮನು ಒಂದೇ, ರಹೀಮನು ಒಂದೇ, ಕ್ರಿಸ್ತನು ಒಂದೇ, ಕೃಷ್ಣನು ಒಂದೇ. ನಾವು ರೂಪಿಸುವ ವಿಧಾನಗಳು, ಪೂಜೆಗಳು, ಮಂತ್ರಗಳು, ಅವನನ್ನು ಸೇರುವ ಮಾರ್ಗಗಳು ಎಲ್ಲ ಬೇರೆ ಬೇರೆ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ. ಆಕಾಶದಿಂದ ಪತಿತಂ ಕೆಳಗೆ ಬಿದ್ದ, ತೋಯಂ ನೀರಿನ ಹರಿ, ಯಥಾ ಗಚ್ಚತಿ ಸಾಗರಂ ಯಾವ ರೀತಿ ಸಾಗರ ಸೇರುತ್ತೋ ನಮ್ಮ ಎಲ್ಲ ದೇವ ಪೂಜೆಗಳು ಆ ಭಗವಂತನಂತ ಒಬ್ಬನೇ ಒಬ್ಬ ಸರ್ವಂತಾರ್ಯಾಮಿಗೆ ಸಲ್ಲುತ್ತೆ. ಅವನ ರೂಪಗಳಿರ್ಬೋದು. ಇದು ನಾನು ನಂಬಿದ ಸತ್ಯ. ದಟ್ಸ್ ಒನ್ ಥಿಂಗ್. ನಮಗೆಲ್ರಿಗೂ ಒಬ್ಬನೇ ದೇವರು ಒಂದು. ಎರಡನೇ, ವಿ ಆಲ್ ಬಿಲಾಂಗ್ ಟು ಒನ್ ಸಿಂಗಲ್ ಫ್ಯಾಮಿಲಿ. ಸರ್, ಇದು ಬೇಕಾಗಿದೆ ಇವತ್ತಿನ ಕಾಲದಲ್ಲಿ. ಉದಾರ ಚರಿತಾನಂತೂ ವಸುದೈವ ಕುಟುಂಬಕಂ ನಮ್ಮ ಧರ್ಮ ಅವತ್ತೇ ಹೇಳಿತು. ಬಿಲಾಂಗ್ ಟು ಒನ್ ಫ್ಯಾಮಿಲಿ. ಇನ್ನೊಂದು ಮಾತು ಹೇಳ್ತಾರೆ, ವಿ ಬಿಲಾಂಗ್ ಟು ಒನ್ ರಿಲಿಜನ್, ದಟ್ ಈಸ್ ದ ಹ್ಯೂಮನ್ ರಿಲಿಜನ್. ನಮ್ಮೆಲ್ಲರ ಒಂದು ಮತ ಜಾತಿ ಒಂದೇ, ಅದೇ ಮಾನವ ಜಾತಿ. ಹ್ಯೂಮನ್ ರಿಲಿಜನ್, ಮಾನವ ಧರ್ಮ. ಅದಕ್ಕಿಂತ ದೊಡ್ಡ ಧರ್ಮವೇ ಇಲ್ಲ. ಆ ಮತದ ಈ ಮತದ ಸವಹಾಸ ಸಾಕಿರೈ, ಬನ್ನಿರೈ ಮನುಜ ಮತಕ್ಕೆ, ಸೇರಿರೈ ವಿಶ್ವಪಥಕ್ಕೆ, ಕುವೆಂಪು ಒಂದು ಕಡೆ ಬರೀತಾರೆ. ನಥಿಂಗ್ ಲೈಕ್ ದ್ಯಾಟ್. ಮಾನವ ಧರ್ಮವೇ ಎಲ್ಲ ಧರ್ಮಗಳಿಂದ ಅತ್ಯಂತ ಶ್ರೇಷ್ಠವಾಗಿದ್ದು ಮಾನವ ಧರ್ಮ. ಯಾಕೆಂದರೆ ಎಲ್ಲ ಧರ್ಮಗಳನ್ನು ಕೂಡಿ ಹಾಕಬಲ್ಲ, ಸೇರಿಸಬಲ್ಲ, ಅವೆಲ್ಲನ್ನು ಮೀರಿಸಬಲ್ಲ ಅಂತಹ ಆ ಸತ್ಯ ಅದರಲ್ಲಿ ಅಡಗಿದೆ. ಅದುವೇ ಮಾನವ ಧರ್ಮ, ಹ್ಯೂಮನ್ ರಿಲಿಜನ್. ಆ್ಯಂಡ್ ವಿ ಆಲ್ ಬಿಲಾಂಗ್ ಟು ಒನ್ ಕಾಸ್ಟ್, ದಟ್ ಇಸ್ ಅ ಹ್ಯೂಮನ್ ಕಾಸ್ಟ್. ನಾವು ಮಾನವ ಜಾತಿಗೆ ಸೇರಿದವರು. ಅರ್ಜೆಂಟಾಗಿ ಪ್ರಾಣ ಹೋಗುವ ಸಂದರ್ಭ ಬಂದರೆ ಭಟ್ರ ರಕ್ತ ಶೆಟ್ರಿಗೂ ಆಗುತ್ತೆ, ಶೆಟ್ರ ರಕ್ತ ಭಟ್ರಿಗೂ ಆಗುತ್ತಲ್ವಾ? ಮತ್ತು ಯಾಕೆ ಈ ವ್ಯತ್ಯಾಸ? ಅದೇ ರೀತಿ ನಮ್ಮೆಲ್ಲರದ್ದು ಕೂಡ ಒಂದು ಹಸಿವು ಒಂದೇ. ವಿ ಹ್ಯಾವ್ ಓನ್ಲಿ ಒನ್ ಹಂಗರ್. ವಿ ಆರ್ ಹಂಗ್ರಿ ಆಫ್ ಲವ್, ಪೀಸ್, ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್. ನಮಗೆಲ್ಲ ಅದೇ, ಎಲ್ರಿಗೂ ಕಾಮನ್ ಅದು. ಅದೇ ರೀತಿ ನಮ್ಮೆಲ್ಲರ ವಿಷನ್, ನಮ್ಮ ಮಿಷನ್ ಒಂದೇ, ನಮ್ಮ ಜೀವನದ ಗುರಿಗಳು ಒಂದೇ. ಅದೇನೆಂದರೆ ಟು ಡೂ ಗುಡ್ ಆ್ಯಂಡ್ ಟು ಬಿ ಗುಡ್, ಟು ಲಿವ್ ವೆಲ್ ಆ್ಯಂಡ್ ಟು ಲೀವ್ ವೆಲ್. ದಟ್ಸ್ ಆಲ್ ಸರ್. ನೀವು ಅಂತಿಮ ಸತ್ಯ ಇದು, ಅಂತಿಮ ಸತ್ಯ. ಟು ಡೂ ಗುಡ್ ಆ್ಯಂಡ್ ಟು ಬಿ ಗುಡ್ ಆ್ಯಂಡ್ ಟು ಡೂ ಗುಡ್. ಒಳ್ಳೆಯವನಾಗಿರಪ್ಪು, ಒಳ್ಳೆ ಕೆಲಸ ಮಾಡು, ಚೆನ್ನಾಗಿ ಬಾಳು, ಚೆನ್ನಾಗಿ ಹೋಗು. ನಾವೆಲ್ಲ ಹೋಗಲಿಕ್ಕೆ ಬಂದವರು, ಯಾರು ಇರಲಿಕ್ಕೆ ಬಂದವರಲ್ಲ. ಟು ಲಿವ್ ವೆಲ್ ಆ್ಯಂಡ್ ಟು ವೆಲ್. ಅದು ಜನದ ವಿಚಾರ. ಆದರೆ ಮರಣ ಒಂದು ಸತ್ಯ. ಅದೇ ಒಂದು ಸಲ ಸಾವು ಈ ಬದುಕನ್ನು ಬಂದು ಕೇಳ್ತಂತೆ. ಅದ್ಯಾಕಪ್ಪ ಸಾವು ಬದುಕನ್ನು ಕೇಳುತ್ತೆ? ಅದ್ಯಾಕೆ ಜನರಿಗೆ ನನ್ನನ್ನು ಕಂಡ್ರೆ ಭಾರಿ ಬೇಜಾರು, ನನ್ನನ್ನು ಕಂಡ್ರೆ ಭಾರಿ ಬೇಜಾರು, ಭಾರಿ ದ್ವೇಷ, ನಿನ್ನನ್ನು ಕಂಡ್ರೆ ಭಾಳ ಪ್ರೀತಿ ಯಾಕೆ? ಎಲ್ಲರೂ ಸಾವನ್ನು ದ್ವೇಷಿಸ್ತಾರೆ, ಬದುಕನ್ನು ಪ್ರೀತಿಸ್ತಾರೆ. ಸಾವನ್ನ ವಿಚಾರ ಬಂದರೆ ಬಾಯಿ ಮುಚ್ಚು ಅಂತಾರೆ. ಅದ್ಯಾಕೆ ನನ್ನನ್ನು ಕಂಡ್ರೆ ಅಷ್ಟು ಅವರಿಗೆ ಬೇಜಾರ ಆ್ಯಂಡ್ ದ್ವೇಷ, ನಿನ್ನನ್ನು ಕಂಡ್ರೆ ಅಷ್ಟು ಪ್ರೀತಿ ಮಾಡ್ತಾರಲ್ಲ ಯಾಕೆ? ಆಗ ಬದುಕು ಹೇಳುತ್ತೆ, ಯಾಕೆಂದರೆ ತಮ್ಮ ನೀನು ಒಂದು ಕಠೋರ ಸತ್ಯ, ನಾನು ಒಂದು ಸುಂದರ ಸುಳ್ಳು ಅಂತ ಹೇಳ್ತದಂತೆ. ಎಂಥ ಮಾತು ಹೇಳಿಬಿಡ್ತು ಬದುಕು. ಐ ಆಮ್ ಎ ಬ್ಯೂಟಿಫುಲ್ ಲೈ ಆ್ಯಂಡ್ ಯು ಆರ್ ದ ಬಿಟರ್ ಟ್ರುತ್. ಅದಕ್ಕೆ ಜನಗಳಿಗೆ ಅರ್ಥ ಆಗೋಲ್ಲಂತೆ. ಮರಣ ಸರ್, ಹುಟ್ಟಿದವರೆಲ್ಲ ಸಾಯಲೇಬೇಕು. ಯಾಕಂದರೆ ಈ ಒಂದು ಫಿಲಾಸಫಿ, ಲೈಂಗಿಕತೆಗೆ ಸ್ವಲ್ಪ ನೀವು ಆಧ್ಯಾತ್ಮಿಕ ಸೇರಿಸ್ಕೊಂಡ್ರೆ ಜೀವನ ಸುಂದರ ಆಗಿರಲಿಕ್ಕೆ ಸಾಧ್ಯತೆ. ಆಧ್ಯಾತ್ಮಿಕ ಸೇರಿಸಲೇಬೇಕು. ಏನಪ್ಪ ಇವು ಸಾವು ಬಗ್ಗೆ ಮಾತಾಡ್ತಂತ? ನೋ, ವಿ ಶುಡ್ ನೋ, ಐ ಶುಡ್ ನೋ ವೇರ್ ಐ ಆಮ್ ಗೋಯಿಂಗ್ ಆ್ಯಂಡ್ ವೇರ್ ಐ ಆಮ್ ಗೋಯಿಂಗ್ ಟು ಸ್ಟಾಪ್. ದೆನ್ ಓನ್ಲಿ ಐ ಕ್ಯಾನ್ ಮೇಕ್ ಮೈ ಟ್ರಾವೆಲ್ ಬ್ಯೂಟಿಫುಲ್. ಅನ್ಲೆಸ್ ಐ ನೋ ವೇರ್ ಐ ಆಮ್ ಗೋಯಿಂಗ್, ಹೌ ಕ್ಯಾನ್ ಐ ಗೋ? ಗುರಿ ಇಲ್ಲದ ಜೀವನ ಗರಿ ಇಲ್ಲದ ಹಕ್ಕಿ ಅಂತೆ. ಆ ಕಾರಣಕ್ಕಾಗಿ ಮರಣ ಶಾಶ್ವತ. ಜಾತಸ್ಯ ಮರಣಂ ಧ್ರುವಂ. ಸಾವೇ ಬೇಡ ಅಂದರೆ ಹುಟ್ಟಲೇಬಾರ್ದು. ಹುಟ್ಟಿದ ಮೇಲೆ ಸಾವು ಇದ್ದದ್ದೇ. ಅದೇ ಭಗವಾನ್ ಬುದ್ಧನಿಗೆ ಆ ಮುದುಕಿ ಕೇಳ್ತಾಳಲ್ಲ, ಹುಟ್ಟಿದ ಸತ್ತ ಮಗನನ್ನು ಬದುಕಿಸಿಕೊಡುವಂತ ಹೇಳಿದಾಗ ಆ ಭಗವಾನ್ ಬುದ್ಧ ಹೇಳ್ತಾನೆ, ಸಾವಿಲ್ಲದ ಮನೆಯಿಂದ ಸಾಸಿವೆ ತಾರಮ್ಮ, ಆಗ ನೀ ಕೆಲಸ ಮಾಡ್ತೇನೆ ಅಂತ. ಅದು ಹೇಗೆ ಸಾಧ್ಯ ಇಲ್ಲವೋ ಅದೇ ರೀತಿ ಸಾವು ಶಾಶ್ವತ. ಹಲವಾರು ವರ್ಷಗಳ ಕಾಲ ನೆರಳು ನೀಡಿದ ಮರ ತೊಲೆಯಾಗಿ ಬಿದ್ದಿತ್ತು. ತೊಲೆ ಅಂದರೆ ವುಡನ್ ಲಾಕ್, 100 ವರ್ಷ. ಆದರೆ ಹಲವಾರು ವರ್ಷಗಳ ಕಾಲ ಆಳಿ ಬಾಳಿದ ಅರಸ ಹೆಣವಾಗಿಯೂ ಉಳಿಲ್ಲ 3 ದಿವಸ. ಏರಿದರೆ ಮಂಚ ಗದ್ದುಗೆ ಸಿಂಹಾಸನ, ಹೆಚ್ಚೆಂದರೆ 2 ಅಡಿ 3 ಅಡಿ ಮೇಲೆ, ಜಾರಿದರೆ ಗೋರಿ ಸಮಾಧಿ, ಹೆಚ್ಚೆಂದರೆ 2 ಅಡಿ 3 ಅಡಿ ಕೆಳಗೆ. ಅಲ್ವ ಸರ್? ಇವತ್ತಿನ ವ್ಯಕ್ತಿ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ, ಭಯಂಕರ ದೊಡ್ಡ ವ್ಯಕ್ತಿ ಇದ್ರೂ ಕೂಡ, ಈಗ ನಮ್ಮ ಇವತ್ತಿನ ವೃತ್ತಪತ್ರಿಕೆ, ಅದ್ಭುತವಾದ ವೃತ್ತಪತ್ರಿಕೆ, ನಾಳೆಗೆ ಅದು ರದ್ದಿ, 1 ಕಾಸು ಬೆಲೆ ಇಲ್ಲ ಅದಕ್ಕೆ. ಅದೇ ಕೂಡ ಇವತ್ತು ನಾವು ಎಂಥ ದೊಡ್ಡ ವ್ಯಕ್ತಿಗಳಾಗಿದ್ದರೂ ಕೂಡ ನಮ್ಮ ಪ್ರಾಣ ಪಕ್ಷಿ ಹಾರಿದ ಬೆಲೆ ಅವರೂ ಅಲ್ಲ, ಅದು ಅಲ್ಲ, ಅವನೂ ಅಲ್ಲ, ಅದೊಂದು ಹೆಣ, ಯಾರಿಗೂ ಬೇಡವಾದ ಹೆಣ. ಮನೆಯ ಒಳಗೆ ಉರಿ ಹಾಕಿದರೆ ಸಂಭ್ರಮ ಸಡಗರ, ಆದರೆ ಮನೆಯ ಎದುರು ಉರಿ ಹಾಕಿದರೆ ಶೋಕ ಸ್ಮರಣ.
ಮಂಚದ ಮೇಲೆ ಹರಡಿದ ಹೂಗಳ ಮೇಲೆ ನಾವು ಮಲಗಿದರೆ ಅದು ನಮ್ಮ ಮೊದಲ ರಾತ್ರಿ, ಆದರೆ ಅದೇ ಹೂಗಳು ನಮ್ಮ ಮೈ ಮೇಲೆ ಮಲಗಿದರೆ ಅದು ನಮ್ಮ ಕೊನೆಯ ರಾತ್ರಿ. ಇದು ಸತ್ಯ. ಬದುಕು, ಕೂತ್ಕೊಳ್ಳಿ ಸರ್, ನಮಸ್ಕಾರ ಸರ್, ಕೂತ್ಕೊಳ್ಳಿ. ಸೊ ಜನನ ಆಕಸ್ಮಿಕ, ಮರಣ ನಿಶ್ಚಿತ, ಆದರೆ ಸಾಯುವವರೆಗಿನ ಬದುಕು ಅನಿವಾರ್ಯ. ಸರ್ ಅಲ್ಲೋ ಅಲ್ಲಿ ಹಳ್ಳ ಬರುತ್ತೆ, ನಾನು ಈಗಲೇ ಪಂಚೆ ಮೇಲೆ ಇಟ್ಟು ಕಟ್ಕೊಳ್ಬೇಕಾ? ಯಾವಾಗೋ ಒಂದು ದಿವಸ ಸಾಯ್ತೇನೆ ಅಂತ ಹೇಳಿ ನಾನು ಸಾಯುವವರೆಗೆ ಸತ್ತವರಾಗಿರೋಕ್ಕಾಗತ್ತಾ? ಅದನ್ನೇ ಡಿ ವಿ ಜಿ ಹೇಳಿದ್ದು, ಮರಣದ ಮುಂದೇನು ಭೂತವೇ, ಪ್ರೇತವೇ, ಪರಲೋಕವೇ, ಪುನರ್ಜನ್ಮವೇ, ವರದಿ ತಂದವರಿಲ್ಲ, ತಿರುಗಿ ಬಂದವರಿಲ್ಲ, ಬಾಳು ನೀ ಜೀವನ ಮಂಕುತಿಮ್ಮ. ನಾವು ಬದುಕಬೇಕಾಗುತ್ತೆ ಜೀವನ. ವಿ ಹ್ಯಾವ್ ಟು ಲೀವ್, ದ್ಯಾಟ್ ಈಸ್ ದ ಆರ್ಟ್. ವಿ ಹ್ಯಾವ್ ಟು ಲೀವ್. ಸಾಯಲೇಬೇಕು, ಬದುಕಲೇಬೇಕು. ಬದುಕಲಲ್ಲಿ ಎಲ್ರಿ ಪಾಪ ಎಲ್ರಿಗೂ ಏನು ಆಸೆ? 3 ಆಸೆ ಇದೆ ಸರ್ ಬದುಕಲ್ಲಿ. ಸಾಮಾನ್ಯವಾಗಿ ನಮಗೆಲ್ಲರಿಗೂ ಆಸೆ 3 ಆಸೆ ಇದೆ. ಅದೇನೆಂದರೆ, ಒಂದು, ನನ್ನ ಜೀವನ ಸಾರ್ಥಕ ಆಗಿರಬೇಕು. ಹೆಚ್ಚಿನವರೆಗೆ ಒಂದು ಆಸೆ ಇದೆ. ಸಾರ್ಥಕವಾಗಿದ್ದರೆ ಏನಾಗಬೇಕು? ಸತ್ತ ಮೇಲೆ ಕೂಡ ಜನ ಆಳಬೇಕು. ಅಯ್ಯೋ ಪಾಪ ಸತ್ತೋಗಿಬಿಟ್ಟಲ್ಲ, ಇವನು ಬದುಕಬೇಕಾಗಿತ್ತು, ಅಯ್ಯೋ ಅವನು ಸತ್ತಿದ್ದು ಚೆನ್ನಾಗಿತ್ತು ರೀ ಅಂತ ಯಾರು ಹೇಳಬಾರ್ದಲ್ಲ. ಅವನು ಸತ್ತು ಒಳ್ಳೆ ಕೆಲಸ ಮಾಡ್ದ ಅಂತ ಯಾರು ಹೇಳಬಾರ್ದು. ಅಯ್ಯೋ ಯಾಕೆ ಸತ್ತ ಅಂತ ಗೋಳಾಡಬೇಕು ಅವರು. ಆಮೇಲೆ ನಾವು ಬದುಕಿಯೂ ಸತ್ತ ಮೇಲೂ ಬದುಕಬೇಕು. ದಟ್ ಈಸ್ ಪಾಸಿಬಲ್. ನಾನು ಒಂದು ಚಾಪ್ಟರ್ ಬರೆದಿದ್ದೇನೆ, ಸತ್ತ ಮೇಲೂ ಹೇಗೆ ಬದುಕುವುದು. ಅದು ಹೇಗೆ ಸಾಧ್ಯ ಅಂದರೆ, ನಾನು ನನಗಾಗಿ ಬದುಕದೆ ಇನ್ನೊಬ್ಬರಿಗಾಗಿ ಬದುಕಿದ್ರೆ ಸಾಧ್ಯ ಇದೆ. ಸತ್ಕಾರ್ಯಗಳಿಂದ ಸಾಧ್ಯ ಇದೆ, ಸತ್ಕೀರ್ತಿಯಿಂದ ಸಾಧ್ಯ ಇದೆ, ಸಮಾಜ ಸೇವೆಯಿಂದ ಸಾಧ್ಯ ಇದೆ. ಅದು ಸಾರ್ಥಕಗೊಳಿಸುವಂಥ ಜೀವನ. ಒಂದು ಹೂವು ಅರಳಿದಾಗ ಮಾತ್ರ ಅದಕ್ಕೆ ಮುಕ್ತಿ. ಅದೇ ರೀತಿ ನಮ್ಮ ಜೀವನ ಸಾರ್ಥಕವಾದಾಗ ಮಾತ್ರ ಬಾಳಿಗೆ ಮುಕ್ತಿ. ಅದಕ್ಕೋಸ್ಕರ ನಮ್ಮ ಒಂದು ಎಜೆಂಡ ಇರಬೇಕಂದ್ರೆ ಜೀವನ ಸಾರ್ಥಕ ಆಗಿರಬೇಕಂಥದ್ದು ಒಂದು ಎಜೆಂಡ. ಎರಡನೇದು ಎಲ್ಲರ ಆಸೆ ಅಂದರೆ, ನನ್ನ ಜೀವನ ಸುದೀರ್ಘವಾಗಿರಬೇಕು. ಯಾರಿಗೂ ಸಾಯಲಿಕ್ಕೆ ಇಷ್ಟ ಇಲ್ಲ. ಇದು ಸತ್ಯವಾದ ವಿಷಯ. ಒಂದು ಮುದುಕಿಗೆ 99 ವರ್ಷ ಆಯ್ತಂತೆ. ಮುದುಕಿ 99 ವರ್ಷದ ಮುದುಕಿ, ಪಾಪ ಡಾಕ್ಟ್ರು ಹೇಳಿದ್ದಾರೆ, ಆಯಿತು ಇವಳ ಕಥೆಯೆಲ್ಲ ಮುಗಿದಿದೆ, ಆಯಿತು ನೀವು ಅಂತ್ಯ ಸಂಸ್ಕಾರಕ್ಕೆ ವ್ಯವಸ್ಥೆಯನ್ನು ಮಾಡಿ ಅಂತ ಮನೆಯವರಿಗೆಲ್ಲ ಹೇಳಿದ್ದಾಳೆ. ಪಾಪ ಆ ಮುದುಕೇನಾದರೆ ಮರಿ ಮಕ್ಕಳು ಬಂದರು. ಪಾಪ ಒಂದು ಅಜ್ಜಿ, ನಿನಗೇನಾದರೂ ಕೊನೆಯ ಆಸೆ ಇದೆಯಾ ಹೇಳಿಬಿಡು. ಈ ಅಜ್ಜಿ ಹೇಳುತ್ತೆ, ಮೂರ್ಖರೇ, ಸಮಯವನ್ನು ವ್ಯರ್ಥ ಮಾಡಬೇಡಿ, ಈ ಡಾಕ್ಟ್ರಿಗಿಂತ ಒಳ್ಳೆ ಡಾಕ್ಟರ್ ಕೂಡಲೇ ಕರ್ಕೊಂಡು ಬನ್ನಿ ಅಂತ. ಅದು ಜೀವದ ಪ್ರಶ್ನೆ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಡೈ. ನೋಬಡಿ ವಾಂಟ್ಸ್ ಟು ಡೈ. ಇದು ಒಳಗಿನ ಒಂದು, ಅದು ಬದುಕಬೇಕು ಸರ್, ಬದುಕಬೇಕು. ಜೀವನ ಸುದೀರ್ಘ ಆಗಿದ್ದರೆ ಏನಾಗಬೇಕು? ಒಂದಲ್ಲ ಒಂದು ದಿನ ಬಂದೇ ಬರುವ ಸಾವನ್ನು ಮುಂದೂಡಬಹುದು. ಯು ಕಾಂಟ್ ಪ್ರಿವೆಂಟ್ ಡೆತ್, ಬಟ್ ಯು ಕ್ಯಾನ್ ಪೋಸ್ಟ್ಪೋನ್ ಇಟ್. ದ್ಯಾಟ್ಸ್ ದ ಟಾಪಿಕ್ ಟುಡೇ. ಯು ಕ್ಯಾನ್ ಪೋಸ್ಟ್ಪೋನ್ ಇಟ್. ಇಸ್ ಪಾಸಿಬಲ್. ಮುಂದುವರಿಸಬೇಕು, ಮುಂದುವರಿಬೋದು. ಹೇಗೆ? ಒಳ್ಳೆಯ, ಅದರ ಮುಂದೆ ನಾನು ಹೇಳ್ತೇನೆ. ಅದೇ ರೀತಿ ಆಹಾರ ಅಭ್ಯಾಸ, ಮುಂದುವರಿಸಬೇಕು. ಎರಡನೇ ಆಸೆ ಜನರದು ಏನಂದರೆ, ನನ್ನ ಜೀವನ ಸುಖವಾಗಿರಬೇಕು. ಯಾರಿಗೆ ಕಷ್ಟಪಡಬೇಕು ಇಷ್ಟ ಇದೆ ಸರ್? ಯಾರಿಗೆ ಕಷ್ಟಪಡಲಿಕ್ಕೆ ಇಷ್ಟ ಇದೆ ಹೇಳಿ? ಸುಖ ಬೇಕು. ಸುಖ ಭರಿತವಾಗಿರಬೇಕು, ದುಃಖ ರಹಿತವಾಗಿರಬೇಕು. ಸುಖ ಬೇಕು. ಒಂದು ಅರ್ಧ ತಾಸು ಕರೆಂಟ್ ಹೋಗಿಬಿಟ್ರೆ, AC ಹೋದರೆ ವಿಳವಿಳವರೆ ನಗ್ತಾರೆ. ಒಂದು 10 ಅಡಿ ನಡಿಬೇಕಿದ್ರೆ, ಅಯ್ಯೋ ಆಟೋ ಬಂದಿಲ್ಲ ಅಂತ ಕೂಗಾಡ್ತಾರೆ. ಸುಖ ಬೇಕು, ಅಲ್ಲಿ ಸುಖವಾಗಿರಬೇಕು. ನನ್ನ ಇವತ್ತಿನ ವಿಷಯ ಅದೇ. ನಾವು ಜೀವನದಲ್ಲಿ ಹೇಗೆ ಆರೋಗ್ಯವಂತರಾಗಿರಬೇಕು, ಹೇಗೆ ಸುಖಿಗಳಾಗಿರಬೇಕು. ಸುಖ, ಆರೋಗ್ಯ ಮತ್ತು ಸಂತೋಷ, ಇದು 2 ನನ್ನ ಇವತ್ತಿನ ವಿಷಯ. ಈ 2 ಶಬ್ದಗಳು ಕೂಡ ಒಂದಕ್ಕೊಂದು ಪೂರಕವಾಗಿದೆ, ಹಾಗೂ ಒಂದರ ಮೇಲೆ ಒಂದು ಅವಲಂಬಿತವಾಗಿದೆ. ಇಫ್ ಯು ಆರ್ ಹೆಲ್ದಿ, ಯು ವಿಲ್ ಬಿ ಹ್ಯಾಪಿ. ಇಫ್ ಯು ಆರ್ ಹ್ಯಾಪಿ, ಯು ವಿಲ್ ಬಿ ಹೆಲ್ದಿ. ನೋಡಿ, ಒಂದಕ್ಕೊಂದು ಪೂರಕವಾದ ಶಬ್ದಗಳು. ಆ ಕಾರಣಕ್ಕಾಗಿ ನಾನಿಂದ ಆರಿಸಿಕೊಂಡೆ, ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್ ಗೋಸ್ ಟುಗೆದರ್. ಮೊದಲಿಗೆ ನಾವು ಆರೋಗ್ಯದ ಬಗ್ಗೆ ವಿಚಾರ ಮಾತಾಡೋಣ, ಆಮೇಲೆ ಸಂತೋಷದ ಬಗ್ಗೆ ಮಾತಾಡೋಣ. ಅದೆಲ್ಲ ಕೊನೆ ಆದ ಬಳಿಕ ತಾವು ಕೆಲವು ಪ್ರಶ್ನೆಗಳನ್ನು ಕೇಳಬಹುದು ನನಗೆ. ಅದರ ಬಗ್ಗೆ ಏನೂ ಅಭ್ಯಂತರ ಇಲ್ಲ. ಯಾಕೆ ನಾನು ಹೇಳಿದ್ದೆಲ್ಲ ವೇದವಾಕ್ಯ ಆಗಬೇಕಾಗಿಲ್ಲ. ನೀವು ಕೂಡ ಹಿರಿಯರಿದ್ದೀರಿ, ತಿಳಿದವರಿದ್ದೀರಿ. ಕೆಲವು ನೆನ್ನೆ ನನಗೆ ಹಾಗೆ ಮೊನ್ನೆ ಯಾವುದೋ ಕಾರ್ಯಕ್ರಮ ಆದಾಗ ತುಂಬ ಜನ ನಾನು ಪ್ರಶ್ನೆಗಳು ಕೇಳ್ತೇನೆ. ನಾನು ಮೊನ್ನೆ ಹೀಗೆ ಒಂದು ಕಡೆ ಪ್ರಶ್ನೆ ಮಾಡ್ತಾ ನಾನು ಹೇಳಿದೆ, ಯಾವ ಮನೆಯಲ್ಲಿ ಒಂದು ಹೆಂಗಸು ಕಣ್ಣೀರು ಇಡುತ್ತಾಳೋ ಆ ಮನೆ ಉದ್ಧಾರ ಆಗೋದಿಲ್ಲಪ್ಪ ಅಂತಂದೆ. ನಾನು ಆದರ್ಶ ಮಹಿಳೆ ಅಂತ ಮಾತಾಡ್ತಾ ಇದ್ದೆ. ಆಗ ಯಾರೋ ಒಬ್ಬರು ಎದ್ದು ಬಿಟ್ಟು, ಸರ್ ಒಂದು ಪ್ರಶ್ನೆ ಇದೆ ಅಂತಂದರು. ಏನಪ್ಪ? ಸರಿ, ನೀವು ಹೇಳಿದರೆ ಯಾವ ಮನೆಯಲ್ಲಿ ಹೆಂಗಸು ಕಣ್ಣೀರಿಡುತ್ತಾಳೋ ಆ ಮನೆ ಉದ್ಧಾರ ಆಗೋದಿಲ್ಲ ಅಂತಂದ್ರಿ, ಒಪ್ಕೊಂಡೆ. ಆದರೆ ಯಾವ ಮನೆಯಲ್ಲಿ ಗಂಡಸು ಕಣ್ಣೀರಿಡುತ್ತಾನೋ ಆ ಮನೆಗೆ ಏನಾಗ್ಬೋದು ಅಂದರೆ ಅಂಥ ಸಂದರ್ಭಗಳು ಇವೆ. ಆಗ ನಾನು ಹೇಳಿದೆ, ಇನ್ನೇನಾಗೋದಿಲ್ಲ, ಇನ್ನೊಂದು ಮನೆ ಉದ್ಧಾರ ಆಗುತ್ತೆ ಅಂತ ಇದ್ದೆ. ಈ ಥರವಾದಂಥ ಸಮಸ್ಯೆ ಪ್ರಶ್ನೆಗಳನ್ನು ತಾವು ನಿನ್ನೆ ನಾನು ಒಂದು ಒಳ್ಳೆಯ ಕಾರ್ಯಕ್ರಮ ನೋಡಿ, ಎಷ್ಟೊಂದು ಜನ ನನಗೆ ಫೀಡ್ಬ್ಯಾಕ್ ಕೊಡ್ತಾರೆ. ಅಂದರೆ ನಾನು ಹೇಳಿದೆ, ಈ ಭ್ರಷ್ಟಾಚಾರವನ್ನು ನಾವು ನಿಯಂತ್ರಿಸಲಿಕ್ಕೆ ಯಾವ ಕಾನೂನುಗಳಿಂದ ಭ್ರಷ್ಟಾಚಾರವನ್ನು ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಸರ್. ನೀವು ಒಂದು ದಾರಿ ಇನ್ನೊಂದು ದಾರಿ ಕಂಡು ಹಿಡಿತೀರಿ.
ಕರಪ್ಷನ್ ಕೆನಾಟ್ ಬಿ ಪ್ರಿವೆಂಟೆಡ್ ಟೋಟಲಿ ಬೈ ಲಾ. ಅಬ್ದುಲ್ ಕಲಾಂ ಹೇಳಿದಾಗೆ ಭ್ರಷ್ಟಾಚಾರವು ನಿಲ್ಲಿಸಬಹುದಾದಂಥ ಮೂರೇ ಮೂರು ವ್ಯಕ್ತಿಗಳೆಂದರೆ ನನ್ನ ತಾಯಿ, ನನ್ನ ತಂದೆ, ನನ್ನ ಗುರು. ದೇ ಕ್ಯಾನ್ ಸ್ಟಾಪ್. ಬಟ್ ನಿನ್ನೆ ಒಬ್ಬರು ಒಂದು ಮಾತು ಹೇಳಿದರು ಸರ್, ನನಗೆ ನಿಮ್ಮಲ್ಲಿ ಹಂಚಿಕೊಳ್ಬೇಕು ಅಂತ ಅನ್ನಿಸ್ತು. ಅವರು ಹೇಳಿದ್ರು, ಸರ್ ಒಳ್ಳೆ ತಾಯಿ ಒಳ್ಳೆ ಶಿಕ್ಷಣ ಕೊಡ್ಬೋದು, ತಂದೆ ಒಳ್ಳೆ ಸಂಸ್ಕಾರ ಕೊಡ್ಬೋದು, ಗುರುಗಳು ಕೂಡ ಒಳ್ಳೆ ಮಾರ್ಗದರ್ಶನ ಮಾಡಿ ಇಂಥ ಒಂದು ಸಂಸ್ಕಾರ ಪ್ರಿಯ ಕೊಟ್ಟು ಭ್ರಷ್ಟಾಚಾರವನ್ನು ತಡೆ ಹಿಡಿಬೋದು, ಒಪ್ಕೊಂಡೆ. ಸರ್ ನಾನು ಹೇಳ್ತೇನೆ, ಇವರ ಮೂರರ ಹೊರತಾಗಿ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ, ಅವರು ಈ ಭ್ರಷ್ಟಾಚಾರ ನಿಲ್ಲಿಸಲಿಕ್ಕೆ ಸಾಧ್ಯ ಇದೆ ಅಂತಂದರು. ಯಾರು ಅಂತ ಕೇಳಿಕೊಂಡೆ. ಯಾರಲ್ಲ, ನಮ್ಮ ಹೆಂಡತಿಯರು ಅಂತ ಹೇಳಿದರು. ಎಷ್ಟು ಕರೆಕ್ಟಾಗಿ ಹೇಳಿದರು ಅವರು. ಹೆಂಡತಿಗೆ ಗೊತ್ತಿರೋದು ವಿಚಾರ. ನೀವು ಮನೇಲಿ ಮೂಟೆ ತಂದ ಹಣ ಬಂದಾಗ ಅವಳೇನು ಕುರುಡಿಯಲ್ಲ, ಅವಳಿಗೆ ಗೊತ್ತಾಗುತ್ತೆ ಇದೆ. ಅವ್ರು ಕೂಡಲೇ ಹಿಡಿಬೇಕು, ಎಲ್ಲಿಂದ ಬಂತು ಈ ಹಣ, ನಿಮ್ಮ ತಿಂಗಳ ಸಂಬಳ ಇಷ್ಟೇ, ಈ ಹಣ ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಅವಳು ತಡೀಲಿಕ್ಕೆ ಸಾಧ್ಯ ಇದೆ. ಹಿ ಟೋಲ್ಡ್ ದ ವೆರಿ ರೈಟ್ ಥಿಂಗ್ ಅಲ್ವಪ್ಪ. ಹೆಂಡತಿ ಶಿ ಕ್ಯಾನ್ ಕಂಟ್ರೋಲ್. ಬಟ್ ಅವಳಿಗೆ ನೆಕ್ಲೆಸ್ ಆಸೆದ್ರೆ ಸುಮ್ಮನೆ ಇದ್ದು ಬಿಡ್ತಾಳೆ ಅವಳು. ಆದರೆ ಇದು ಸಾಧ್ಯ ಇದೆ ಅವಳಿಂದ ಪ್ರಿವೆಂಟ್ ಮಾಡಲಿಕ್ಕೆ. ಏನೇ ಇರಲಿ, ಕೊನೆಗೆ ತಾವು ಈ ವಿಚಾರದಲ್ಲಿ ನನ್ನ ಜೊತೆ ನೀವು ಸಹಭಾಗಿಗಳಾಗ್ಬೋದು ಅನ್ನೋ ಸೂಕ್ಷ್ಮ ಸಲಹೆಯನ್ನು ಕೊಡುತ್ತಾ, ಈಗ ಯಾರಾದರೂ ಒಬ್ಬ ಭಗವಂತ ಬರ್ತಾನೆ, ನಾವು ಲೆಟ್ ಅಸ್ ಗೋ ಒನ್ ವಿತ್ ಈಚ್ ಅದರ್. ಒಬ್ಬ ಭಗವಂತ ಬಂದುಬಿಟ್ಟು ಹೇಳ್ತಾನೆ, ಅಪ್ಪ ನಿನಗೆ 3 ವರಗಳನ್ನು ಕೊಡ್ತಾ ಇದ್ದೇನೆ, ಆದರೆ ಒಂದು ವರವನ್ನು ಮಾತ್ರ ನೀನು ಆಯ್ಕೆ ಮಾಡಿಕೊಳ್ಬೇಕು. ನಿನಗೆ 3 ವರ ಕೊಡ್ತೇನೆ. ಒಂದು ನಿನಗೆ ಅಷ್ಟೈಶ್ವರ್ಯ, 1ನೇ ವರ. 2ನೇ ವರ ನಿನಗೆ ಅತ್ಯುತ್ತಮ ಪರಮ ಅಧಿಕಾರ. 3ನೇದು ಒಳ್ಳೆಯ ಆರೋಗ್ಯ. ಒಂದನ್ನು ಆರಿಸಿಕೊ. ಅಂದರೆ ತಾವು ಯಾವುದನ್ನು ಆರಿಸ್ಕೊಳ್ತೀರಿ ಸರ್? ಆರೋಗ್ಯ. ಎಲ್ಲರೂ ಕೂಡ ಆರೋಗ್ಯ ಬಯಸ್ತಾರೆ. ಯಾಕೆಂದರೆ ಸಕಲ ಭಾಗ್ಯಗಳಲ್ಲಿ ಸರ್ವಶ್ರೇಷ್ಠವಾಗಿದ್ದು ಆರೋಗ್ಯ ಭಾಗ್ಯ. ಆರೋಗ್ಯ ಭಾಗ್ಯ ಒಂದು ಇಲ್ಲದೆ ಬಾಕಿ ಏನೇ ಭಾಗ್ಯಗಳಿದ್ದರೂ ಕೂಡ ಎಲ್ಲವೂ ವ್ಯರ್ಥ, ಅರ್ಥಹೀನ. ಮನೆಯಲ್ಲಿ ಮೂಟೆ ಅಕ್ಕಿ ಇದೆ, ಆದರೆ ಒಂದು ತುತ್ತು ಅನ್ನ ಊಟ ಮಾಡಬಾರ್ದು. ಡಯಾಬಿಟಿಸ್, ಮೂತ್ರ ಸಿಹಿ, ರಕ್ತ ಸಿಹಿ, ಜೀವನ ಕಹಿ. ಏನು ಪ್ರಯೋಜನ? ಮನೆಯಲ್ಲಿ ಡಬ್ಬಿ ತುಪ್ಪ ತುಂಬಿದೆ, ಆದರೆ 1 ಚಮಚ ತುಪ್ಪ ತಿನ್ನಬಾರ್ದು ಡಾಕ್ಟರ್ ಹೇಳಿದ್ದಾರೆ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್. ಏನು ಪ್ರಯೋಜನ? ತುಪ್ಪ ತಿಂದರೆ ದಪ್ಪ, ಉಪ್ಪು ಬೇಡ, ತುಪ್ಪ ಬೇಡ, ಬರೀ ಸೊಪ್ಪು. ಎಷ್ಟು ದಿವಸ ಬದುಕಲಿ ಸೊಪ್ಪು ತಿಂದುಕೊಂಡು? ಅಲ್ಲ, ಕೆಲವರ ಅವಸ್ಥೆ ಏನಾಗಿದೆ ಅಂದರೆ, ಸರ್ ಇಲ್ಲೊಂದು ಕುರ್ಚಿ ಇದೆ ನೋಡಿ ಸರ್, ಎಲ್ಲೊಂದು ಸೇರಿದೆ, ಕೂತ್ಕೊಳ್ಳಿ. ಕೆಲವರ ಅವಸ್ಥೆ ನಾನು ನಿಮ್ಮ ಹತ್ರ ಒಬ್ಬನಾಗಿ ಮಾತಾಡ್ತಾ ಇದ್ದೇನೆ. ಕೆಲವು ಮನೆಗಳಲ್ಲಿ ಹಿರಿಯರಿಗೆ ಸ್ಪೆಷಲಿ ಅವರು ಊಟೋಪಚಾರಗಳಿಗೆ ಮಾಡುವ ಖರ್ಚಿಗಿಂತ ಜಾಸ್ತಿ ಅವರು ಔಷಧಿಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ. ಕರೆಕ್ಟಾ ಸರ್? ಮೊನ್ನೆ ಒಬ್ಬರು ಸಿಕ್ಕಿದ್ದು, ಸರ್ 3, 4, 5 ಸಾವಿರ ಬೇಕು ನನಗೆ, ಊಟ ಬೇಕಾಗಿದ್ದು ಕೆಲ 2,000 ಅಂತಂದರು. ಈ ಪರಿಸ್ಥಿತಿ ಬರಬಾರ್ದಲ್ಲ. ಆ ಕಾರಣಕ್ಕಾಗಿ ನಾನು ಈ ವಿಷಯವನ್ನು ಆರಿಸಿಕೊಂಡೆ. ನಾನು ಕೂಡ ನಿಮ್ಮ ಹಾಗೆ ವಯಸ್ಸಾದ, ನಾನು ಸಣ್ಣ ಹುಡುಗನಲ್ಲ, ನಾನು ಕೂಡ ಒಬ್ಬ ಮನುಷ್ಯ, ಕಾಯಿಲೆಗಳು ಎಲ್ರಿಗೂ ಬರ್ತದೆ. ಆ ಕಾರಣಕ್ಕಾಗಿ ಆರೋಗ್ಯವೇ ಸಕಲ ಭಾಗ್ಯಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿದ್ದ ಭಾಗ್ಯ. ಆದರೆ ಏನಾಗಿ ಬಿಡುತ್ತೆ ಅಂದರೆ, ಇನ್ ದ ಅರ್ಲಿ ಇಯರ್ಸ್ ಆಫ್ ಲೈಫ್ ವಿ ವೇಸ್ಟ್ ಅವರ್ ಹೆಲ್ತ್ ಇನ್ ಸರ್ಚ್ ಆಫ್ ವೆಲ್ತ್. ಲೇಟರ್ ಆನ್ ವಿ ವೇಸ್ಟ್ ಅವರ್ ವೆಲ್ತ್ ಇನ್ ಸರ್ಚ್ ಆಫ್ ಹೆಲ್ತ್. ಆ್ಯಂಡ್ ದ ಡಾಕ್ಟರ್ಸ್ ಬಿಕಮ್ ವೆಲ್ದಿ. ಇದು ದೊಡ್ಡ ದುರಂತ. ಆ ಯುವಕರಾಗಿರುವಾಗ ಎಲ್ಲ ಯೋಚನೆ ಇಲ್ಲ, ಆರೋಗ್ಯಕ್ಕೆ ಡೋಂಟ್ ಕೇರ್. ಆಮೇಲೆ ಯು ಹ್ಯಾವ್ ಟು ಒಬೇ. ಯಾಕೆಂದರೆ ಕೆಲವು ವರ್ಷಗಳವರೆಗೆ ದ ಬಾಡಿ ಒಬೇಸ್ ವಾಟ್ ಯು ಸೇ, ಲೇಟರ್ ಆನ್ ಯು ಹ್ಯಾವ್ ಟು ಒಬೇ ದ ಬಾಡಿ. ಅದು ಸತ್ಯ. ಆ ಕಾರಣಕ್ಕಾಗಿ ಆರೋಗ್ಯವೇ ಸಕಲ ಭಾಗ್ಯಗಳಲ್ಲಿ ಸರ್ವಶ್ರೇಷ್ಠ ಭಾಗ್ಯ ಅಂತಕ್ಕಂಥ ಒಪ್ಪತಕ್ಕಂಥ ಮಾತು. 1ನೇ ಪ್ರಶ್ನೆ, ಅದಕ್ಕೆ ನೋಡಿ, ನಾವು ಯಾರಾದರೂ ಸಿಕ್ಕಿದಾಗ ಮೊದಲ ಮಾತು, ಆರೋಗ್ಯವಾಗಿದ್ದೀರಾ, ಹೇಗಿದ್ದೀರಿ ಅಲ್ವಾ? ನಾನು ಮೊನ್ನೆ ಒಬ್ಬರು ಮುದುಕರು ಸಿಕ್ಕಿದ್ರು, ಅವ್ರನ್ನ ಕೇಳಿದೆ, ಸರ್ ಹೇಗಿದ್ದೀರಿ? ಅವ್ರು ಹೇಳ್ತಾರೆ, ಪುತ್ತೂರೇ ಮುದುಕರನ್ನೆಲ್ಲ ಹಾಗೆ ಮಾತಾಡಿಸ್ಬೇಡಿ. ಅಯ್ಯೋ, ಮತ್ತೆ ಹೇಗೆ ಹೇಳಬೇಕು? 60 ವರ್ಷ ಆದವರಿಗೆ ಕೇಳಿ, ಹೇಗಿದ್ದೀರಿ? ಪರವಾಗಿಲ್ಲ. 70 ವರ್ಷ ಆದವರಿಗೆ ಈಗ ಹೇಗಿದ್ದೀರಿ? 80 ವರ್ಷದವರಿಗೆ ಇದ್ದೀರಾ, ಇನ್ನೂ ಇದ್ದೀರಾ, ಹಾಗೆ ಕೇಳಬೇಕು. 90 ವರ್ಷ ಆದವರಿಗೆ ಇನ್ನೂ ಹೇಗೆ ಇದ್ದೀರಿ? 100 ವರ್ಷ ಆದವರಿಗೆ ಇನ್ನೂ ಯಾಕೆ ಇದ್ದೀರಿ? ಹೀಗೆ ಕೇಳಬೇಕು ತಂದರು. ಅಂದರೆ ಎಷ್ಟು ಕರೆಕ್ಟಾಗಿ ಹೇಳಿದ್ರು ಪಾಪ ಲೈಫಲ್ಲಿ. ಮೊನ್ನೆ ಯಾರೋ ಸಿಕ್ಕಿದ್ರು, ನಾನು ಅವರನ್ನು ಪಾರ್ಕಲ್ಲಿ ಕೇಳಿದಾಗ ನಾನು ಹೇಗಿದ್ದೀರಿ, ಆರೋಗ್ಯ ಹೇಗಿದ್ದೀರಿ, ನಿಮ್ಮ ಆರೋಗ್ಯ ಹೇಗಿದೆ ಅಂತ. ಏನಾಗಿಬಿಟ್ಟಿದೆ ಅಂದರೆ, ನಮ್ಮ ಬೆಂಗಳೂರಲ್ಲಿ ನಾನು ನಿಮಗೊಂದು ಮಾತು ಹೇಳಬೇಕು ಸರ್. ಯಾರಾದರೂ ಇಬ್ಬರು ತಮಿಳು ಮಾತಾಡ್ತಾ ಇದ್ದರೆ ಅದರಲ್ಲಿ ಒಬ್ಬ ತಮಿಳ, ಒಬ್ಬ ಕನ್ನಡಿಗ. ಇದು ಬೆಂಗಳೂರಿನ ಅವಸ್ಥೆ. ಯಾರು ಇಬ್ಬರು ತೆಲುಗು ಮಾತಾಡ್ತಾ ಇದ್ದರೆ ಅದರಲ್ಲಿ ಒಬ್ಬ ತೆಲುಗ, ಇನ್ನೊಬ್ಬ ಕನ್ನಡಿಗ. ಯಾರಾದಿಬ್ಬರು ಒಳ್ಳೆ ಕನ್ನಡ ಮಾತಾಡಿದ್ರೆ, ಸ್ಪಷ್ಟ ಸರಳ ಸುಂದರ ಕನ್ನಡ ಮಾತಾಡೋದು ಇದ್ದರೆ ಅವ್ರು ಬೆಂಗಳೂರಲ್ಲ, ದೇವರಾಣೆಗೆ ಅವ್ರು ಬೆಂಗಳೂರವರಲ್ಲ, ಅವರು ಮಂಗಳೂರವರ, ಶಿವಮೊಗ್ಗದವರ, ಧಾರವಾಡದವರು. ಯಾರಾದರೂ ಇಬ್ಬರು ಇಂಗ್ಲೀಷ್ ಮಾತಾಡ್ತಿದ್ದರೆ ಅವ್ರು ಬೆಂಗಳೂರಿನ ಕನ್ನಡಿಗರೇ.
ಇದು ಬೆಂಗಳೂರಿನ ಅವಸ್ಥೆ. ಕೆಲವರಿಗೆ ಒಂದು ಭ್ರಮೆ, ಒಂದು ಈ ಇಂಗ್ಲೀಷಲ್ಲಿ ಮಾತಾಡೋ ಒಂದು ಹುಚ್ಚು. ಅದು ಏನಂತ ಅಂದರೆ, ನಾನು ಮೊನ್ನೆ ಕೇಳಿದೆ, ಸರ್ ನಿಮ್ಮ ತಂದೆಯವರು ಹೇಗಿದ್ದಾರೆ, ಏನೋ ಹುಷಾರಿಲ್ಲ ಅಂತ ಕೇಳಲ್ಪಟ್ಟೆ. ಓ ಯು ಮೀನ್ ಮೈ ಡ್ಯಾಡ್? ಇವ್ರದ್ದು ಉತ್ತರ ನನಗೆ, ಓ ಅವರಿಗೆ ಸ್ವಲ್ಪ ಹಾರ್ಟ್ ಎನ್ಲಾರ್ಜ್ಮೆಂಟ್ ಆಯಿತು, ಇಮಿಡಿಯೇಟಾಗಿ ನಾನು ಇಮಿಡಿಯೇಟಾಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಈಗ ICU ಇದ್ದಾರೆ, ಅಂಡರ್ ಟ್ರೀಟ್ಮೆಂಟ್, ನಾಳೆ ಡಿಸ್ಚಾರ್ಜ್ ಆಗುತ್ತೆ, ಹಿ ವಿಲ್ ಬಿ ಫುಲ್ಲಿ ಆಲ್ ರೈಟ್. ಇದು ಕನ್ನಡದ ಉತ್ತರ, ಕನ್ನಡಿಗರ ಉತ್ತರ ಅಲ್ಲ. ಹಾಗೆ ಅಂತ ನೋಡಿ ನಾವು ಎಲ್ಲ ಕಡೆ ಕನ್ನಡವನ್ನೇ ಮಾತಾಡಲಿಕ್ಕೆ ಆಗೋದಿಲ್ಲ. ನಾವು ಸಾಕಷ್ಟು ಆಂಗ್ಲ ಪದಗಳನ್ನು ನಾವು ಅಂಗೀಕರಿಸಿ ನಾವು ಅಳವಡಿಸಿಕೊಂಡಿದ್ದೇವೆ ನಮ್ಮ ಆಡು ಭಾಷೆಯಲ್ಲಿ. ನೀವು ಯಾವುದೋ ದೊಡ್ಡ ಮಾಲ್ಗೆ ಹೋಗಿಬಿಟ್ಟು ಇಲ್ಲಿ ಲಿಫ್ಟ್ ಎಲ್ಲಿದೆ ಅಂತ ಹೇಳಿದ್ರೆ ಬರ್ತಾರೆ, ಬನ್ನಿ ಸರ್ ಇಲ್ಲಿ ಲಿಫ್ಟ್ ಇದೆ ಅಂತ ಹೇಳ್ಬೋದು. ಇಲ್ಲ ನಾನು ಕನ್ನಡದ ಪಂಡಿತ, ಇಲ್ಲಿ ಆರೋಹಣ ಅವರೋಹಣ ಯಂತ್ರ ಎಲ್ಲಿದೆ ಅಂದರೆ ಅವನಿಗೆ ಗಡಿಬಿಡಿ ಆಗುತ್ತೆ. ನೀವು ಯಾವುದೋ ಒಂದು ಮಾಲ್ಗೆ ಹೋಗಿಬಿಟ್ಟು ಇಲ್ಲಿ ಸೇಲ್ಸ್ ಗರ್ಲ್ ಎಲ್ಲಿದ್ದಾಳೆ ಸರ್, ಬನ್ನಿ ಸರ್ ಇಲ್ಲಿ ಸೇಲ್ಸ್ ಗರ್ಲ್ ಇಲ್ಲಿ ಕೂತಿದ್ದಾಳೆ, ಅಲ್ಲಿ ಹೋಗಿಬಿಟ್ಟು ಇಲ್ಲಿ ಮಾರಮ್ಮ ಎಲ್ಲಿದ್ದಾಳೆ ಅಂದರೆ ಸಂಶಯಕ್ಕೂ ಕಾರಣ ಆಗುತ್ತೆ. ಸೇಲ್ಸ್ಗಳದ್ದು ಭಾನುವಾಂತರ ಬಾರಮ್ಮ ಅಂತ ಆಗುತ್ತೆ. ನೀವೊಂದು ಟೂತ್ ಪೇಸ್ಟ್ ಕೊಡಿ ಅಂದರೆ ಎಲ್ಲೂ ಹೇಳ್ತಾರೆ, ಬನ್ನಿ ಸರ್ ಇಲ್ಲಿ ಟೂತ್ ಪೇಸ್ಟ್ ಇದೆ, ನನ್ನ ದಂತ ಪಂಕ್ತಿಗಳನ್ನು ಸ್ವಚ್ಛಗೊಳಿಸೋ ಜಾಡು ಕೊಡಿ ಅಂದರೆ, ನೀವೊಂದು ಟೈ ಕೊಡಿ ಅಂದರೆ ಕೂಡಲೇ ಕೊಡ್ತಾರೆ. ಕಂಠ ಕೌಪಿನ ಎಲ್ಲಿದೆ ಅಂದರೆ ಯಾವ ಕಂಠ ಯಾವ ಕೌಪಿನ ಅಂತ ಲೆಕ್ಕ ಆಗುತ್ತೆ. ನೀವು ಇವತ್ತಿನ ಮಕ್ಕಳಿಗೆಲ್ಲ ನೀವು ಸರ್ ನಮ್ಮ ಕ್ರಿಕೆಟ್ ತಂಡದ ವಿಕೆಟ್ ಕೀಪರ್ ಯಾರಂತ ಹೇಳ್ತಾರೆ, ಸರ್ ನಮ್ಮ MS ಧೋನಿ ಈಸ್ ದ ವಿಕೆಟ್ ಕೀಪರ್. ನಮ್ಮ ತಂಡದ ಗೂಟ ರಕ್ಷಕ ಯಾರು ಅಂದರೆ ಯಾವ ಗೂಟ ಯಾವ ರಕ್ಷಕ ಲೆಕ್ಕ ಆಗುತ್ತೆ ನೋಡಿ. ಹೀಗೆ ನಗಬೇಕು ನೀವು, ಆಗ ನಗಿದಾಗ ನಮಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಗಿಸುವುದು ಒಂದು, ಅದು ನೋಡಿ ನಗುವುದು ಒಂದು ಭೋಗ, ಅದು ನಾಳೆ ಹೇಳ್ತೇನೆ ನಿಮಗೆ ನಾನು. ನಗುವುದು ಒಂದು ಭೋಗ, ನಗಿಸುವುದು ಯೋಗ, ನಗದೇ ಇರುವುದು ಒಂದು ರೋಗ. ಅದು ಮೆಂಟಲ್ ಕೇಸ್. ನಗ್ತಾ ಇರಿ ಪರವಾಗಿಲ್ಲ. ನನಗೆ ಈಗಲೂ ನೆನಪಾಗುತ್ತೆ, ನಾನು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಬೇಕಿದ್ರೆ ಕನ್ನಡ ಸಚಿವರು ಬಂದುಬಿಟ್ಟು ಎಲ್ಲರೂ ಕನ್ನಡ ಮಾತಾಡಬೇಕು ಅಂತ ಕಡ್ಡಾಯ ಆಗಿತ್ತು. ನಾವೆಲ್ಲ ಕನ್ನಡವನ್ನು ಮಾತಾಡಲಿಕ್ಕೆ ಹೊರಟಿದ್ದೆವು. ಅಷ್ಟೊತ್ತಿಗೆ ಬಂದರು ಸಚಿವರು. ಬಂದ ಕೂಡ ಪಾಪ ನಾವೆಲ್ಲ ಕಷ್ಟಪಟ್ಟು, ಯಾಕಂದರೆ ಎಲ್ಲ ಶಬ್ದಗಳನ್ನ ಕನ್ನಡದಲ್ಲಿ ಮಾತಾಡೋದು ಭಾಳ ಕಷ್ಟ ಆಗುತ್ತೆ. ಬಂದಿದ್ದರು, ಎಲ್ಲ ಪರಿಚಯ ಮಾಡಬೇಕಾಗಿತ್ತು. ಅಲ್ಲಿ ಟೈಪಿಸ್ಟ್ ಇದ್ರು. ಇವರು ಯಾರು ಅಂತ ಕೇಳಿದ್ರು. ಪಾಪ ನಮ್ಮ ಪ್ರಿನ್ಸಿಪಾಲಿಗೆ ಗೊತ್ತಾಗಲ್ಲ, ಸರ್ ಇವರು ಟೈಪಿಸ್ಟೇ. ಅಷ್ಟೊತ್ತಿಗೆ ಆಕೆ ಹಾಗೆಲ್ಲ ಹೇಳ್ಬಿಡಿ, ಆಮೇಲೆ ನೀವು ಕೋಪಿಸ್ಟೇ ಪಾಪಿಸ್ಟೇ ಅಂತೀರಿ, ಬೇಡ ಅಂತಂದರು. ಹೋಗ್ಲಿ ಬಿಲ್ಲಿ ಸರ್ ಇವರು ಬೆಳರ್ಚುಗಾರ್ತಿ, ಅದು ಬೇಡ, ಆಮೇಲೆ ಮೋಸಗಾರ್ತಿ ಮಾಟಗಾರ್ತಿ ಅಂತ ಹೇಳ್ತಿದ್ದೆ, ಅದು ಬೇಡ ಅಂತ. ಅಲ್ಲಿ ಹೋಯ್ತು. ಹಾಗೆ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ಗೆ ಹೋಯ್ತು. ನಮ್ಮಲ್ಲಿ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್, ಅಲ್ಲಿ ನಮಗೆ ಒಬ್ಬ ಡ್ರಿಲ್ಲರ್ ಇದ್ದಾನೆ. ವಿ ಹ್ಯಾವ್ ಎ ಡ್ರಿಲ್ಲರ್ ಒಂದು ಪೋಸ್ಟ್. ಸರ್ ಇವರು ಯಾರು? ಪಾಪ ನಮ್ಮ ಪ್ರಿನ್ಸಿಪಾಲಿಗೆ ಗೊತ್ತಾಗಲಿಲ್ಲ, ಡ್ರಿಲ್ಲರ್ಗೆ ಹೇಗೆ ಹೇಳಬೇಕು ಕನ್ನಡ. ಸರ್ ಇವರು ತೂತುಕೋರ. ಆಮೇಲೆ ಅವರು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಬಂದು, ಸರ್ ಇವರು ಮಹಾತೂತುಕೋರ. ಆಮೇಲೆ ಮೆಡಿಕಲ್ ಡಿಪಾರ್ಟ್ಮೆಂಟ್ಗೆ ಹೋಯಿತು. ಅಲ್ಲಿಗೆ ಮೆಡಿಸಿನ್, ಅದಕ್ಕೆ ಒಬ್ಬರಿಗೆ ಏಡ್ಸ್ ಇತ್ತು. ನಿಮಗೆ ಗೊತ್ತಾರೆ ಏಡ್ಸ್ ಅಂದರೆ ಎಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ತಮಗೆಲ್ಲ ತಿಳಿದಿರುವ ಹಾಗೆ ಈ BP, ಡಯಾಬಿಟಿಸ್ ಇವೆಲ್ಲ ಪಿತ್ರಾರ್ಜಿತ ಸಾಮಾನ್ಯವಾಗಿ, ನಾನು ಆಮೇಲೆ ಹೇಳ್ತೇನೆ. ಆದರೆ ಏಡ್ಸ್ ಮಾತ್ರ ಸ್ವಾರ್ಜಿತ. ಅವನಿಗೆ ಏಡ್ಸ್ ಇತ್ತು. ಆಮೇಲೆ ಇವನಿಗೆ ಏನು ರೋಗ ಅಂತ ಕೇಳಿದ್ದಾರೆ. ಪಾಪ ನಮ್ಮ ಮೆಡಿಸಿನ್ ಪ್ರೊಫೆಸರ್ ಡಾಕ್ಟರ್ ಬಸಪ್ಪನವ್ರು ಪಾಪ ಓದ್ಕೊಂಡು ಬಂದಿದ್ದಾರೆ. ಸರ್ ಇವನಿಗೆ ಆರ್ಜಿತ ಮರವಣಿ ಕೊರತೆ ಲಕ್ಷಣ ಕೂಟ ಎಂಬ ರೋಗ ಇದೆ, ಅದರ ಅನುವಾದ. ಅಷ್ಟೊತ್ತಿಗೆ ಆ ಪೇಷಂಟ್ ಎದ್ಬಿಟ್ಟು, ನನಗೆ ಅಷ್ಟು ದೊಡ್ಡ ರೋಗ ಇಲ್ಲ ಸರ್, ಬರೀ ಏಡ್ಸ್ ಇದೆ ಅಂತಂದು. ಪಾಪ ಈ ಭ್ರಮೆ ಇದು ಇದೆ. ಈ ಮನುಷ್ಯರಿಗೆ ಇಂಗ್ಲೀಷು, ಪಾಪ ಇಂಗ್ಲೀಷಿದ್ದು ವ್ಯಾಮೋಹ. ಒಂದು ಇಂಗ್ಲೀಷಲ್ಲಿ ಕೆಲವರಿಗೆ ಒಂಥರ ಇಂಗ್ಲೀಷಲ್ಲಿ ಮಾತಾಡಿದರೆ ಏನೋ ಅದೊಂಥರ ಹೈಫೈ ಅಂತ ಅರ್ಥ ಇರಲಿ. ನಾನು ಸಂಪಲಿ ಕೇಳಿದ್ರೆ ನಿಮ್ಮ ಆರೋಗ್ಯ ಹೇಗಿದೆ ಹೇಗೆ ಅಂತ. ಅಷ್ಟೊತ್ತಿಗೆ ಅವರು ಏನು ಹೇಳಬೇಕಾಗಿತ್ತು ಅಂದರೆ, ಡಾಕ್ಟ್ರೇ ನನಗೆ ಸ್ವಲ್ಪ ಬಾಯಿ ರುಚಿ ಚೆನ್ನಾಗಿದೆ, ಸ್ವಲ್ಪ ಮಲಬದ್ಧತೆ ಇದೆ. ಅವ್ರು ಹಾಗೆ ಹೇಳಿಲ್ಲ, ಡಾಕ್ಟ್ರೇ ಇನ್ಗೋಯಿಂಗ್ ಇಸ್ ಗೋಯಿಂಗ್, ಔಟ್ ಗೋಯಿಂಗ್ ಇಸ್ ನಾಟ್ ಗೋಯಿಂಗ್. ಸಿನ್ಸ್ ಹೌ ಮೆನಿ ಡೇಸ್ ಅಂದೆ, ಸಿನ್ 3 days, ದೆನ್ ಐ ಆಮ್ ಗೋಯಿಂಗ್ ಫ್ರಮ್ ಹಿಯರ್ ಅಂತಂದೆ ನಾನು. ಇನ್ನೊಬ್ಬರು ಸಿಕ್ಕಿದ್ರು, ಅವ್ರಿಗೆ ನಿಮ್ಮ ಆರೋಗ್ಯ ಹೇಗಿದೆ ಅಂತ ಕೇಳಿದೆ. ಅವ್ರು ಏನು ಹೇಳಬೇಕಾಗಿತ್ತು ಅಂದರೆ, ಸರ್ ನನ್ನ ಬುದ್ಧಿ ಭದ್ರವಾಗಿದೆ, ನನ್ನ ಗಂಟಲು ಚೆನ್ನಾಗಿದೆ, ನನ್ನ ಹಲ್ಲು ಗಟ್ಟಿಯಾಗಿದೆ, ನನ್ನ ಸೊಂಟ ನೆಟ್ಟಗಿದೆ ಅಂತ ಹೇಳಬೇಕಾಗಿತ್ತು. ಆದರೆ ಇಂಗ್ಲೀಷ್ ವ್ಯಾಮೋಹ. ಅವ್ರು ಹೇಳ್ತಾರೆ, ಡಾಕ್ಟ್ರೇ ಐ ಆಮ್ ಮೆಂಟಲಿ ಡೆಂಟಲಿ ಗಂಟಲಿ ಸೊಂಟಲಿ ವೆರಿ ಸ್ಟ್ರಾಂಗ್ ಅಂತ ಅಂದರು. ಇರಲಿ, ಇದೆಲ್ಲ ನಾನು ಸ್ವಲ್ಪ ತಿಳಿ ಹಾಸ್ಯ ಬೆರೆಸಿ ಹೇಳ್ತಕ್ಕಂಥದ್ದು. ಆರೋಗ್ಯ ಪರಮ ಭಾಗ್ಯ ಅಂತ ನಾವು ಒಪ್ಕೊಂಡದ ಮಾತು. ಎರಡನೇ ಪಾಯಿಂಟು, ಆರೋಗ್ಯ ನಮಗೆ ಏಕೆ ಬೇಕು? ಐ ಆಮ್ ಗೋಯಿಂಗ್ ಯು ಸೈಂಟಿಫಿಕಲಿ ವಿತ್ ಸಮ್ ಫ್ಯೂ ಹ್ಯೂಮರ್ಸ್, ಐ ಆಮ್ ಟೇಕಿಂಗ್ ಯು ಸೈಂಟಿಫಿಕಲಿ. ಆರೋಗ್ಯ ಏಕೆ ಬೇಕು? ಆರೋಗ್ಯ ಏಕೆ ಬೇಕು ಅಂತ ಆರೋಗ್ಯ ಇಲ್ಲದವರನ್ನು ಕೇಳಿ, ಅವ್ರು ಹೇಳ್ತಾರೆ, ಕರೆಕ್ಟಾಗಿ ಹೇಳ್ತಾರೆ. ಕಣ್ಣು ಇಲ್ಲದವರನ್ನು ನೀವು ಕೇಳಬೇಕು, ಆ ಕಣ್ಣಿನ ಮಹತ್ವ ಏನು ಅಂತ ಆ ಕ್ರೂಡನನ್ನು ಕೇಳಬೇಕು ನೀವು. ಅವನು ಹೇಳ್ತಾನೆ, ಸರ್ ನಾನು ಎಂಥ ನಿರ್ಭಾಗ್ಯ, ನಾನು ಜಗತ್ತೇ ನೋಡಿಲ್ಲ. ಅದು ಆರೋಗ್ಯ ಇದ್ದಾಗ ನಿಮಗೆ ಗೊತ್ತಾಗಲ್ಲ ಸರ್, ದಯವಿಟ್ಟು ತಿಳ್ಕೊಳ್ಳಿ. ಆರೋಗ್ಯ ಇಲ್ಲದಾಗ ಮಾತ್ರ
ಮಾತ್ರ ನಿಮಗೆ ಅದರ ವ್ಯಾಲ್ಯೂ ಗೊತ್ತಾಗುತ್ತೆ. ಸಣ್ಣ ವಿಷಯ ಸಾಕು, ಸಣ್ಣ ಮಂಡಿ ನೋವು ಸಾಕು, ಈಗಲೇ ಅದರ ಇಂಪಾರ್ಟೆನ್ಸ್ ಗೊತ್ತಾಗೋದು ಆಗಲೇ ಹಾಗೆ. ಆ ಕಾರಣಕ್ಕಾಗಿ ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನಂ ಧರ್ಮಾರ್ಥ ಕಾಮ ಮೋಕ್ಷಾಣಂ ಆರೋಗ್ಯಮಂ ಮೂಲಮಂ ಉತ್ತಮಂ. ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವಿಧ ಪುರುಷಾರ್ಥಗಳನ್ನು ಸಾಧಿಸಬೇಕಿದ್ರೆ ಆರೋಗ್ಯವೇ ಸಾಧನ. ಅದಕ್ಕೋಸ್ಕರ ದ ಫಸ್ಟ್ ಪ್ರಯಾರಿಟಿ ಗೋಸ್ ಟು ಆರೋಗ್ಯ. ಅದಕ್ಕೆ ನೋಡಿ ಮೊದಲು ಸಿಕ್ಕಿರುವ ಆರೋಗ್ಯ. ಅದಕ್ಕೆ ಮೊದಲ ಆಶೀರ್ವಾದ ಏನು? ಆಯುರಾರೋಗ್ಯ ಪ್ರಾಪ್ತಿ ಮಸ್ತು ಅಲ್ವ ಸರ್? ಮೊದಲ ಆಶೀರ್ವಾದ ಕೊಡೋರು ಹಿರಿಯವರು. ಕೊನೆ ಪ್ರಾರ್ಥನೆ ಏನು ನಮ್ಮದೆಲ್ಲ ಜೀವನದಲ್ಲಿ? ನಾವು ದೇವ್ರ ಹತ್ರ ಏನು ಕೇಳೋದು? ಕೊನೆ ಪ್ರಾರ್ಥನೆ ಅನಾಯಾಸೇನ ಮರಣಂ ವಿನಾ ದೈನ್ಯನ ಜೀವನಂ. ಎಂಥ ಅದ್ಭುತವಾದ ಪ್ರಾರ್ಥನೆ ಸರ್. ಓ ಮೈ ಗಾಡ್ ಗ್ರಾಂಟ್ ಮಿ ಎ ಲೈಫ್ ವೇರ್ ಐ ಡೋಂಟ್ ಹ್ಯಾವ್ ಟು ಬೆಗ್ ಎನಿಬಡಿ. ಓ ಮೈ ಗಾಡ್ ಗ್ರಾಂಟ್ ಮಿ ಎ ಡೆತ್ ವೇರ್ ಐ ಡೋಂಟ್ ಹ್ಯಾವ್ ಟು ಸಫರ್ ಎನಿ ಅಂತ ಹೇಳ್ತಾರೆ. ಕಾಡಿ ಬೇಡುವ ಜೀವನವನ್ನು ಕೊಡಬೇಡ, ಹಾಗೆಯೇ ನರಳಿ ನರಳಿ ಸಾಯುವ ಸಾವನ್ನು ಕೊಡಬೇಡ ತಂದೆ. ಇದು ನನ್ನ ಪ್ರಾರ್ಥನೆ, ಕೊನೆಯ ಪ್ರಾರ್ಥನೆ. ಎಲ್ಲರ ಪ್ರಾರ್ಥನೆ ಅದು ಒಂದೇ. ನಮಗೆ ಸಾವು ನೋಡಿ, ಸಾವು ಮುಖ್ಯ ಅಲ್ಲ, ಸಾಯುವ ರೀತಿ ಭಯಂಕರ. ಅದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಆರೋಗ್ಯ ಅನ್ನೋದು ಬಹಳ ಮುಖ್ಯ. ಅದನ್ನು ಯಾಕೆ ಇರಬೇಕು ನಾನು ಹೇಳಬೇಕಾಗಿಲ್ಲ. ನೆಕ್ಸ್ಟ್ ಕ್ವಶನ್, ಆರೋಗ್ಯ ಅಂದರೆ ಏನು? ವೆರಿ ಇಂಪಾರ್ಟೆಂಟ್ ಸರ್. ವಿಶ್ವ ಆರೋಗ್ಯ ಸಂಸ್ಥೆಯವರ ಪ್ರಕಾರ ಆರೋಗ್ಯವೆಂದರೆ ಹೆಲ್ತ್ ಈಸ್ ನಾಟ್ ಮಿಯರ್ಲಿ ದ ಆಬ್ಸೆನ್ಸ್ ಆಫ್ ಎ ಡಿಸೀಸ್. ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಇಟ್ ಈಸ್ ಎ ಪಾಸಿಟಿವ್ ಸ್ಟೇಟ್ ಆಫ್ ಫಿಸಿಕಲ್, ಮೆಂಟಲ್, ಮಾರಲ್, ಸೋಷಿಯಲ್ ಆ್ಯಂಡ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್ನೆಸ್. ಆರೋಗ್ಯವೆಂದರೆ ಕೇವಲ ಕಣ್ಣಿಗೆ ಕಾಣುವ ರುಚಿಗಳು ಇಲ್ಲವೆಂದ ಮಾತ್ರಕ್ಕೆ ಒಬ್ಬ ವ್ಯಕ್ತಿ ಆರೋಗ್ಯವಂತನೆಂಬ ಅರ್ಥ ಅಲ್ಲ. ಸೊ ನನಗೆ 2 ಕೈ ಇದೆ, ಕಾಲಿದೆ, ಕಣ್ಣಿದೆ, ನಾನು ಆರೋಗ್ಯ ಒಪ್ಪಲಾರೆ. ಆರೋಗ್ಯವೆಂದರೆ ವ್ಯಕ್ತಿಯ ವಯಸ್ಸಿಗೆ ತಕ್ಕಂತೆ ಆ ಶಾರೀರಿಕ ಮಾನಸಿಕ ಲವಲವಿಕೆಯನ್ನು ಹೊಂದುವುದೇ ಆರೋಗ್ಯ. ದ್ಯಾಟ್ ಈಸ್ ಹೆಲ್ತ್. ದ್ಯಾಟ್ ಈಸ್ ದ ಹೆಲ್ತ್ ಸರ್. ಅದು ಆರೋಗ್ಯ. ಅದನ್ನು ರವಿಶಂಕರ್ ಗುರೂಜಿ ಅದ್ಭುತವಾಗಿ ಹೇಳ್ತಾರೆ, ತುಂಬ ಹಿಡಿಸ್ತಾನೆ ಅವರ ಡೆಫಿನಿಷನ್. ಅವರ ಪ್ರಕಾರದಲ್ಲಿ ಹೆಲ್ತ್ ಈಸ್ ಎ ಸ್ಟೇಟ್ ಆಫ್ ಡಿಸೀಸ್ ಫ್ರೀ ಬಾಡಿ, ಸ್ಟ್ರೆಸ್ ಫ್ರೀ ಮೈಂಡ್ ಆ್ಯಂಡ್ ಸಾರೋ ಫ್ರೀ ಸೋಲ್. ಎಕ್ಸಲೆಂಟ್ ಡೆಫಿನಿಷನ್. ಐ ಕ್ಯಾನ್ ಸ್ಪೀಕ್ 1 hour ಆನ್ ದಿಸ್ ಒನ್ ಸರ್. 1 ಗಂಟೆ ನಾನು ಮಾತಾಡಬಲ್ಲೆ. ಐ ರಿಪೀಟ್, ಏನಂತೀರಿ? ರೋಗರಹಿತ ಶರೀರ, ದುಗುಡರಹಿತ ಮನಸ್ಸು ಹಾಗೂ ದುಃಖರಹಿತ ಆತ್ಮ. ಯಾಕೆಂದರೆ ನಾನು ನಿಮ್ಮ ಕಡೆಗೆ ಕಾಣು ನಾನು ಮಾತ್ರ ಅಲ್ಲ. ನಾನೆಂದರೆ ನಿಮ್ಮ ಕಡೆಗೆ ಕಾಣುವ ನಾನು, ನಿಮ್ಮ ಕಣ್ಣಿಗೆ ಕಾಣದ ನನ್ನ ಮನಸ್ಸು ಮತ್ತು ನನ್ನ ಆತ್ಮ. ಇದು ನಾನು. ಹ್ಯೂಮನ್ ಬಾಡಿ, ಆಲ್ ದ ಹ್ಯೂಮನ್ ಬೀಯಿಂಗ್ಸ್ ಆರ್ ಮೇಡ್ ಅಪ್ ಆಫ್ ದರ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್. ಆಲ್ ದ 3 ಶುಡ್ ಬಿ ಹೆಲ್ದಿ. ಆಗಲೇ ಅದು ಸಂಪೂರ್ಣ ಆರೋಗ್ಯ. ಆ ಕಾರಣಕ್ಕಾಗಿ ಆರೋಗ್ಯವೆಂದರೆ ಅದು ಲವಲವಿಕೆ. ಒಂದು ಮಾತು. ಎರಡನೇ ಮಾತು, ವಾಟ್ ಈಸ್ ದ ಏಮ್ ಆಫ್ ಲೈಫ್? ಏಮ್ ಆಫ್ ಲೈಫ್ ಈಸ್ ಟು ಪೊಸೆಸ್ ಗುಡ್ ಹೆಲ್ತ್, ಟು ಪ್ರಮೋಟ್ ಇಟ್ ಆ್ಯಂಡ್ ಟು ಪ್ರಿಸರ್ವ್ ಇಟ್. ಒಳ್ಳೆಯ ಆರೋಗ್ಯವನ್ನು ಗಳಿಸ್ಕೊಂಡ ಆರೋಗ್ಯವನ್ನು ಉಳಿಸ್ಕೊಂಡ ಆರೋಗ್ಯವನ್ನು ಬೆಳೆಸ್ಕೊಳ್ಬೇಕು. ಇದುವೇ ನಮ್ಮ ಜೀವನದ ಉದ್ದೇಶ. ವಿ ಹ್ಯಾವ್ ಟು ಅರ್ನ್ ಎ ಗುಡ್ ಹೆಲ್ತ್, ಪ್ರಮೋಟ್ ಇಟ್ ಆ್ಯಂಡ್ ಪ್ರಿಸರ್ವ್ ಇಟ್. ಯಾಕೆಂದರೆ ದ ಆರ್ಟ್ ಆಫ್ ಮೇಂಟೈನಿಂಗ್ ಗುಡ್ ಹೆಲ್ತ್ ಈಸ್ ಮೋರ್ ಇಕನಾಮಿಕಲ್ ಆ್ಯಂಡ್ ಈಸಿ ರಾದರ್ ದೆನ್ ರಿಸ್ಟೋರಿಂಗ್ ದ ಲಾಸ್ಟ್ ಹೆಲ್ತ್. ಒಂದು ಸಲ ಆರೋಗ್ಯ ನಿಮ್ಮ ಕೈ ತಪ್ಪಿ ಹೋಗಿಬಿಟ್ರೆ ಮತ್ತೆ ಅದನ್ನು ಪುನಃ ಟ್ರ್ಯಾಕಿಗೆ ತರಬೇಕು ಭಾಳ ಕಷ್ಟ. ಇಟ್ ಈಸ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಇಟ್ ಈಸ್ ಡಿಫಿಕಲ್ಟ್. ವೆರಾಸ್ ಮೇಂಟೈನಿಂಗ್ ಗುಡ್ ಹೆಲ್ತ್ ಈಸ್ ಇಕನಾಮಿಕಲ್ ಆ್ಯಂಡ್ ಈಸಿ. ಆರೋಗ್ಯವನ್ನು ಉಳಿಸ್ಕೊಳ್ಬೇಕು. ಇದು ಬಹಳ ಮುಖ್ಯವಾದ ವಿಚಾರ. ನೆಕ್ಸ್ಟ್ ಅಂಶ, ಆರೋಗ್ಯವನ್ನು ರೂಪಿಸುವ ಅಂಶಗಳು ಯಾವುವು? ಇಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್. ಈಗ ನಾನು ಹೇಳಿದ್ದಾಯಿತು, ಆರೋಗ್ಯ ಯಾಕೆ ಬೇಕು, ಆರೋಗ್ಯ ಎಂದರೆ ಏನು, ಆರೋಗ್ಯವನ್ನು ರೂಪಿಸುವ ಅಂಶಗಳು. ಈಗ ನೆಕ್ಸ್ಟ್ ಪಾಯಿಂಟ್, ಯಾವ ಅಂಶಗಳು? ನನ್ನ ದೃಷ್ಟಿಯಲ್ಲಿ ಒಂದು 10 ಅಂಶಗಳು ನಮ್ಮ ಆರೋಗ್ಯವನ್ನು ರೂಪಿಸುತ್ತವೆ. ನೀವು ಸಹ ಮತ್ತೆ ಆ್ಯಡ್ ಮಾಡ್ಬೋದು. ಒಂದು, ಆನುವಂಶಿಕತೆ, ಹೆರಿಡಿಟರಿ ಫ್ಯಾಕ್ಟರ್ಸ್. ಇದು ಮಾತ್ರ ಸತ್ಯ. ದ ಜೀನ್ ಪ್ಯಾಂಟ್ಸ್ ಮೇ ಗೋ ರಾಂಗ್ ಬಟ್ ನಾಟ್ ದ ಜೀನ್ಸ್. ಅದು ಮೋಸ ಕೊಡೋದಿಲ್ಲ. ಈಗ ಪ್ರತಿಯೊಬ್ಬ ವ್ಯಕ್ತಿಯ ಅವನ ಹೈಟು, ಅವನ ವೆಯ್ಟು, ಅವನ ಕಲರು ಮತ್ತು ಅವನಿಗೆ ಬರಬಹುದಾದ ರೋಗಗಳು, ಅವನ ಜೀವನಾವಧಿ, ಅವನ IQ, ಅವನ ಬುದ್ಧಿವಂತಿಕೆ, ಅವನ ವಾಕಿಂಗ್ ಸ್ಟೈಲು, ಅವನ ಟಾಕಿಂಗ್ ಸ್ಟೈಲ್ ಎಲ್ಲವೂ ಕೂಡ ಅದು ಆನುವಂಶಿಕವಾಗಿ ಬಂದಿರುತ್ತೆ. ನೀವು ನೋಡಿ, ಕೆಲವರು ಮಾತಾಡಿದ ಬರೋ ವಾಯ್ಸಲ್ಲಿ ಗೊತ್ತಾಗಿದೆ ನೀವು ಅವರ ಮಗ ಅಲ್ವಾ. ನೋಡಿ, ಅದು ಆ ವಾಯ್ಸಲ್ಲಿ ಅಷ್ಟು ಕರೆಕ್ಟಾಗಿ ಬರುತ್ತೆ. ಆ ಹೇರ್ ಸ್ಟೈಲು, ಅವನ ಕಲರ್. ಈಗ ಅಪ್ಪ ಉದ್ದಾಗಿದ್ದುಬಿಟ್ಟು ಅಮ್ಮ ಉದ್ದಾಗಿದ್ದರೆ ಮಕ್ಕಳು ಉದ್ದಾಗಿ ಆಗ್ತಾರಲ್ವ. ಅಪ್ಪ ಕಪ್ಪಗಿದ್ದು ಅಮ್ಮ ಕಪ್ಪಗಿದ್ದರೆ ಮಕ್ಕಳು ಕೂಡ ಕಪ್ಪ ಆಗೇ ಆಗ್ತಾರೆ
ಅದು ಹೆರಿಡಿಟರಿ ಫ್ಯಾಕ್ಟರ್. ಏನಾದರೂ ಬೆಳ್ಳಗಾಗಿಬಿಟ್ರೆ ಅದು ಸಂಶಯಕ್ಕೆ ಕಾರಣ ಆಗುತ್ತೆ. ಅಲ್ವ ಸರ್? ಅದಕ್ಕೋಸ್ಕರ ನಾವು ಈ ಆನುವಂಶಿಕತೆಯನ್ನು ಒಪ್ಕೊಳ್ಳೇಬೇಕು. ಈಗಂತೂ ಸರ್ ನೀವು ಒಂದು ತಲೆ ಕೂದಲು ಕೊಟ್ಟರೆ ಸಾಕು, ದೇ ಎಂಟೈರ್ಲಿ ಅನಲೈಸ್ ಯುವರ್ ಎಂಟೈರ್ಲಿ ಹಿಸ್ಟ್ರಿ ಆಫ್ ಯುವರ್ ಹೆಲ್ತ್ ಕಂಪ್ಲೀಟ್ ಹೇಳಿಬಿಡ್ತಾರೆ. ಎಷ್ಟೋ ರೋಗಗಳು ಆನುವಂಶಿಕೆಯಿಂದ ಬರ್ತದೆ. ಉದಾಹರಣೆಗೆ ಕಲರ್ ಬ್ಲೈಂಡ್ನೆಸ್ ಒಂದೊಂದು ರೋಗ, ನಿಮ್ಗೆ ಗೊತ್ತಿಲ್ಲ, ಅದೊಂದು ರೋಗ ಇದೆ. ಅದು ಪುರುಷರಿಗೆ ಸ್ವಲ್ಪ ಜಾಸ್ತಿ. ಏನಂತ ಹೇಳಿದ್ರೆ ಪಾಪ ಅವರಿಗೆ ಇಡೀ ಜಗತ್ತು ಒಂದೇ ಕಲರ್. ಅವರಿಗೆ ಕೆಂಪು ಬಣ್ಣ, ಕಿವಿ, ಈ ಪ್ರೈಮರಿ ಕಲರ್ಸ್ ಇದ್ದೇವೆ, ಯಾವ್ದು ಹೇಳು, ಕೆಂಪು, ಹಳದಿ, ನೀಲಿ ಯಾವುದು ಕಾಣೋದೇ ಇಲ್ಲ ಅವರಿಗೆ. ಟೋಟಲಿ ಕಲರ್ ಬ್ಲೈಂಡ್. ಅದು ಒಂದು ಹೆರಿಡಿಟರಿ ಡಿಸೀಸ್. ಅದು ಹಿಮೋಫೀಲಿಯಾ. ಒಂದು ಸಣ್ಣ ಗಾಯ ಆದರೆ ಅದು ಬ್ಲೀಡಿಂಗ್ ನಿಲ್ಲುವುದೇ ಇಲ್ಲ. ಸಾಮಾನ್ಯವಾಗಿ 3-5 ನಿಮಿಷಗಳೊಳಗೆ ಅದು ನಿಲ್ಲುವುದಿಲ್ಲ ಅವರಿಗೆ. ಸಣ್ಣ ಶೇವ್ ಮಾಡಿಕೊಂಡು ಸಾಕು ಸತ್ತೋಗ್ಬಿಡ್ತಾರೆ ಅವರು. ಹಿಮೋಫೀಲಿಯಾ ಅಂಥದ್ದು ಹಲವಾರು ರೋಗಗಳಿವೆ ವಿಚ್ ಆರ್ ಜೆನೆಟಿಕಲಿ ಟ್ರಾನ್ಸ್ಮಿಟೆಡ್, ವಿಚ್ ಆರ್ ಕಾಲ್ಡ್ ಎಸ್ ಹೆರಿಡಿಟರಿ ಡಿಸಾರ್ಡರ್ಸ್. ಆದರೆ ಈಗ ನಮ್ಮ ಅಪ್ಪ ಗಿಡ್ಡ ಇದ್ದರು, ನಾನು ಅಮ್ಮ ಗಿಡ್ಡ, ನಾನು ಗಿಡ್ಡ ಆಗಿಬಿಟ್ಟೆ, ನನಗೆ ನೇಣು ಹಾಕಿದ್ರು ಉದ್ದಾಕ್ಲಿಕ್ಕೆ ಆಗೋಲ್ಲ. ಅದು ಇಷ್ಟೇ, ನಂದು ಇಷ್ಟು, ಇದಕ್ಕಿಂತ ಹೆಚ್ಚು ಆಗಲಿಕ್ಕೆ ಆಗೋಲ್ಲ. ನನ್ನ ಚಂದ ಇಷ್ಟ ಇದನ್ನು ಏನು ಮಾಡೋಕ್ಕಾಗಲ್ಲ. ಆದರೆ ಒಂದು ಮಾಡ್ಬೋದು ನೋಡಿ, ಸಾಮಾನ್ಯವಾಗಿ ಅಪ್ಪ ಡಯಾಬಿಟೀಸು, ಅಮ್ಮ ಡಯಾಬಿಟೀಸು, ಎಲ್ಲ ಡಯಾಬಿಟಿಸ್, ಮಕ್ಕಳಿಗೆ ಡಯಾಬಿಟಿಸ್ ಬರುವಂಥ ಸಂದರ್ಭಗಳು ಜಾಸ್ತಿ. ಬರಲೇಬೇಕು ಅಂತಿಲ್ಲ, ಸಂದರ್ಭಗಳು ಜಾಸ್ತಿ. ಆದರೆ ಒಂದು ಉಪಯೋಗದ ಇದೆ. ಏನು ಅಂತಂದರೆ, ನಾನು ನನ್ನ ನನ್ನ ಅಪ್ಪ ಡಯಾಬಿಟಿಕ್ ಇರಲಿ, ನನ್ನ ಅಮ್ಮ ಡಯಾಬಿಟಿಕ್ ಇರಲಿ, ಆದರೆ ನಾನು ತುಂಬ ಜಾಗರೂಕತೆಯಿಂದ ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ ಕಾರಣ ನನಗೆ ಡಯಾಬಿಟಿಸ್ ಇಲ್ಲ, ನನಗೆ ಯಾವ ರೋಗಗಳು ಅಂತ ನಾನು ಮುಂದುವರಿದೆ. ನನ್ನ ಮಕ್ಕಳಿಗೆ ಅದನ್ನು ಟ್ರಾನ್ಸ್ಮಿಟ್ ಮಾಡೋಂಥ ಅವಶ್ಯಕತೆಗಳು ಕಡಿಮೆ ಆಗುತ್ತೆ. ಐ ಕ್ಯಾನ್ ಇಂಪ್ರೂವ್ ಮೈ ಪ್ರೊಜೆನಿ. ಡೋಂಟ್ ಥಿಂಕ್ ದಟ್ ದ ಹೆರಿಡಿಟರಿ ಫ್ಯಾಕ್ಟರ್ಸ್ ಆರ್ ಲೈಫ್ ಲಾಂಗ್. ಏನು ನನ್ನ ಅಪ್ಪ ಇದ್ದಾಗ ಇಡೀ ವಂಶಪಾರಂಪರ್ಯ ಬರಬೇಕು ಅಂತ ಏನಿಲ್ವೇ ಇಲ್ಲ. ಅದು ಎಲ್ಲ ಮಕ್ಕಳಿಗೂ ಬರೋದಿಲ್ಲ. ಅದು ಸ್ಕಿಪ್ ಮಾಡ್ಕೊಂಡು ಬರುತ್ತೆ, ಒಬ್ಬರಿಗೆ ಬಿಟ್ಟು ಒಂದು ಬರ್ತದೆ. ಅದು ಯು ಶುಡ್ ಸ್ಟಡಿ ದಟ್ ಹೆರಿಡಿಟರಿ ಡಿಸಾರ್ಡರ್ಸ್. ಆ ಕಾರಣಕ್ಕಾಗಿ ಆನುವಂಶಿಕತೆ ಬಗ್ಗೆ ನಾವು ಹೆಚ್ಚು ತಲೆಕೆಡಿಸ್ಕೊಳ್ಳೋದು ಬೇಡ. ಆದರೆ ನಾವು ಆರೋಗ್ಯವಂತವಾಗಿದ್ದರೆ ನಮ್ಮ ಮಕ್ಕಳು, ಮರಿಮಕ್ಕಳು, ನಮ್ಮ ಸಂತಾನವನ್ನು ಅವರ ರೋಗರಹಿತವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಅದನ್ನೊಂದು ಕಲಿತುಕೊಳ್ಬೇಕು. ಒಂದು. ಎರಡನೇದು, ನಮ್ಮ ಅತಿ ದೊಡ್ಡ ಆರೋಗ್ಯವನ್ನು ರೂಪಿಸುವ ಅಂಶ ಅಂದರೆ ನಮ್ಮ ಆಹಾರ. ಸರ್, ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಆರ್ ಅರೈಸಿಂಗ್ ಹಿಯರ್. ಆಹಾರ ಏನಾಗಿಬಿಟ್ಟಿದೆ ಅಂದರೆ, ತಿನ್ನಬಾರದನ್ನು ತಿಂತೇವೆ, ತಿನ್ನಬಾರದ ಪ್ರಮಾಣದಲ್ಲಿ ತಿಂತೇವೆ, ತಿನ್ನಬಾರದ ರೀತಿಯಲ್ಲಿ ತಿಂತೇವೆ, ತಿನ್ನಬಾರ್ದ ವೇಳೆಯಲ್ಲಿ ತಿಂತೇವೆ, ಸಿಕ್ಕಲ್ಲಿ ತಿಂತೇವೆ. ಅದಕ್ಕೆ ಆರೋಗ್ಯ ಕೆಟ್ಟೋಗುತ್ತೆ. ಒಂದೇ ಮಾತು ಹೇಳ್ತೇನೆ ಸರ್, ಏನನ್ನು ತಿನ್ನಬೇಕು, ಏನನ್ನು ತಿನ್ನಬಾರ್ದು, ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು, ಹೇಗೆ ತಿನ್ನಬೇಕು, ವಾಟ್ ಟು ಈಟ್, ವಾಟ್ ನಾಟ್ ಟು ಈಟ್, ಹೌ ಟು ಈಟ್, ವೆನ್ ಟು ಈಟ್, ಆ್ಯಂಡ್ ಹೌ ಮಚ್ ಟು ಈಟ್. ಇಫ್ ಯು ಹ್ಯಾವ್ ದ ನಾಲೆಜ್, ಯು ಆರ್ ಹೆಲ್ತಿ. ಇದು ಸುಲಭದ ಕೆಲಸ ಅಲ್ಲ. ಏನಾಗಿಬಿಡುತ್ತೆ ಅಂದರೆ, ತಿನ್ನುವ ಚಪಲ ಬಾಯಿಗೆ, ಜೀರ್ಣಿಸೋ ಜವಾಬ್ದಾರಿ ಹೊಟ್ಟೆದ್ದು, ಇಬ್ಬರೊಳಗೆ ಕಮ್ಯುನಿಕೇಷನ್ ಗ್ಯಾಪ್. ತಿಂದುಬಿಟ್ಟು ಹಾಕಿದ್ರು ತಿಂದುಬಿಡೋದು, ಆಮೇಲೆ ಅಯ್ಯೋ ಈಗ ತಿಂದುಬಿಟ್ಟೆ. ಯಾರು ಹೇಳಿದ್ರು ತಿನ್ನಲಿಕ್ಕೆ? 5 ಒಬ್ಬಟ್ಟು ತಿಂದುಬಿಟ್ರೆ ಏನಾಗಬೇಕು ಇವಂದು? ಸಂಕ್ರಾಂತಿ ಹಾಕಿಬಿಟ್ರು. ನಿಮ್ಗೆ ಗೊತ್ತಲ್ಲ, ಕೆಲವು ಮನೆಗಳಿಗೆ ಹೋದಾಗ ಪಾಪ ಮನುಷ್ಯನ ವೀಕ್ನೆಸ್ ಸರ್, ಫುಡ್ಡಿಗೆ ಒಂದು ವೀಕ್ನೆಸ್ ಇತ್ತು. ನಾನು ಎಷ್ಟೋ ಈ ಮಠಗಳಿಗೆಲ್ಲ ಹೋಗ್ತಾ ಇರ್ತೇನೆ, ಕೆಲವು ಬ್ರಾಹ್ಮಣ ಮಠಗಳಿಗೆ ಹೋಗ್ತಾ ಇರ್ತೇನೆ. ಅವ್ರು ಬಂದು ಒಬ್ಬಟ್ಟು ಹಾಕ್ಸ್ಕೊಳ್ಳಿ ಬೇಡ ಅಂತಾರೆ. ಇಲ್ಲಿ ಹೀಗೆ ಅಂತಾರೆ, ಬೇಡ ಅಂತ. ಆ ಬಡಿಸೋರಿಗೆ ದೊಡ್ಡ ಕನ್ಫ್ಯೂಷನ್. ಈ ಕಡೆ ಹೀಗೆ ಅಂತಾರೆ, ಈ ಕಡೆ ಹೀಗೆ ಅಂತಾರೆ. ಕೆಲವರು ಅದನ್ನು ನೋಡ್ಕೊಂಡು ಹೋಗ್ತಾರೆ, ಕೆಲವರು ಹಾಕಿಸ್ಕೊಳ್ತಾರೆ. ಕೆಲವರು ಬುದ್ಧಿವಂತರು ಏನು ಮಾಡ್ತಾರೆ, ಪಕ್ಕದಲ್ಲಿ ಯಾರಾದರೂ ತುಂಬ ಒಳ್ಳೆ ಊಟ ಮಾಡೋರ ಜೊತೆ ಕೂತ್ಕೊಳ್ತಾರೆ. ಅವ್ರಿಗೆ ಬಡಿಸ್ರಿ ಅಂತ. ಯಾಕೆ? ಅವ್ರು ಇವ್ರಿಗೆ ಹೇಳಬೇಕು ಅಂತ. ಅವ್ರು ಒಂದ್ಸಲ ಹೇಳೋದೇ ಇಲ್ಲ, ಅವನಿಗೆ ಬಡಿಸ್ಕೊಂಡು ಸುಮ್ಮನೆ ಆಗಿಬಿಡ್ತಾನೆ. ಅದು ಏನಾಗಿಬಿಡ್ತಾರೆ ಅಂದರೆ, ಅವ್ರು ಎಲ್ಲರೂ ಬೇಡ ಅಂದರೆ ನೀವೊಬ್ಬರು ಹಾಕ್ಸ್ಕೊಂಡ್ರೆ ಎಲ್ಲರೂ ನಿಮ್ಮನ್ನು ನೋಡ್ತಾರೆ. ಏನು ಎಲ್ಲ ಇವನೊಬ್ಬರು ಹಾಕ್ಕೊಂಡಲ್ಲ. ಇದೆಲ್ಲ ಒಳಗಿನ ಗುಟ್ಟು ನಿಮಗೆ. ಇರಲಿ, ಆಹಾರದ ಬಗ್ಗೆ ನಾವು ತುಂಬ ಹುಷಾರಾಗಿರಬೇಕು. ಆಹಾರದ ಬಗ್ಗೆ ಮತ್ತೆ 5 ವಿಚಾರಗಳಿವೆ. ಒಂದು, ಕ್ವಾಂಟಿಟಿ ಆಫ್ ಫುಡ್, ಹೌ ಮಚ್ ಟು ಈಟ್. ಒಂದು ಹೇಳ್ತೇನೆ ಸರ್, ಬೆಳೆಯುವ ಮಕ್ಕಳಿಗೆ, ಗರ್ಭಿಣಿ ಸ್ತ್ರೀಯರಿಗೆ, ಕ್ರೀಡಾಪಟುಗಳಿಗೆ, ಬೆವರಿಳಿಸಿ ವ್ಯಾಯಾಮ ಮಾಡುವ ಕಾರ್ಮಿಕ ವರ್ಗದವರಿಗೆ ಒಳ್ಳೆಯ ಕ್ವಾಂಟಿಟಿ ಆಫ್ ಫುಡ್ ಬೇಕಾಗಿದೆ. ಆದರೆ ಬೆಳೆದು ನಿಂತವರಿಗೆ ಅಷ್ಟು ಬೇಡ. ಎಷ್ಟು ವ್ಯತ್ಯಾಸ ನೋಡಿ, ಬೆಳೆಯುವವರು ಬೇರೆ, ಬೆಳೆದು ನಿಂತವರು ಬೇರೆ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಅವರ್ ಕ್ಯಾಲರಿ ಎಕ್ಸ್ಪೆನ್ಸಸ್. ಈಗ ನಮಗೆ ಕ್ಯಾಲರಿ ಒಂದು 3000 ಕ್ಯಾಲರಿ ನನಗೆ ದಿವಸಕ್ಕೆ ಬೇಕು ಅಂತ ಇಟ್ಕೊಳ್ಳಿ, ಅಷ್ಟನ್ನು ಮಾತ್ರೆಗಳು 5000 ತಗೊಂಡ್ರೆ ಏನು ಮಾಡಬೇಕಾಗತ್ತೆ ಅದು? ಆ ಕಾರಣಕ್ಕಾಗಿ ಕ್ವಾಂಟಿಟಿ ಆಫ್ ಫುಡ್ ಈಸ್ ಡಿಸೈಡೆಡ್ ಬೈ ಯುವರ್ ಏಜ್ ಆ್ಯಂಡ್ ಬೈ ಯುವರ್ ಪ್ರೊಫೆಷನ್. ನಿಮ್ಮ ವೃತ್ತಿ, ನಿಮ್ಮ ವಯಸ್ಸಿಗೆ ತಕ್ಕಂತೆ ನಾನು ಕ್ವಾಂಟಿಟಿಯನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಈಗ ವೈಟ್ ಕಾಲರ್ಡ್ ಪೀಪಲ್, ಯಾರು ಈ ಮಂಡಿಯಲ್ಲಿ ಕೂತ್ಕೊಳ್ತಾರಲ್ಲ, ಮ್ಯಾನೇಜರ್ಸ್ಗಳು,
ಅಥವಾ ಈ ಕ್ಯಾಶಿಯರ್ಸ್ ಅವ್ರಿಗೆ ಬೇರೆ ಕೆಲಸ ಇಲ್ವಾ, ಅವರಿಗೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ಸಾಕಾಗುತ್ತೆ, ಬೆಳೆದು ನಿಂತವ್ರು ಕಡಿಮೆಕಾಗುತ್ತೆ. ಅದನ್ನು ನಾವು ನಿರ್ಧಾರ ಮಾಡಬೇಕು ಎಷ್ಟು ಬೇಕು ಅಂತ. ಅದಕ್ಕೆ ಚಾರ್ಟೇ ಇದೆ, ನ್ಯೂಟ್ರಿಷನಲ್ ಚಾರ್ಟ್. ಅಪ್ಪ ಇಷ್ಟು ತಿನ್ನು ಇಷ್ಟು ತಿನ್ನಬೇಡ ಅಂತ. ಅದು ಒಂದು. ಎರಡನೇದು ಕ್ವಾಲಿಟಿ, ವೆರಿ ಇಂಪಾರ್ಟೆಂಟ್. ಎ ಮೌಂಟನ್ ಆಫ್ ರೈಸ್ ಆ್ಯಂಡ್ ರಿವರ್ ಆಫ್ ಸಾಂಬಾರ್ ಇಸ್ ನಾಟ್ ಎ ಬ್ಯಾಲೆನ್ಸ್ ಡಯಟ್. ಇದು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ನೀವು. ಯಾಕೆಂದರೆ ನಮ್ಮ ಶರೀರಕ್ಕೆ ನಮಗೆ 6 ಅಂಶಗಳು ಭಾಳ ಅವಶ್ಯಕ ಇದೆ ಸ್ನೇಹಿತರೆ. ಒಂದು ಕಾರ್ಬೋಹೈಡ್ರೇಟ್, ಪಿಷ್ಟ. ಎರಡನೇದು ಸಸಾರಜನಕ, ಪ್ರೋಟೀನ್ಸ್. ಮೂರನೇದು ಕೊಬ್ಬು, ಫ್ಯಾಟ್. ನಾಲ್ಕನೇದು ಮಿನರಲ್ಸ್, ಲವಣಗಳು. ಐದನೇದು ಜೀವಸತ್ವ, ವೈಟಮಿನ್ಸ್. ಆರನೇದು ಶುದ್ಧವಾದ ನೀರು. ಇವೆಲ್ಲವೂ ಕೂಡ ಸಮ ಪ್ರಮಾಣದಲ್ಲಿ ಇರಬೇಕು. ಹೆಚ್ಚಾದರೂ ತೊಂದರೆ, ಕಡಿಮೆ ಆದರೂ ತೊಂದರೆ. ಅದು ಏನಾಗುತ್ತೆ ಅಂದರೆ ಇದೆಲ್ಲ ಭಾಷಣಕ್ಕೆ ಒಳ್ಳೆಯದು. ಹೆಚ್ಚಿನವರ ಊಟದಲ್ಲಿ ಅದೆಲ್ಲ ಅದು ಪುಳಿಯೋಗರೆ, ಅದು ಚಿತ್ರಾನ್ನ, ಅದು ಮೊಸರನ್ನ, ಅದು ವಾಂಗಿಬಾತ್ ಎಲ್ಲ ಅನ್ನವೇ, ಅನ್ನದ ರೂಪಗಳೇ ಅಲ್ಲ, ಎಲ್ಲ ಕಾರ್ಬೋಹೈಡ್ರೇಟ್ಸೇ. ನಾನು ಅದು ಮನೆ ಹತ್ರ ಸಣ್ಣ ಮಗು ಇದೆ. ಆ ಮಗು ನಾನು ಮೊನ್ನೆ ಕೇಳಿದೆ, ಏನಮ್ಮ ಇವತ್ತು ಅಡುಗೆ? ಅಯ್ಯೋ ಅಂಕಲ್, ನಮ್ಮ ಅಮ್ಮ ಅಡುಗೆಲಿ ತುಂಬ ಹುಷಾರು. ಹೌದಾ? ದಿನ ಥರ ಅಡುಗೆ ಮಾಡ್ತಾಳೆ. ಹೌದಾ? ಇವತ್ತೇನು ಅಡುಗೆ? ಇವತ್ತು ಅನ್ನ ಸಾರು. ಸರಿ, ನೆನ್ನೇನಿತ್ತು? ನೆನ್ನೆ ಸಾರು ಅನ್ನ. ಪಾಪ ವೆರೈಟಿ ಗೊತ್ತಿಲ್ಲ. ಪಾಪ ಈ ಅಡುಗೆ ಮಾಡೋದು ಕೂಡ ಒಂದು ಕಲೆ, ಅಡುಗೆ ಕೆಡಿಸೋದು ಒಂದು ಕಲೆ ಅಲ್ವಾ? ಕೆಲವರಿಗೆ ಅಡುಗೆ ಮಾಡಲಿಕ್ಕೆ ಬರೋದೇ ಇಲ್ಲ. ನಮ್ಮ ಹೆಂಡತಿಗೆ ಮೊದಲು ಬರ್ತಿಲ್ಲ, ಈಗ ಸ್ವಲ್ಪ ಮಾಡ್ತಾರೆ. ನಾನು ಮೊದಲು ಕೇಳು, ಏನಾದರೂ ಕಡಿಮೆ ಆಗಿದೆಯೇನ್ರಿ? ಉಪ್ಪು ಹುಳಿ ಖಾರ ಏನಾದರೂ ಕಡಿಮೆ? ಏನು ಕಡಿಮೆ ಆಗಿಲ್ಲ, ಒಂದು ಕಡಿಮೆ ಆಗಿದೆ. ಏನು? ರುಚಿ ಸ್ವಲ್ಪ ಕಡಿಮೆ ಆಗಿದೆ ಅಂತಂದೆ ನಾನು. ಇರಲಿ, ಕ್ವಾಲಿಟಿ ಇದು ನಾವು ನಿರ್ಧಾರ ಮಾಡಬೇಕಾಗುತ್ತೆ ದಯವಿಟ್ಟು. ಯಾಕೆಂದರೆ ಬಾಡಿ ಈಸ್ ಮೇಡ್ ಅಪ್ ಆಫ್ ಸೆವರಲ್ ಟೈಪ್ಸ್ ಆಫ್ ಟಿಶ್ಯೂಸ್ and organs made up of tissues made up of cells, and they need all these ingredients in the food. They need carbohydrates, ಪಿಷ್ಟ ಬೇಕೇ ಬೇಕು, ಅದು ಅನ್ನ ಇಲ್ಲದೆ. ಅದೇ ರೀತಿ ಪ್ರೋಟೀನ್ಸ್ ಬೇಕಾಗುತ್ತೆ, ಫ್ಯಾಟ್ ಎಲ್ಲವೂ ಬೇಕಾಗುತ್ತೆ. ಆದರೆ ಸಮ ಪ್ರಮಾಣದಲ್ಲಿರಬೇಕು. ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಕೂಡ ಇಟ್ ಕ್ಯಾನ್ ಗಿವ್ ಯು ಪ್ರಾಬ್ಲಮ್. ಫಾರ್ ಎಕ್ಸಾಂಪಲ್, ವೈಟಮಿನ್ ಎ ಡೆಫಿಷಿಯನ್ಸಿ ಕ್ಯಾನ್ ಕಾಸ್ ಯು ಲೈಟ್ ಬ್ಲೈಂಡ್ನೆಸ್. ವೈಟಮಿನ್ ಬಿ ಡೆಫಿಷಿಯನ್ಸಿ ಕ್ಯಾನ್ ಕಾಸ್ ಬೆರಿ. ವೈಟಮಿನ್ ಸಿ ಡೆಫಿಷಿಯನ್ಸಿ can cause bleeding to the gums. Vitamin K is required for reproduction. ಈ ಥರ ಎಲ್ಲದಕ್ಕೂ ಕೂಡ ಒಂದೊಂದು ರೋಲ್ ಇದೆ ಸರ್. ಎಲ್ಲ ಬೇಡ, ಸ್ವಲ್ಪ ಕ್ಯಾಲ್ಶಿಯಂ ಕಡಿಮೆ ಮಾಡಿದ್ರೆ ಸಾಕು. ನಿಮಗೆ ಎಷ್ಟು ಪ್ರಾಬ್ಲಮ್ ಬರುತ್ತೆ ಗೊತ್ತಾ? ಕ್ಯಾಲ್ಶಿಯಂ ಈಸ್ ವೆರಿ ಇಂಪಾರ್ಟೆಂಟ್. ಕ್ಯಾಲ್ಶಿಯಂ ಇಸ್ ರಿಕ್ವೈರ್ಡ್ ಫಾರ್ ನಾಟ್ ಓನ್ಲಿ ಫಾರ್ ದ ಬೋನ್ ಗ್ರೋತ್, ಫಾರ್ ದ ಗ್ರೋತ್ ಆಫ್ ದ ಟೀತ್ ಆ್ಯಂಡ್ ಫಾರ್ ದ ಮಸಲ್ ಕಾಂಟ್ರಾಕ್ಷನ್ಸ್. ಅದು ಕ್ಯಾಲ್ಶಿಯಂ ಬೇಕೇ ಬೇಕು. ನೀವು ಮಸಲ್ ಕಾಂಟ್ರಾಕ್ಷನ್ನ ಒಂದು ಕತೆ ಕೇಳಿದ್ರೆ ಅದು ಅದ್ಭುತವಾದ ಕತೆ, ಹೇಗೆ ಈ ಮಸಲ್ ಕಾಂಟ್ರಾಕ್ಟ್ ಆಗ್ತವೆ ಅಂತ ನೋಡಿ. ಕ್ಯಾಲ್ಶಿಯಂ ಇಲ್ಲದಿದ್ದರೆ ನಿಮ್ಮ ಹಾರ್ಟ್ ಮಸಲ್ ಕಾಂಟ್ರಾಕ್ಟ್ ಆಗಲಿಲ್ಲ, ನಿಮ್ಮ ಕತೆ ಏನಾಯಿತು? ರೆಸ್ಪಿರೇಟರಿ ಮಸಲ್ ಕಾಂಟ್ರಾಕ್ಟ್ ಆಗಿಲ್ಲ, ನಿಮ್ಮ ಕತೆ ಏನಾಯಿತು? ಅದಕ್ಕೋಸ್ಕರ ಕ್ಯಾಲ್ಶಿಯಂ ಯಾವುದನ್ನು ಕೂಡ ನಿರ್ಜಲ್ ಮಾಡಬಾರ್ದು. ಆ ಕಾರಣಕ್ಕಾಗಿ ನಾವು ಕ್ವಾಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಅದು ಹೆಚ್ಚಾದರೂ ಕಷ್ಟ. ಈಗ ತುಂಬ ಕಾರ್ಬೋಹೈಡ್ರೇಟ್ ಆಗಿಬಿಟ್ರೆ ಒನ್ ಆಫ್ ದ ಕಾಸ್ ಫಾರ್ ಡಯಾಬಿಟಿಸ್ ಇಸ್ ದ ಎಕ್ಸೆಸ್ ಇಂಟೇಕ್ ಆಫ್ ಕಾರ್ಬೋಹೈಡ್ರೇಟ್ಸ್. ತಿಂದು ಐಲೆಟ್ಸ್ ಆಫ್ ಲ್ಯಾಂಗರನ್ಸ್ ಇವೆ ಪ್ಯಾನ್ಕ್ರಿಯಾಸಲ್ಲಿ. ದೇ ಸೆಕ್ರೀಟ್ ಇನ್ಸುಲಿನ್ ಫ್ರಮ್ ದ ಬೀಟಾ ಸೆಲ್ಸ್. ಅದು ಸಾಕಾಗಿ ಹೋಗಿದೆ, ಅದಕ್ಕೆ ಸಾಕಾಗಿ ಹೋಗಿದೆ. ಅದನ್ನು ತಿಳಿಸ್ಬೇಕು ಕೊಡಕ್ಕೆ ಒಂದು ದಿವಸ ನಿಂತೋಗುತ್ತೆ. ಸಾಯಿ ನೀನು, ನನಗೆ ಸಾಧ್ಯ ಇಲ್ಲ, ನಿನ್ನನ್ನು ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಿವಸ ಇಷ್ಟು ಬ್ಲಡ್ಗೆ ಇಷ್ಟು ಹಾಕ್ತಾ ಇದೆಯಲ್ಲ, ಗೋಡಿಗಟ್ಟಲೆ ತಿಂತಾ ಇದ್ದಾನೆ ಇವನು, ನಾನು ಎಲ್ಲಿಂದ ಮಾಡಲಿ, ಕಂಟ್ರೋಲ್ ಮಾಡಲಿ. ಫಾರ್ ಯರ್ ಇನ್ಫಾರ್ಮೇಷನ್ ಸರ್, ಇನ್ಸುಲಿನ್ ಇಸ್ ದ ಓನ್ಲಿ ಒನ್ ಹಾರ್ಮೋನ್ ವಿಚ್ ಈಸ್ ಆ್ಯಂಟಿ ಡಯಾಬಿಟಿಕ್. ರೆಸ್ಟ್ ಆಲ್ ಹಾರ್ಮೋನ್ಸ್ ಆರ್ ರೈಸಿಂಗ್ ಟು ಬ್ಲಡ್ ಶುಗರ್ ಲೆವೆಲ್. ಅದರದ್ದೇ ತಮ್ಮ ಇದ್ದಾನೆ ಗ್ಲೂಕೋಗಾನ್ ಅಂತ, ಆಲ್ಫಾ ಸೆಲ್ಸಲ್ಲಿ ಸೆಕ್ರೆಟ್ ಅದು. ಇಟ್ಸ್ ಮೇನ್ ಜಾಬ್ ಇಸ್ ಟು ಇನ್ಕ್ರೀಸ್ ದ ಬ್ಲಡ್ ಶುಗರ್ ಲೆವೆಲ್. ಅದರದ್ದೇ ಬ್ರದರ್. ಎಂಥ ಒಂದು ಅದ್ಭುತವಾದ ಕಲ್ಪನೆ, ನೀವು ಓದಬೇಕು ಆ ಒಂದು ಇನ್ಸುಲಿನ್. ಪಾಪ ಅದು ಒಂದೇ ಒಂದು ಸೆಣಗಾಡ್ತಾ ಇದೆ. ಏನಾಗುತ್ತೆ, ಒಂದು ಸಲ ಕೈ ಮೇಲೆ ಮಾಡಿಬಿಟ್ಟು ಸಾಕಪ್ಪ, ಅದರಿಂದ ಆಗೋಲ್ಲ, ಏನಾದರೂ ಸಾಯಿ. ಅದಕ್ಕೋಸ್ಕರ ಕ್ವಾಂಟಿಟಿ ಈಸ್ 1, ಕ್ವಾಲಿಟಿ ಈಸ್ 2, ನಂಬರ್ 3. ಆ್ಯಂಡ್ ದೆನ್ ಹೌ ಟು ಈಟ್ ಈಸ್ ಆಲ್ಸೋ ಎನ್ ಇಶ್ಯೂ. ಗಬಗಬನೆ ತಿನ್ನೋದು, ಅವಸರದಲ್ಲಿ ತಿನ್ನೋದು, ಟಿ ವಿ ನೋಡ್ಕೊಂಡು ಮಕ್ಕಳು ನೋಡಿ, ಇದೆಲ್ಲ ನೀವು ನಿಲ್ಲಿಸಬೇಕಾಗತ್ತೆ ಸರ್. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಊಟ ಮಾಡೋದಕ್ಕೂ ಒಂದು ಕ್ರಮ ಇದೆ, ಒಂದು ನಿಯಮ ಇದೆ, ಆಯಿತಾ? ಅದನ್ನು ಅತ್ಯಂತ ಗೌರವದಿಂದ ಊಟ ಮಾಡಬೇಕು. ಭಗವಂತ ಕೊಟ್ಟ, ನಾವು ಯಾಕೆ ಭಗವಂತನ ಸ್ಮರಿಸಬೇಕು? ಊಟಕ್ಕೆ, ಅಪ್ಪ ನನಗೊಂದು ಊಟ ಕೊಟ್ಟಿಯಲ್ಲ ನೀನು, ಐ ಆಮ್ ಎವರ್ ಗ್ರೇಟ್ಫುಲ್ ಟು ಯು ಬೈ ಗಾಡ್ ಅನ್ನುವಂಥದ್ದು ನಾವು ಅದು ಎಲ್ಲ ಧರ್ಮದಲ್ಲಿದೆ. ನಾನು ಫಸ್ಟ್ ಟೈಮ್ ಸ್ವಿಟ್ಜರ್ಲ್ಯಾಂಡಿಗೆ ಹೋದಾಗ ಐ ಸ್ಟೇಡ್ ವಿತ್ ಎ ಫಾದರ್, ಕ್ರಿಶ್ಚಿಯನ್ ಫಾದರ್. ಅಲ್ಲಿಗೆ ಅವರು ಬೆಳಿಗ್ಗೆ ಅವ್ರದ್ದು ಮನೆಯಲ್ಲಿ ಮಾಡಿದ ಒಳ್ಳೆ ಟೋಸ್ಟ್ ಬ್ರೆಡ್ಡಲ್ಲಿ ಮಾಡಿದರು. ಹಾಗೆ ನನಗೆ ತುಂಬ ಹಸಿವಾಗಿತ್ತು. ಒಳ್ಳೆ ಬ್ರೆಡ್ ಟೋಸ್ಟ್ ಮಾಡಿ ಜಾಮ್ ಅವ್ರ ಮನೆಯಲ್ಲಿ ಮಾಡಿ ತುಂಬ ರುಚಿಕರವಾಗಿ ಇಟ್ಟಿದ್ದರು. ನಾನು ತಿನ್ನಿಸಿ ಮಾಡಿದೆ. ಸನ್, ಡೋಂಟ್ ಈಟ್, ಫಸ್ಟ್ ರಿಮೆಂಬರ್ ಗಾಡ್, ದೆನ್ ಈಟ್ ಮೈ ಸನ್ ಅಂತ ಹೇಳಿದರು ನನಗೆ ಅವರು. ನನಗೆ ಆಗಲೇ ಗೊತ್ತಾಯಿತು, ನಮ್ಮದ್ರಲ್ಲಿ ಕೂಡ ಇದೆ. ನನಗೆ ಹಸಿವಾಗಿತ್ತು, ಮರೆತು ಬಿಟ್ಟಿದ್ದೆ ನಾನು. ಅಂದರೆ ಊಟ ಮಾಡೋದ್ರಲ್ಲಿ ಒಂದು ಕ್ರಮ ಇದೆ.
ಅದನ್ನು ಸಂತೋಷದಿಂದ, ದೈನ್ಯತಾ ಭಾವದಿಂದ ಊಟ ಮಾಡಬೇಕು ಸರ್. ಒಂದೊಂದು ಅನ್ನ ಕೂಡ ಅದು ಹೇಳ್ತಂತೆ, ಅಪ್ಪ ನಿನ್ನನ್ನು ಸಂತೋಷಪಡಿಸಿ ನಾನು ಬಂದಿದ್ದೇನೆ, ನನ್ನನ್ನು ಗೌರವಿಸು. ನೀವು ನೋಡ್ತೀರಿ, ಇದನ್ನು ನಾನು ಯಾಕೆ ನಿಮಗೆ ಹೇಳ್ತೇನೆ ಅಂದರೆ, ಸರ್ ಇದು ಪ್ರವಚನ ಅಲ್ಲ, ಇದು ನೀವು ನಿಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳಿಗೆ ನೀವು ತಿಳಿಸಲೇಬೇಕಾದ ವಿಚಾರ. ಅನ್ನವನ್ನು ಪೋಲು ಮಾಡೋದು ಇಟ್ಸ್ ಎ ಕ್ರೈಮ್. ದಯವಿಟ್ಟು ಇದನ್ನು ನಿಲ್ಲಿಸಬೇಕು ನಾವು. ಯಾಕೆಂದರೆ ಎಷ್ಟೋ ಜನರಿಗೆ ಅನ್ನ ನಿಮ್ಮದೇ ಆಗಿರ್ಬೋದು ಸರ್, ಬಟ್ ಯು ಆರ್ ನೋ ರೈಟ್ ಟು ವೇಸ್ಟ್ ಇಟ್. ಇಟ್ ಈಸ್ ಸಂಬಡೀಸ್ ಫುಡ್. ಅದಕ್ಕೋಸ್ಕರ ನಾವು ಇವತ್ತು ಹೋದಾಗ ನೀವು ಒಂದೊಂದು ಪ್ರವಚನದಲ್ಲಿ ಒಂದೊಂದು ಸಂಕಲ್ಪ ಮಾಡಿಕೊಳ್ಬೇಕು ಸರ್. ಅನ್ನವನ್ನು ಗೌರವದಿಂದ, ಧೈರ್ಯದ ಊಟ ಮಾಡಬೇಕು. ಅದನ್ನು ವೇಸ್ಟ್ ಮಾಡಬಾರ್ದು, ಅದನ್ನು ಪೋಲ್ ಮಾಡಬಾರ್ದು. ಆದರೆ ಹಾಗೆ ಆಗ್ತಾ ಇಲ್ಲ, ದುಃಖ ಆಗುತ್ತೆ. ನೀವು ಎಷ್ಟೋ ಪಾರ್ಟಿಗಳಿಗೆ ಹೋದಾಗ, ಈ ಮದುವೆ ಊಟ, ಮನೆ ಊಟ, ಪಾರ್ಟಿಗಳಿಗೆ ಹೋದಾಗ ಎಷ್ಟು ವೇಸ್ಟ್ ಆಗುತ್ತೆ ಸರ್. 3 ವರ್ಷದ ಮಗು, ಅದಕ್ಕೆ 3 ಹೋಳಿಗೆ 3 ಲಾಡು, ಏನು ಮಾಡಬೇಕಂತ ಇಟ್ಕೊಂಡು. ಅವನಿಗೆ ಹೇಳಿದ್ದಾರೆ ಅವರು, ನೋಡಪ್ಪ ಯಾರಿಗೆ ಕಡಿಮೆ ಆಗಿದೆಲ್ಲ ಹಾಕಿ ಬಿಡುತ್ತೆ, ಅವನೇನು ಅವನ ಗಂಟು ಹೋಗಲ್ಲ, ಅವ್ನು ಹಾಕ್ತಾನೆ ಬಡಿಸ್ಬೋದು. ಈ ಮಗು ಏನು ಮಾಡ್ತದೆ, ತೆಗೆದು ಬಿಸಾಡುತ್ತೆ. ಮತ್ತು ಬಫೆನಲ್ಲಿ ಕೆಲವರಿಗೆ ಹೆದರಿಕೆ, ಮತ್ತೆ ಸಿಗದಿದ್ದರೆ ಈಗ ತುಂಬಿಕೊಡೋದು, ಆಮೇಲೆ ಬಿಸಾಕು. ಸರ್, ಒಂದು ನಾವು ದಯವಿಟ್ಟು ಎಲ್ಲರೂ ಸಂಕಲ್ಪ ಮಾಡೋಣ, ಆಹಾರದ ಪೋಲನ್ನು ದಯವಿಟ್ಟು ಬೇಕಿದ್ರೆ ಮತ್ತೆ ಹಾಕ್ಸ್ಕೊಳ್ಳೋಣ ಸರ್, ಅಲ್ವೇ ಸರ್? ಕರೆಕ್ಟ್. ಐ ಅಗ್ರಿ ವಿತ್ ದಿಸ್ ಒನ್, ಐ ಸಪೋರ್ಟ್ ದಿಸ್ ಒನ್. ವಿ ಹ್ಯಾವ್ ನೋ ರೈಟ್ ಟು ವೇಸ್ಟ್ ಫುಡ್. ಎಷ್ಟೋ ಜನ 1000 ಜನ ಊಟ ಇಲ್ಲದವರಿದ್ದಾರೆ. ಒಂದೊತ್ತು ಊಟ ಉಣುವವರು ಕೋಟ್ಯಾನುಕೋಟಿ, ಒಂದೊತ್ತು ಉಣದವರು ಇನ್ನಷ್ಟು ಕೋಟಿ. ಇದು ನಮ್ಮ ದೇಶ. ಬಡತನ ನೀವೊಂದು ತಿಳ್ಕೊಳ್ಳಿ, ನೀವು ಊಟ ಮಾಡಬೇಕಿದ್ರೆ 10 ಜನ ಅಲ್ಲಿ ಉಪವಾಸ ಇದ್ದಿರ್ತಾರೆ. ಒಂದು ಮನೆಯಲ್ಲಿ ಬೆಳಕಾಗಬೇಕಿದ್ರೆ 10 ಮನೆಯಲ್ಲಿ ಕತ್ತಲಾಗಿರುತ್ತೆ. ಒಬ್ಬ ಲಕ್ಷಾಧಿಪತಿ ಆಗಬೇಕಿದ್ರೆ 10 ಜನ ಭಿಕ್ಷಾಧಿಪತಿಗಳಾಗಿರ್ತಾರೆ. ಇದು ಸಮಾಜದ ನಿಯಮ. ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಹಿಸ್ ಪವರ್ಟಿ, ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಹಿಸ್ ಹಂಗರ್. ಈ ಒಂದು ಕಲ್ಪನೆ ಇದ್ದರೆ ಸಾಕು ಸರ್. ಅದಕ್ಕೋಸ್ಕರ ಕೈ ಮುಗಿದು ಹೇಳ್ತಾ ಇದ್ದೇನೆ, ನಾವು ಹೌ ಟು ಈಟ್ ಅನ್ನೋಂಥದ್ರಲ್ಲಿ ನಾನು ಒಂದು ಸಂದೇಶ ಕೊಟ್ಟಿದ್ದೇನೆ. ನಾವು ಸಂತೋಷವಾಗಿ ಊಟ ಮಾಡೋಣ. ಕೆಲವರಿಗೆ ನೋಡಿ, ಊಟ ಮಾಡೋಗ್ಲೂ ಕೂಡ ರಾತ್ರಿ ಊಟ ಮಾಡಿಕೊಂಡು ಪಕ್ಕದ ಮನೆ ನೋಡೋದು. ಬಡಿ ಮಗ 10 ವರ್ಷ ಮೊದಲು ಸ್ಕೂಟರಲ್ಲಿ ಓಟಾಡ್ತಾ ಇದ್ದ, ಈಗ 2 ಕಾರ್ ಇಟ್ಕೊಂಡಿದ್ದಾನೆ ಬಡಿ ಮಗ ಅಂತ ಈ ಊಟ ಮಾಡ್ತಾಯಿದ್ದಾನೆ ಅಲ್ವಾ? ಇವರಿಗೆ ಸುಖ ಇಲ್ಲ, ಸಂತೋಷ ಇಲ್ಲ. ರಾತ್ರಿ ಮಲ್ಕೊಳ್ಳೋ ಕೂಡ ಪಕ್ಕದ ಮನೆಯವರ ಮಗನಿಗೆ ಮದುವೆ ಆಗಿದೆ, ಇಷ್ಟೊತ್ತಿಗೆ ಈ ನ್ಯೂಲಿ ವೆಡೆಡ್ ಕಪಲ್ ಏನು ಮಾಡ್ತಿರ್ಬೋದು ಅಂತ ರಾತ್ರಿ ಯೋಚನೆ ಮಾಡಿ ಇವನು ನಿದ್ದೆನೇ ಬರಲಿಕ್ಕಿಲ್ಲ. ಅದೆಲ್ಲ ಮಾಡಬಾರ್ದು. ಅದಕ್ಕೋಸ್ಕರ ನಾನು ಹೇಳಿದ್ದು, ಹೌ ಟು ಈಟ್ ಈಸ್ ಎನ್ ಆರ್ಟ್ ಸರ್, ಆ್ಯಂಡ್ ವೆನ್ ಟು ಈಟ್. ನೆಕ್ಸ್ಟ್ ಪಾಯಿಂಟ್, ಅಕಾಲದಲ್ಲಿ ಊಟ ಮಾಡಬಾರ್ದು, ಸಕಾಲದಲ್ಲಿ ಊಟ ಮಾಡಬೇಕು. ಎಂತಹ ಕಲ್ಪನೆ ಅದು. ಎಷ್ಟೋ ಜನಕ್ಕೆ ಪಾಪ ಟೈಮಿಂಗ್ ಇಲ್ಲ. ನಾನು ಕೆಲವು ಮನೆಗಳಿಗೆ ಹೋಗ್ತೇನೆ ನೋಡಿ, ನಿಮಗೆ ಒಂದು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಒಂದು ಟೈಮ್ ಇದೆ, ಮಧ್ಯಾಹ್ನದ ಊಟಕ್ಕೂ ಸಮಯ ಇದೆ. ಒಂದು ಮನೆಗೆ ಮೊನ್ನೆ ಹೋಗ್ತೇನೆ, 12 ಗಂಟೆ ಆಗಿದೆ, ಆಗ ಅವರು ಬ್ರೇಕ್ಫಾಸ್ಟ್ ನಡೀತಾ ಇದೆ. ಏನು ಹೇಳಬೇಕು ಸರ್ ನಾನು? 3 ಗಂಟೆಗೆ 4 ಗಂಟೆಗೆ ಮಧ್ಯಾಹ್ನದ ಊಟ, ರಾತ್ರಿ 1 ಗಂಟೆಗೆ ರಾತ್ರಿ ಊಟ. ಇದೆಲ್ಲ ಅಕಾಲ. ನಾನು ತಮಾಷೆ ಎಲ್ಲ ಇವತ್ತು ಅಂಥವ್ರು ನಾನು ತೋರಿಸ್ತೇನೆ ನಿಮಗೆ. ನೋ, ಇದು ಸತ್ಯ. ಅಕಾಲದಲ್ಲಿ ಊಟ ಮಾಡಿ, ಸಕಾಲದಲ್ಲಿ ಊಟ ಮಾಡಬೇಕು. ಮತ್ತು ಆಗಾಗ ತಿನ್ನಬಾರ್ದು. ಕೆಲವರು ಚಟ ತಿಂತಾನೇ ಇರಬೇಕು. ಒಂದು ಇಟ್ಕೊಂಡು ಕೈಲಿ ಇಟ್ಕೊಂಡು ಹಿಂಗೆ ತಿಂತಾನೇ ಇರೋದು, ಕಡಲೆ ಬೀಜನ ಇದನ್ನು ತಿಂತಾನೇ ಇರೋದು. ನೋ, ದ್ಯಾಟ್ಸ್ ಆಲ್ಸೋ ನಾಟ್ ಕರೆಕ್ಟ್. ಆಮೇಲೆ ಎಷ್ಟು ಊಟ ಮಾಡಬೇಕು? ನಮ್ಮ ಶಾಸ್ತ್ರ ತುಂಬ ಹೇಳುತ್ತೆ, 3 ಭಾಗ ಮಾಡ್ಕೊಳ್ಬೇಕಂತೆ ಊಟ ಮಾಡುವಂಥ. 1 ಭಾಗ ನೀರು, 1 ಭಾಗ ಊಟ. ಅದು ಈ 1 ಭಾಗ ಹಸಿವು ಇರಬೇಕಂತೆ. ಹಸಿವು ಇರುವಾಗಲೇ ನಿಲ್ಲಿಸಬೇಕು. ನೀವು ನೋಡಿದ್ದು, ನೀವು ಪ್ರಾಕ್ಟೀಸ್ ಮಾಡಿ, ಯು ವಿಲ್ ಎಂಜಾಯ್ ಯುವರ್ ಫುಡ್. ಹಸಿವು ಇರುವಾಗಲೇ ನಿಲ್ಲಿಸಬೇಕು. ಸಾಕಾಯ್ತಪ್ಪ ಅಂತ ನಿಲ್ಲಿಸಿಬಿಟ್ರೆ ಆಮೇಲೆ ಅದು ಭಾಳ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ಮಿತವಿರಲಿ ವದನದಲ್ಲಿ, ಮಿತವಿರಲಿ ಮಾತಿನಲ್ಲಿ, ಹಿತವಿರಲಿ ಊಟದಲ್ಲಿ. ನಾನೊಂದು ಕಡೆ ಬರ್ತಿದ್ದೇನೆ. ಅಂಥ ಸಂದರ್ಭದಲ್ಲಿ ಹೌ ಟು ಈಟ್, ವೆನ್ ಟು ಈಟ್, ವಾಟ್ ಟು ಈಟ್, ವಾಟ್ ನಾಟ್ ಟು ಈಟ್, ಕ್ವಾಲಿಟಿ, ಕ್ವಾಂಟಿಟಿ ಮತ್ತು ಪರಿಸರ ಮತ್ತು ಪ್ರೀತಿಯಿಂದ ಕೊಡಬೇಕು ಸರ್. ನೋಡಿ, ಪ್ರೀತಿಯಿಂದ ಕೊಟ್ಟರೆ ಏನು ಕೊಟ್ಟರು ಸಂತೋಷ ಆಗುತ್ತೆ. ಈಗ ಅಮ್ಮ ಕೊಟ್ಟ ಗುದ್ದಲ್ಲಿ ನೋವೇ ಇಲ್ಲ ಅಲ್ವಾ? ಯಾಕೆ? ಪ್ರೀತಿ. ಅಜ್ಜಿ ಕೊಟ್ಟ ಮದ್ದಲ್ಲಿ ಮೋಸವೇ ಇಲ್ಲ. ಯಾಕೆ? ಅನುಭವ. ಪ್ರೀತಿಯಿಂದ ಕೊಟ್ಟರೆ ನಾವು ಸಂತೋಷವಾಗಿ ತಗೊಳ್ತೇನೆ. ಕೆಲವರು ಬಿಸಾಕ್ತಾರೆ, ಹೋಗಿ ತಗೊಂಡೋಗಿ ಹಾಗೆ ಅಂತ. ಆ ಕಾರಣಕ್ಕಾಗಿ ಇದು ಆಹಾರದ ಬಗ್ಗೆ ನಾವು ವಹಿಸಬೇಕಾದಂಥ ಮುಂಜಾಗ್ರತೆಗಳು ತುಂಬ ವಿಷಯ ಇದೆ. ನನಗೆ ಇನ್ನೂ ಹೇಳುವಂಥದ್ದು ತುಂಬ ಇದೆ. ಅದಕ್ಕೋಸ್ಕರ 3ನೇದ್ದು ಅನುವಂಶಿಕತೆ ಆಯಿತು, ಆಹಾರ. 3ನೇದು ಯಾವುದು ಸರ್? ವ್ಯಾಯಾಮ. ಟು ಬಿ ಆನೆಸ್ಟ್ ವಿತ್ ಯು, ಇಟ್ ಈಸ್ ಆ್ಯಸ್ ಈಕ್ವಲ್ ಆ್ಯಸ್ ಫುಡ್. ನಾವು ಮಾತ್ರ ತಿಳ್ಕೊಂಡಿದ್ದೇವೆ, ಏನೋ ತಿಂದುಬಿಟ್ರೆ ಆಯಿತು ನಮ್ಮ ಕೆಲಸ ಅಂತ. ತಿಂದು ಜೀರ್ಣ ಮಾಡಬೇಕಲ್ಲ ಸರ್. ಜೀರ್ಣ ಮಾಡೋದಕ್ಕೆ ಶರೀರಕ್ಕೆ ವ್ಯಾಯಾಮ ಬೇಕಲ್ಲ. ಅದಕ್ಕೆ ನೋಡಿ, ಹಿಂದೆ ನೋಡಿದ್ದು, 1 ಹೊತ್ತು ಉಂಡವನು ಯೋಗಿ, 2 ಹೊತ್ತು ಉಂಡವನು ರೋಗಿ, 3 ಹೊತ್ತು ಹೊಂದ್ಕೊಂಡು ಭೋಗಿ, 4 ಹೊತ್ತು ಹೊತ್ಕೊಂಡು ಹೋಗಿ ಅಂತ. ನೋ, ಭಗವಂತ ಕೊಟ್ಟಿರ್ಬೋದು ನನಗೆ, ಆದರೆ ಎಷ್ಟು ಬೇಕು ಅಷ್ಟೇ ತಿನ್ನಬೇಕು. ಈ ಬೊಜ್ಜು ಯಾಕೆ ಬರುತ್ತೆ ಹೇಳಿ? ನೋಡಿ, ನಮ್ಮ ಶರೀರ ಒಂದು ಬ್ಯಾಂಕ್ ಇದ್ದ ಹಾಗೆ.
ಬ್ಯಾಂಕಲ್ಲಿ ಏನಾಗುತ್ತೆ, ನೀವು ಡೆಪಾಸಿಟ್ ಮಾಡುವ ಹಣ ಜಾಸ್ತಿಯಾಗಿ ಡ್ರಾ ಮಾಡುವ ಹಣ ಕಡಿಮೆ ಆದರೆ ಬ್ಯಾಂಕ್ ಬ್ಯಾಲೆನ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅದೇ ಥರ ಶರೀರ, ನನಗೆ ಎಷ್ಟು ಕ್ಯಾಲರಿಗಳ ಅವಶ್ಯಕತೆಯೋ ಅದಕ್ಕಿಂತ ಹೆಚ್ಚಾಗಿ ನಾನು ತಿಂದುಬಿಟ್ರೆ ಅದು ಏನು ಮಾಡಬೇಕು ಆ ಕ್ಯಾಲರಿ? ಇಟ್ ಕನ್ವರ್ಟ್ಸ್ ಇಟ್ ಸೆಲ್ಫ್ ಇಟ್ ಟು ಫ್ಯಾಟ್ ಆ್ಯಂಡ್ ಡೆಪಾಸಿಟ್ಸ್ ಇನ್ ದ ಫ್ಯಾಟ್ ಅಲ್ವಾ? ಲಜ್ಜೆ ನಾರಿಗೆ ಅಂದ, ಗೆಜ್ಜೆ ಹೆಜ್ಜೆಗೆ ಅಂದ, ಅಜ್ಜ ಅಜ್ಜಿಗೆ ಅಂದ, ಅಜ್ಜಿ ಅಜ್ಜಗೆ ಅಂದ, ಬೊಜ್ಜು ಯಾರಿಗೆ ಅಂದ? ಇವನಿಗೂ ಬಾರ ಭೂಮಿಗೂ ಬಾರ ಅಲ್ವಾ? ಎಷ್ಟು ತೊಂದರೆ ಆಗುತ್ತೆ ಅಂದರೆ, ತುಂಬಿದ ನನ್ನನ್ನು ಮೊರೆ ಯಾರೋ ಕೇಳಿದರು, ಪುತ್ರರೇ ಒಳ್ಳೆ ಹಾಡುವವನಿಗೆ ಮುಖ್ಯವಾಗಿ ಏನು ಬೇಕು, ಒಳ್ಳೆ ಕುಣಿಯುವವನಿಗೆ ಮುಖ್ಯವಾಗಿ ಏನು ಬೇಕು, ಒಂದೇ ಶಬ್ದ ಹೇಳಿತ್ತಂದರು. ನಾನು ಹೇಳಿದೆ, ಹಾಡುವವನಿಗೆ ಮುಖ್ಯವಾಗಿ ಒಳ್ಳೆಯ ಕಂಠ ಬೇಕು, ಕುಣಿಯುವವನಿಗೆ ಮುಖ್ಯವಾಗಿ ಒಳ್ಳೆಯ ಸೊಂಟ ಬೇಕು ಅಂತಂದೆ. ಯಾಕೆಂದರೆ ತುಂಬಿದ ಕೊಡ ದುಳುಕೋದು, ಬೊಜ್ಜಿನ ಮೈ ಬಳುಕೋದು ಅಂತ. ಅದು ತೊಂದರೆ ಸರ್. ಒಂದು ಸಲ ಈ ಒಬೇಸಿಟಿಂದ ಬಂದುಬಿಟ್ರೆ ಮತ್ತೆ ಟು ಕಂಟ್ರೋಲ್ ವೆರಿ ಡಿಫಿಕಲ್ಟ್. ಕೆಲವು ಸತಿ ಆನುವಂಶಿಕವಾಗಿ ಬರುತ್ತೆ, ದ್ಯಾಟ್ ಆಸ್ಪೆಕ್ಟ್ಸ್ ಇದೆ. ಬಟ್ ಯು ಹ್ಯಾವ್ ಟು ಡೂ ವ್ಯಾಯಾಮ ಮಾಡಲೇಬೇಕು. ಆದರೆ ಎಂತಹ ವ್ಯಾಯಾಮ ಬೇಕು ಮಾಡಬೇಕು ಅಂದರೆ, ನೋಡಿ ನಾನು ತುಂಬ ಜನ ನೋಡಿ, ನೀವು ಜೊತೆ ಇವೆಲ್ಲ ವ್ಯಾಯಾಮ ಮಾಡ್ತೀರಿ, ಬೆಳಿಗ್ಗೆದ್ದು ಹೋಗ್ತಿರ್ಬೋದು ಹಾಗೆ ಅಂತ ಆಯ್ತು. ಮೊನ್ನೆ ಹೆಂಡತಿ ಇಬ್ಬರು ಯಾರು ಹೋಗ್ತಾಯಿದ್ರು, ಜಗಳ ಮಾಡಿಕೊಂಡು ವ್ಯಾಯಾಮ ಹೋಗ್ತಾಯಿದ್ರು. ಹೆಂಡತಿಯನ್ನು ಕರ್ಕೊಂಡು ಹೋಗಬೇಡಿ, ಯಾಕಂದರೆ ಅಲ್ಲಿ ಚರ್ಚೆ ಶುರುವಾಗುತ್ತೆ ಅಲ್ವ ಸರ್? ಚರ್ಚೆ ಶುರುವಾದ ಕೂಡಲೇ ಅವ್ರಿಗೆ ಕೋಪ ಬಂದುಬಿಟ್ಟು ಆಯ್ತಲ್ಲ, ವ್ಯಾಯಾಮದ ಇದು ಅದು ಹಸನ್ಮುಖದಿಂದ ವ್ಯಾಯಾಮ ಮಾಡಬೇಕು ಒಂದು. ಆಮೇಲೆ ಕೆಲವರು ವ್ಯಾಯಾಮ ಮಾಡ್ತಾರೆ, ಹಿಂಗೆ ಡ್ಯಾನ್ಸ್ ಮಾಡ್ಕೊಂಡು ಮೆಲ್ಲಗೆ ಹೀಗೆ ಹೋಗ್ತಾರೆ, ಅದು ವ್ಯಾಯಾಮ ಅಲ್ಲ. ಎಂಥದ್ದು? ಆ ದೇಹ ಸ್ವೇದಂ ವ್ಯಾಯಾಮ ಕಾಲಂ. ಅದ್ಭುತವಾಗಿ ನಾನು ಒಂದು ಕಡೆ ಓದಿದೆ ಪತಿಯವರೇ, ಆ ದೇಹ ಸ್ವೇದಂ ವ್ಯಾಯಾಮ ಕಾಲಂ. ದೇಹವು ಬೆವರು ಸುರಿಸುವವರೆಗೆ ಮಾಡುವ ವ್ಯಾಯಾಮವೇ ನಿಜವಾದ ವ್ಯಾಯಾಮ. ಪಾಪ MTRಗೆ ಲಾಲ್ಬಾಗ್ಗೆ ಹೋಗ್ತಾರೆ, ಒಂದು ರೌಂಡ್ ಬರ್ತಾರೆ, MTRಗೆ ಹೋಗಿ 2 ಮಸಾಲೆ ದೋಸೆ ತಿಂತಾರೆ, ಅಲ್ಲಿಗೆ ಎಲ್ಲವೂ ವ್ಯಾಯಾಮ ಇರೋದು ಟು ಸ್ಪೆಂಡ್ ಯುವರ್ ಎನರ್ಜಿ, ನಾಟ್ ಟು ಗೇನ್ ಇಟ್. ಅಲ್ಲ, ಕೆಲವರು ತಮಾಷೆರು ಸಿಗ್ತಾರೆ ಬಿಡಿ. ಮೊನ್ನೆ ಯಾರೋ ಸಿಕ್ಕಿದ್ರು ನಾನು ವ್ಯಾಯಾಮ ಮಾಡುವಾಗ, ಡಾಕ್ಟ್ರೇ ನಾನು ಸ್ವಲ್ಪ ಕುಡಿದು ಬಿಟ್ಟಿದ್ದೀನಿ ಅಂತಂದರು. ಅಯ್ಯೋ, ನೀವು ವ್ಯಾಯಾಮ ಮಾಡೋದು ಬೆಳಿಗ್ಗೆ ವಾಕಿಂಗಲ್ಲಿ ಕುಡಿದು ಬಿಟ್ಟಿದ್ರೆ ಯಾಕೆ? ಇಲ್ಲ, ಕುಡಿತಾರೆ, ಯಾಕೆಂದರೆ ಒಳ್ಳೆ ಮೈಲೇಜ್ ಕೊಡುತ್ತೆ ಅಂತಂದರು. ಅಲ್ಲ, ಅವ್ರು ಹೇಳಿದ್ರೆ ಸತ್ಯ ಇರ್ಬೋದು, ನನಗೆ ಗೊತ್ತಿಲ್ಲ. ಯಾವನೊಬ್ಬ ದಡಿಯ ಡಾಕ್ಟ್ರ್ ಹತ್ರ ಹೋಗಿದ್ದಂತೆ. ಹೋಗಿಬಿಟ್ಟು, ಡಾಕ್ಟ್ರೇ ನನಗೆ ತೂಕ ಜಾಸ್ತಿ ಆಗಿಬಿಟ್ಟಿದೆ, ಏನಾದರೂ ಮಾಡಿ ಕಡಿಮೆ ಆಗಬೇಕು, ಏನಾದರೂ ಒಂದು ವಿಧಾನ ಹೇಳಿಕೊಡಿ. ಆಗ ಡಾಕ್ಟ್ರ್ ಹೇಳಿದ್ದಾರೆ, ಅಪ್ಪ ನೀನೇನು ಚಿಂತೆ ಮಾಡಬೇಡ, ನಿನ್ನ ತೂಕ ಇಳಿಸೋಣ, ನೀನು ಹೋಗಿ ಕುದುರೆ ಸವಾರಿ ಮಾಡು ಅಂತ ಹೇಳಿದ್ದಾರೆ. ಕುದುರೆ ಸವಾರಿ ಮಾಡುತ್ತಾ ಹೋದ. ಇವ ಕುದುರೆ ಸವಾರಿ ಬಂದ ಡಾಕ್ಟ್ರ್ ಅಂತ ಕೇಳಿದ. ಡಾಕ್ಟ್ರ್ ಕೇಳಿದರು, ಕುದುರೆ ಸವಾರಿ ಮಾಡಿದೆಯೇನಪ್ಪ? ಮಾಡಿದೆ ಡಾಕ್ಟ್ರೇ. ಎಷ್ಟು ಸಮಯ ಮಾಡಿದೆ? 3 ತಿಂಗಳು ಮಾಡಿದೆ ಡಾಕ್ಟ್ರೇ. ಏನಾದರೂ ಪರಿಣಾಮ ಆಗಿದೆಯೇ? ಆಗಿದೆ ಡಾಕ್ಟ್ರೇ. ಏನಾಗಿದೆ? 5 kg ಕಡಿಮೆ ಆಗಿದೆ. ಯಾರ್ದು? ನಂದಲ್ಲ, ಕುದುರೆದ್ದು. ಪಾಪ ಇವನನ್ನು ಹೊತ್ಕೊಂಡು ಹೋಗಿ ಪಾಪ ಅದರ ತೂಕ ಕಡಿಮೆ ಆಗಿದೆ, ಇವನಿಗೇನಾಗಲಿಲ್ಲ. ಅದಕ್ಕೆ ನಾನು ಕಳೆದ 2 ತಿಂಗಳ ಹಿಂದೆ ಕೈಲಾಸ ಮಾನಸರೋವರಕ್ಕೆ ಹೋಗಿ ಬಂದೆ. ಅಲ್ಲಿ ನೀವು ಯಾತ್ರೆ ಮಾಡಬೇಕಿದ್ರೆ ಆ ಯಾಕೆ ಮೇಲೆ ಕೂಡ ಕೂತು ಹೋಗ್ಬೋದು, ಆದರೆ ಪುಣ್ಯ ಬರೋದು ಅದಕ್ಕೆ, ನಮಗಲ್ಲ ಅಲ್ವ ಸರ್? ಅದಕ್ಕೆ ನಾನು ಮಾತ್ರ ನಡ್ಕೊಂಡು ಹೋದೆ. ಐ ಸೆಡ್ ಐ ಶುಡ್ ಹ್ಯಾವ್ ಅದಕ್ಕೆ ಯಾಕೆ ಬಿಟ್ಟು ನನಗೆ ಬರಬೇಕಲ್ಲ ಪುಣ್ಯ, ಅದ್ರ ಮೇಲೆ ಕೂತ್ಕೊಂಡ್ರೆ ಏನು ಪ್ರಯೋಜನ ಇದೆ? ಅದಕ್ಕೋಸ್ಕರ ವ್ಯಾಯಾಮ ಭಾಳ ಅವಶ್ಯ. ಥರದ ವ್ಯಾಯಾಮಗಳಿವೆ, ಅದ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಇವೆಲ್ಲವನ್ನು ಕೂಡ ನಾನು ಆರೋಗ್ಯದ ಗುಟ್ಟು ಅಂತ ಹೇಳಿ ನನ್ನ ಪುಸ್ತಕದಲ್ಲಿ ಮನಮಂಥನ ಶುಭಚಿಂತನ ಬರೆದಿದ್ದೇನೆ. ಅದು ನೀವೆಲ್ಲ ಕೆಲವರು ತಗೊಂಡಿರ್ಬೋದು. ಅದು ಈಗ ಬಂದಿರೋದು ಲೇಟೆಸ್ಟ್ ಮುದ್ರಣ, 6ನೇ ಮುದ್ರಣ ಇದೆ. ಅದು ಈಗಾಗಲೇ 3 ಪ್ರಶಸ್ತಿ, 7ನೇ ಮುದ್ರಣ 15,000 ಪ್ರತಿ ಹೋಗಿದೆ. ಹಾಗೆ ಇನ್ನೊಂದು 108ಗೆ ಮಾತು. ಎಲ್ಲ ಪುಸ್ತಕಗಳು ನೀವು ಓದಿದ್ದರೆ ತಗೊಳ್ಬೇಡಿ. ಅದು 30,000 ಪ್ರತಿಗಳು ಹೋಗಿದೆ ಸರ್, ನಾನು ಬರೆದ ಕೇವಲ 10 ಪುಸ್ತಕಗಳು. ಯಾಕೆಂದರೆ ನಾನು ದೊಡ್ಡ ಸಾಹಿತಿ ಅಲ್ಲ, ಆದರೆ ನೇರವಾಗಿ ವಿಚಾರಗಳನ್ನು ತಲುಪಿಸಬಲ್ಲವಂಥ ಒಂದು ಬರಹಗಾರಿಕೆ ನನ್ನಲ್ಲಿ ಯಾರ ಕಂಡು ಹಿಡಿದ್ರು, ಅದನ್ನು ನಾನು ಪ್ರಯೋಗ ಮಾಡಿದ್ದೇನೆ. ಮತ್ತು ಅಲ್ಲಿ ಎದುರು ಲಭ್ಯ ಇದೆ, ಕೇವಲ ರಿಯಾಯಿತಿ ದರದಲ್ಲಿ, ಪ್ರಿಂಟಿಂಗ್ ಕಾಸ್ಟಲ್ಲಿ. ಅದರ ಫ್ರೀ ಕೊಡೋಕ್ಕೆ ಬರೋಲ್ಲ. ಈಗ ಅಮ್ಮನ ಪ್ರೀತಿ ಫ್ರೀ, ಅದಕ್ಕೆ ಬೆಲೆ ಇದೆಯಾ? ಬೆಲೆನೇ ಇಲ್ಲ. ಹೆಂಡತಿ ಅಡುಗೆ ಮಾಡ್ತಾರೆ, ಅದಕ್ಕೆ ಬೆಲೆ ಇದೆಯಾ? ಕೆಲವು ಗಣಸರು ಚೆನ್ನಾಗಿ ಊಟ ಮಾಡಿಬಿಡ್ತಾರೆ, ಅದು ಒಂದು ಶಬ್ದ ಬಾಯ್ದು ಬರೋಲ್ಲ, ಇವತ್ತು ಅಡುಗೆ ಚೆನ್ನಾಗಿದೆ ಕಣೆ, ಅವ್ರು ಹೇಳೋದೇ ಇಲ್ಲ. ಯಾಕೆ ಸರ್ ಹೇಳೋದಿಲ್ಲ? ಯಾಕೆ? ಅದೊಂದು ಇದು ಸರಿಯಾಗಿ ಹೊಡೆದು ಬಿಡ್ತಾನೆ ಇವನು. ಹೇಗಿತ್ತು ಅಡುಗೆ? ಅಲ್ಲ, ಇದು ಹೌದಲ್ವ ಹೇಳೆ? ಒಂದು ಬಾಯಿ ಬಿಟ್ಟು ಹೇಳ. ಪಾಪ ಯಾವನು ಹೇಳಿದಂತೆ, ಅಯ್ಯೋ ನಾನು ಯಾವಾಗ ನನ್ನ ಹೆಂಡತಿಯನ್ನು ನಾನು ಹೊಗಳ್ತೇನೋ ಆ ದಿವಸ ಅವಳು ರುಚಿಯಾದ ಅಡುಗೆ ಮಾಡ್ತಾಳೆ ಅಂತ. ಆಗ ಇನ್ನೊಬ್ಬ ಹೇಳ್ತಾಳೆ, ಅಯ್ಯೋ ನೀನು ಎಷ್ಟು ವಾಸಿ, ನೀನು ಯಾವಾಗ ಹೊಗಳ್ತಿ ಆಗ ನೀನು ಹೆಂಡತಿ ರುಚಿಯಾದ ಅಡುಗೆ ಮಾಡ್ತಾಳೆ. ಆದರೆ ನನ್ನ ಕತೆ ಹಾಗಲ್ಲ, ಯಾವಾಗ ನಾನು ನನ್ನ ಹೆಂಡತಿಯನ್ನು ಹೊಗಳ್ತೇನೋ ಆ ದಿವಸ ಮಾತ್ರ ಅವಳು ಅಡುಗೆ ಮಾಡ್ತಾಳೆ ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ
ನನಗೆ ಒಂದು ಸಣ್ಣ ಕಥೆ ನೆನಪಾಗುತ್ತೆ, ಅನ್ಯಥ ಭಾವಿಸ್ಬೋದು. ಯಾಕಂದರೆ ಸ್ವಲ್ಪ ಹಾಸ್ಯ ಇದ್ದರೆ ನಮಗೂ ಒಳ್ಳೊಳ್ಳೆ ವಿಚಾರಗಳು ಹೊರಳಿರ್ತವೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರ್ತೇನೆ. ಈ 3 ಗಂಡಸರು ಮಾತಾಡಿಕೊಂಡಿರಂತೆ, ತುಂಬ ತಮಾಷೆ ಆಗಿದೆ, ಸ್ವಲ್ಪ ಹಾಸ್ಯ ಚೆನ್ನಾಗಿದೆ ಇದು. 3 ಗಂಡಸರು ಮಾತಾಡಿಕೊಂಡಿರಂತೆ. ಅದು ಗಂಡಸರು ಮಾತಾಡ್ಕೊಳ್ತಾರೆ, ಹೆಂಗಸರು ಮಾತಾಡ್ಕೊಳ್ತಾರೆ. ನಿಮ್ಗೆ ಗೊತ್ತಲ್ಲ, ನಮ್ಮ ಸಮಾಜದಲ್ಲಿ ಈ ಕಟ್ಟೆಯಲ್ಲಿ ಗಂಡಸರು ಕೂತಿರ್ತಾರಲ್ಲ, ಎಲ್ಲರೂ ಅವರ ಕಥೆಗಳೆಲ್ಲ ಹೇಳ್ತಾ ಇರ್ತಾರೆ, ಒಬ್ರಿಗೊಬ್ಬರು ಹೇಳ್ತಾ ಇರ್ತಾರೆ. ಹೆಂಗಸರು ಅವರು ಹೋದ್ಮೇಲೆ, ಗಂಡಸ ಆಫೀಸ್ಗೆ ಹೋದ್ಮೇಲೆ ಅವರೆಲ್ಲ ಹೆಂಗಸರು ಒಟ್ಟಾಗಿ ಅವರ ಕಥೆಗಳನ್ನ ಹೇಳ್ತಾ ಇರ್ತಾರೆ. ಅಯ್ಯೋ ನಮ್ಮ ಯಜಮಾನ್ರು ಹೀಗೆ, ನಮ್ಮ ಯಜಮಾನ್ರಾಗೆ ಆಯ್ತು, ಅಯ್ಯೋ ನೀವು ಅವರು ಸ್ನಾನ ಮಾಡಿದ್ರು ಚಂದ ನೋಡಬೇಕು ಅಂತ ಇವ್ರ ನೋಡ್ಲಿಕ್ಕೆ ಹೋಗ್ತಾರೆ, ಅವರು ಸ್ನಾನ ಮಾಡ್ತಾರೆ. ಒಂದೊಂದು ಮಾತು, ಅಯ್ಯೋ ಆ ಭಟ್ರ ಮಗಳು ಶೆಟ್ರ ಮಗಳಿಗೆ ಓಡಿ ಹೋದ್ಲಂತೆ, ಇವ್ರಿಗೆ ಬೇರೆ ವಿಷಯನೇ ಇಲ್ಲ. ಅಲ್ಲ, ಆ ಭಟ್ರ ಮಗಳು ಶೆಟ್ರು ಹೋದರೆ ಇವ್ರಿಗೆ ಯಾಕೆ ತಲೆನೋವಪ್ಪ ಮಾತಾಡ್ತಾರೆ. ಈ 3 ಜನ ಗಂಡಸರು ಮಾತಾಡ್ತಾ ಇರ್ತಾರೆ. ಏನು ಮಾತಾಡ್ತಿದ್ದಾರೆ, ಒಬ್ಬ ಹೇಳಿದಂತೆ, ನನ್ನ ಹೆಂಡತಿ ತುಂಬ ದಪ್ಪ ಆಗಿದ್ದಾಳೆ ಕಣ್ರಿ. ಹೌದಾ, ಎಷ್ಟು ದಪ್ಪ ಆಗಿದ್ದಾಳೆ? ಎಷ್ಟು ದಪ್ಪಳಾಗಿದ್ದಾಳೆ ಅಂದರೆ ಈಗ ಸಿಟಿ ಬಸ್ಸಲ್ಲಿ 2 ಟಿಕೆಟ್ ಕೇಳ್ತಾಳೆ ಅವಳಿಗೆ, ಅಷ್ಟು ದಪ್ಪ ಆಗಿದ್ದಾಳೆ. ನಾನು ಸ್ಕೂಟ್ರಲ್ಲಿ ಅವ್ನು ಕರ್ಕೊಂಡು ಹೋಗೋದೇ ಇಲ್ಲ, ಎಲ್ಲಿ ಪಂಕ್ಚರ್ ಆಗುತ್ತೋ ಅಂತ ಭಯ ನನಗೆ. ಇನ್ನೊಬ್ಳು ಹೇಳ್ತಂತೆ, ಅಯ್ಯೋ ನಿನ್ನ ಹೆಂಡತಿ ಎಷ್ಟು ವಾಸಿ, ನನ್ನ ಹೆಂಡತಿ ಎಷ್ಟು ದಪ್ಪ ಆಗಿದ್ದಾಳೆ ಅಂದರೆ, ಅಯ್ಯೋ ಫೋಟೋಗ್ರಾಫರ್ ಬಂದರೆ ಹೇಳ್ತಾನೆ, ಅಮ್ಮ ನಿಮ್ಮದು ಒಂದು ಶಾರ್ಟಲ್ಲಿ ಫೋಟೋ ತೆಗಿಲಿಕ್ಕೆ ಆಗೋದಿಲ್ಲ, ಮೊದಲಿಗೆ ತಲೆ, ಆಮೇಲೆ ಕೈ, ಆಮೇಲೆ ಹೊಟ್ಟೆ, ಆಮೇಲೆ ಕಾಲು ತಗೊಳ್ಳು, ಆಮೇಲೆ ಜೋಡಿಸ್ಬೇಕಾಗತ್ತೆ. ಇಷ್ಟು ದಪ್ಪ ಆಗಿಬಿಟ್ರೆ ಅಂದರೆ ತಮಾಷೆಗೆ ಹೇಳ್ದಂತೆ. ಆ 3ನವ್ರು ಹೇಳ್ತಾರೆ, ಅಯ್ಯೋ ನಿಮ್ಮ ಹೆಂಡತಿ ಎಷ್ಟು ವಾಸಿ, ನನ್ನ ಹೆಂಡತಿ ಎಷ್ಟು ದಪ್ಪ ಆಗಿದ್ದಾಳೆ ಅಂದರೆ, ಇದು ಹಾಸ್ಯ, ಅದು ತುಂಬ ತಮಾಷೆ ಆಗಿದೆ. ಎಷ್ಟು ದಪ್ಪ ಆಗಿದ್ದಾಳೆ ಅಂದರೆ, ಮೊನ್ನೆ ಹೇಳಿದ್ರು ರೀ, ನನ್ನ ಹುಟ್ಟಹಬ್ಬಕ್ಕೆ ಯಾವಾಗಲೂ ನೀವು ಸೀರೆ ಕೊಡೋಳು, ಈ ಸಲ ದುಡ್ಡಿಲ್ಲ ಅಂತಂದ್ರಿ, ಹೋಗಲಿ ಬಿಡಿ ನನಗೊಂದು ಲಂಗಾನಾದರೂ ಹೊಲಿಸಿಕೊಡಿ, ಹೋಗಲಿ ಬಿಡಿ ಸಾರಿ ದುಡ್ಡಿಲ್ಲ ಅಂತ ಲಂಗಾದರೂ ಹೊಲಿಸಿಕೊಡಿ ಅಂತ ಅಂದರು. ಅದು ಹೇಳಿದೆ ನಾನು, ಹೇಳಿದವಳು, ಅದಕ್ಕೆ ನಾನು ಒಪ್ಕೊಂಡ್ಬಿಟ್ಟೆ. ಸರಿ ಕೊಡಮ್ಮ ನೀನು ಅಳತೆ ಎಲ್ಲ ಕೊಡು ಅಂತ ಹೇಳಿದೆ. ಅಳತೆ ತಗೊಂಡೋಗಿ ಟೀದ ಅಂಗಡಿಗೆ, ಬಟ್ಟೆ ಅಂಗಡಿ ಹೋಗಿಬಿಟ್ಟು, ಇಷ್ಟು ಅಳತೆ ಒಂದು ಬಟ್ಟೆ ಕೊಡಿ ಅಂತ ಅಂದೆ. ಅಷ್ಟರವ್ರಿಗೆ ಇಷ್ಟು ದೊಡ್ಡ ಬಟ್ಟೆ ನಿಮಗೆ ಯಾಕೆ ಬೇಕು ಅಂತ ಕೇಳಿದ್ರು ಅವರು. ಇಲ್ಲ ನನ್ನ ಹೆಂಡತಿಗೆ ಒಂದು ಲಂಗ ಮಾಡಿಸ್ಬೇಕು ಅದಕ್ಕೆ ಅಂತ ಹೇಳಿದ್ರೆ, ಅದನ್ನು ತಗೊಂಡು ಹೋಗಿ ನನ್ನ ಟೈಲರ್ ಕೊಟ್ಟೆ. ಟೈಲರ್ ಕೊಟ್ಟು ಏನು ಮಾಡಬೇಕು ಸರ್ ಇದರಲ್ಲಿ? ಏನಿಲ್ಲಪ್ಪ, ಇದರಲ್ಲೊಂದು ನನ್ನ ಹೆಂಡತಿಗೆ ಲಂಗ ಹೊಲಿಸಬೇಕು ಹಾಗೆ ಹೀಗೆ ಅಂತ. ಆಗ ತಕ್ಷಣ ಅವನು ಹೇಳಿದ, ಕ್ಷಮಿಸಬೇಕು ಸರ್, ನಾವು ಶಾಮಿಯಾನ ಹೊಲಿಯೋದಿಲ್ಲ ಅಂತ ಹೇಳಿದ ಅವನು. ಇದು ಸುಮ್ಮನೆ ಹಾಸ್ಯ ಕೇಳಿದೆ. ಬಟ್ ಭಾಳ ಮುಖ್ಯವಾಗಿ ಸ್ನೇಹಿತರೆ, ನಾವು ವ್ಯಾಯಾಮವನ್ನು ಆ್ಯಸ್ ಅ ಪಾರ್ಟ್ ಆಫ್ ಅವರ್ ಲೈಫ್ ವಿ ಹ್ಯಾವ್ ಟು ಡೂ ವ್ಯಾಯಾಮ. ಇದರಲ್ಲಿ 2 ಮಾತಿಲ್ಲ. ಓಕೆ, ಇದು 3 ಟೈಮ್ಸ್. 4ನೇದ್ದು ವಿಶ್ರಾಂತಿ. ದ ಬಾಡಿ ರಿಕ್ವೈರ್ಸ್ ರೆಸ್ಟ್. ಒಂದು ಹೇಳ್ತೇನೆ ನಿಮಗೆ, ವಿಶ್ರಾಂತಿ ಕೇವಲ ನಿದ್ದೆ, ಗೊರಕೆ ಹೋದ ನಿದ್ದೆ ಹೊಡಿಯೋದು ಮಾತ್ರ ಅಲ್ಲ. ನಿದ್ದೆಯಲ್ಲಿ 2 ಥರ ನಿದ್ದೆ, ಲೈಟ್ ಸ್ಲೀಪ್ ಆ್ಯಂಡ್ ಡೀಪ್ ಸ್ಲೀಪ್ ಅಂತ. ಒಂದರಲ್ಲಿ ಕನಸು ಬರುತ್ತೆ, ಇನ್ನೊಂದರಲ್ಲಿ ಕನಸು ಬರೋದಿಲ್ಲ. ಒಂದರಲ್ಲಿ ಸ್ನೋರಿಂಗ್ ಇರುತ್ತೆ, ಇನ್ನೊಂದು ಸ್ನೋರಿಂಗ್ ಇರೋದಿಲ್ಲ. ಅದು 2 ಕೂಡ ಸೈಕ್ಲಿಗೆ ಬರ್ತಾ ಇರ್ತದೆ. ನಮ್ಮ ಈಗ ಒಂದು 8 ಗಂಟೆ ನೀವು 6 ಗಂಟೆ ನಿದ್ದೆ ಮಾಡ್ತಾ ಇಟ್ಕೊಳ್ಳಿ, ಅದು ಒಂದೇ ಥರ ಆಗಿರೋದು, ಅದು ಸೈಕ್ಲಿಗೆ ಥರ ಬರ್ತದೆ. ದೊಡ್ಡ ಕಥೆ ಅದು, ಆಮೇಲೆ ಹೇಳ್ತೀರಿ ಯಾವಾಗ ನಿದ್ದೆ ಹೇಳಿ, ಯಾಕಂದರೆ ಇನ್ನೂ ತುಂಬ ವಿಷಯ ಇದೆ. ಆ ಕಾರಣಕ್ಕಾಗಿ ನಿದ್ದೆ ಅಂತೂ ಮಾಡಲೇಬೇಕು. ಬಟ್ ಕೇವಲ ನಿದ್ದೆ ಮಾತ್ರ ಇಲ್ಲ, ವಿಶ್ರಾಂತಿಯನ್ನು ನೀವು ತರತರವಾಗಿ ಪಡ್ಕೊಳ್ಬೋದು. ಹೇಗೆ? ಬೈ ಚೇಂಜ್ ಆಫ್ ವರ್ಕ್. ಒಂದೇ ಕೆಲಸ ಮಾಡಿ ಬೋರ್ ಆಯಿತು, ಇನ್ನೊಂದು ಕೆಲಸ ಮಾಡಿ. ಇಲ್ಲ ಧ್ಯಾನ, ಮೌನ, ಮೆಡಿಟೇಷನ್, ಯೋಗ, ಎಲ್ಲ ಥರದ ವಿಶ್ರಾಂತಿಗಳೇ, ಅದನ್ನು ಪಡಿಬೇಕು ಅಂತ ಹೇಳ್ತಾ, ನಮ್ಮ ಪರಿಸರ ಚೆನ್ನಾಗಿರಬೇಕು. ಭಾಳ ಮುಖ್ಯವಾಗಿ ಪರಿಸರ ಮುಖ್ಯ ಇರಬೇಕು. ಅದು ವಾಟರ್ ಪೊಲ್ಯೂಷನ್ ಇರಬಾರ್ದು, ನಾಯ್ಸ್ ಪೊಲ್ಯೂಷನ್, ಇದೆಲ್ಲ ಆರೋಗ್ಯಕ್ಕೆ ಪೂರಕವಾದಂತಹ ಸೂತ್ರಗಳು. ಮಲಿನರಹಿತವಾದಂತಹ ನೀರು, ಮಲಿನರಹಿತವಾದಂತಹ ಗಾಳಿ, ಅದೇ ರೀತಿಯಂಥ ಆಹಾರಗಳು ಎಲ್ಲವೂ ಇರಬೇಕು. ಅದು ಈಗ ಅದರ ಬಗ್ಗೆ ಹೇಳಿಕ್ಕೆ ತುಂಬ ಇದೆ. ದೇರ್ ಈಸ್ ಲಾಟ್ ಆಫ್ ವಾಟರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್, ಮೋರ್ ದೆನ್ ದ್ಯಾಟ್ ದ ಮೆಂಟಲ್ ಪೊಲ್ಯೂಷನ್. ಆರೋಗ್ಯ ಅಂದರೆ ಕೇವಲ ಶಾರೀರಿಕ ಆರೋಗ್ಯ ಮಾತ್ರ ಅಲ್ಲ, ಮಾನಸಿಕ ಆರೋಗ್ಯ ಕೂಡ. ನಾನು ಅದ್ರ ಬಗ್ಗೆ ಇನ್ನೊಂದ್ಸಲ ಯಾವಾಗ ನಿಮಗೆ ಹೇಳ್ತೇನೆ, ಮಾನಸಿಕ ಆರೋಗ್ಯದ ಬಗ್ಗೆ. ಸರ್, ಅದಕ್ಕಿಂತ ದೊಡ್ಡ ರೋಗ ಬೇರೆ ಯಾವುದಿಲ್ಲ. ನಿಮ್ಮ ಶರೀರ ಆರೋಗ್ಯ ನಾನು ಟ್ರೀಟ್ ಮಾಡ್ಬೋದು, ನಿಮ್ಮ ಮನಸ್ಸಿನ ಆರೋಗ್ಯ ನಾನು ಹೇಗೆ ಟ್ರೀಟ್ ಮಾಡಬೇಕು? ಹೌ ಕ್ಯಾನ್ ಐ ಗೆಟ್ ಇನ್ ಟು ಯುವರ್ ಮೈಂಡ್? ಯುವರ್ ಮೈಂಡ್ ಈಸ್ ಸೋ ಪೊಲ್ಯೂಟೆಡ್. ಈ ಉಗ್ರವಾದಗಳು, ಇದು ಇವರೆಲ್ಲ ಡಾಕ್ಟರ್ಸು, ಇಂಜಿನಿಯರ್ಸು, ಎಲ್ಲ MBA ಸ್ಟೂಡೆಂಟ್ಸ್ ಎಲ್ಲ ಈ ಉಗ್ರವಾದ ತಗೊಂಡು ಈಗ ಜನಗಳನ್ನ ಕೊಂದು ಹಾಕ್ತಾರಲ್ಲ. ವಾಟ್ ಈಸ್ ಅ ಮೆಂಟಲ್ ಸ್ಟೇಟ್? ಟೆಲ್ ಮಿ. ದ್ಯಾಟ್ ಈಸ್ ಟು ಬಿ ಟ್ರೀಟೆಡ್ ಫಸ್ಟ್. ನಾವು ಇನ್ನೊಂದು ಅವಕಾಶ ಮಾಡೋ ಅದಕ್ಕೆ ಕಲ್ಪಿಸೋಣ. ಮಾನಸಿಕ ಆರೋಗ್ಯದ ಬಗ್ಗೆ ಅಂತೂ ಮಾನಸಿಕ ಆರೋಗ್ಯ ಇರಬೇಕು, ಪರಿಸರ ಚೆನ್ನಾಗಿರಬೇಕು, ನಮ್ಮ ಹ್ಯಾಬಿಟ್ಸ್ ಚೆನ್ನಾಗಿರ್ಬೇಕು ಸರ್. ಹ್ಯಾಬಿಟ್ಸ್ ಅಂದರೆ ಸರ್ ಒಂದು ಹೇಳ್ತೇನೆ, ಹ್ಯಾಬಿಟ್ಸ್ ಅಂದರೆ ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಮಾರ್ನಿಂಗ್. ದಯವಿಟ್ಟು ಅನ್ಯತಾ ಭಾವಿಸಬೇಡಿ, ಹೆಚ್ಚಿನವರಿಗೆ ಒಳ್ಳೆಯ ಹ್ಯಾಬಿಟ್ಸ್ ಇಲ್ಲ. ಸ್ಟಾರ್ಟ್ಸ್ ಫ್ರಮ್ ದ ಬ್ರಷಿಂಗ್ ದ ಟೀತ್ ಟು ಆಸ್ಕ್ ಮೀ, ಯು ಆಸ್ಕ್ ಮೀ. ನೋಡಿ, ನಮ್ಮ ಬಾಯಿ ಅಂತಂದರೆ ಒಂದು ಹೇಳಿ ಸರ್, ಈಗ ನೀವು ರಾತ್ರಿ ಊಟ ಮಾಡ್ತೀರಿ ಅಲ್ಲ, ಊಟ ಮಾಡಿದ ಮೇಲೆ ತಟ್ಟೆಯನ್ನು ನೀವು ತೊಳೆದು ಬೇಡ, ಹಾಗೆ ಊಟ ಮಾಡಿ ತಟ್ಟೆಯನ್ನು ಬಿಟ್ಬಿಡಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೇಗೆ ಎಷ್ಟು ವಾಸನೆ ಬರ್ತದೆ ಅದು? ಹೌದಾ ಇಲ್ವಾ?
ನೀವು ಊಟ ಮಾಡಿದ ತಟ್ಟೆನ ಸ್ವಲ್ಪ ಅನ್ನಗಳು ಅಲ್ಲಿ ಬಿಟ್ಟಿರ್ತೀರಾ, ಸ್ವಲ್ಪ ಸಾಂಬಾರು ಬಿಟ್ಟಿರ್ತೀರಾ, ಅದನ್ನು ಹಾಗೆ ಇಟ್ಬಿಟ್ಟು ಕ್ಲೀನ್ ಮಾಡಬೇಡಿ. ಮಾರ್ನಿಂಗ್ ನೋಡಿ ಅದನ್ನು ವಾಸನೆ ಬರ್ತಿಲ್ಲ. ಅದೇ ರೀತಿ ಬಾಯಿ, ನೀವು ಊಟ ಮಾಡಿ ಹೋದಾಗ ಅಲ್ಲಲ್ಲೇ ಸಿಕ್ಕಾಕೊಂಡಿರ್ತದೆ ಅನ್ನದ ಗುಳುಗಳು, ಪದಾರ್ಥಗಳು. ಅದಕ್ಕೋಸ್ಕರ ಒಂದು ಒಳ್ಳೆಯ ಮಾತು ಹೇಳ್ತೇನೆ ಸ್ನೇಹಿತರೆ, ಯಾಕೆ ನೀವೆಲ್ಲ ನನಗೆ ಅಣ್ಣ ತಮ್ಮಂದಿರಿದ್ದಾಗೆ, ಯು ಶುಡ್ ಬ್ರಷ್ ಟ್ವೈಸ್ ಇನ್ ಎ ಡೇ. ನಿಮಗೆ ಹಲ್ಲೆ ರೋಗಗಳು ಬರ್ತವೆ. ಒಂದು ಬಿಫೋರ್ ಯು ಗೋ ಟು ಬೆಡ್, ನೆಕ್ಸ್ಟ್ ವೆನ್ ಯು ಗೆಟ್ ಅಪ್. ಬೋತ್ ಆರ್ ಈಕ್ವಲಿ ಇಂಪಾರ್ಟೆಂಟ್. ಅಕಾರ್ಡಿಂಗ್ ಟು ಮೀ, ಬ್ರಷಿಂಗ್ ದ ಟೀತ್ ಬಿಫೋರ್ ಯು ಗೋ ಟು ಬೆಡ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಆಫ್ಟರ್ ದ ಗೆಟಿಂಗ್. ಯಾಕೆಂದರೆ ಅದು ಕೂಡ ಹಲ್ಲುಗಳ ಸಂಧಿಗಳಲ್ಲಿ ಸಿಕ್ಕಾಕೊಳ್ಳುತ್ತೆ. ಫ್ಲಾಸಿಂಗ್ ಮಾಡಬೇಕು, ಕ್ಲೀನಾಗಿ ಇಟ್ಕೊಳ್ಬೇಕು 2 ಸಲ. ಅದು ಕೂಡ ವರ್ಟಿಕಲ್ ಬ್ರಷಿಂಗ್, ನಾಟ್ ಹೀಗಲ್ಲ, ವರ್ಷಿಕಲ್ ಬ್ರಷಿಂಗ್. ಇದು ಹೆಚ್ಚಿ ಸಣ್ಣ ಮಕ್ಕಳಿಗೆ ಹೇಳಿಕೊಡಿ. ಇದಲ್ಲ ಹೀಗೆ ಹೇಗೆ ಮಾಡ್ತಾರೆ, ಮಾಡ್ತಾರೆ, ಬಂದುಬಿಡ್ತಾರೆ. ನೋ, ಒಳ್ಳೆಯ ಬ್ರಷಿಂಗ್ ಹ್ಯಾಬಿಟ್ಸ್ ಇರಲಿ, ಒಳ್ಳೆಯ ಟಾಯ್ಲೆಟ್ ಹ್ಯಾಬಿಟ್ಸ್ ಇರಲಿ, ಸಕಾಲಕ್ಕೆ ಇರಬೇಕು. ಕೆಲವರಿಗೆ ಹಾಗಿಲ್ಲ, ಬಂದಾಗ ಮಾತ್ರ ಹೋಗೋದು, ಹಾಗಲ್ಲ, ಆ ಟೈಮಲ್ಲಿ ಬರಬೇಕು, ಅದು ಹಂಗೆ ಹೋಗ್ಬೇಕದು. ಅದು ಕೆಲವರಿಗೆ ಇರೋದೇ ಇಲ್ಲ. ಮಧ್ಯದಲ್ಲಿ ಆಫೀಸ್ ಈಗ ಬರ್ತಾರೆ ಅಂತ ಹೋಗಿಬಿಡ್ತಾರೆ. ಯಾಕೆ ಅವ್ರು ಮಾಡೇ ಇಲ್ಲ ಬೆಳಿಗ್ಗೆ, ಇವರಿಗೆ ಪುರುಸೊತ್ತಿಲ್ಲ. ಹೋದರೂ ಕೂಡ 5 ನಿಮಿಷ ಓಡಿ ಬರೋದು ಅಲ್ವಾ. ಆಮೇಲಿಂದ ಇದು ಏನಂತೀರಿ, ಒಂದು ಅರ್ಧ ಲೋಟ ನೀರು, ಲೋಟ ನೀರು ಸಾಕಾಗುತ್ತೆ ನಮಗೆ. ಅದು ಟಾಯ್ಲೆಟ್ ಹ್ಯಾಬಿಟ್ಸ್. ಅದನ್ನು ವಿವರಿಸಿ ಹೇಳಬೇಕಾಗಿಲ್ಲ. ಅದು ನಮ್ಮ ಸರ್ಕಾರದ ಅವಸ್ಥೆ ಕೇಳಿದರೆ, ನಮ್ಮ ನಲ್ಲಿದ್ದರೆ ನೀರಿಲ್ಲ, ನೀರಿದ್ದರೆ ನಲ್ಲಿ ಇಲ್ಲ, ಎರಡಿದ್ರೆ ಇವನಿಗೆ ಬರೋಲ್ಲ. ಯಾಕಂದರೆ ಬಾಗಿಲಲ್ಲಿ ಚೀಲಕ ನೀರಿಲ್ಲ, ಮತ್ತು ಕೈ ಹಿಡ್ಕೊಡಿಗೆ ಮಾಡಬೇಕಾಗತ್ತೆ. ನಮ್ಮದು ಪಬ್ಲಿಕ್ ಟಾಯ್ಲೆಟ್ ಹಾಕಿದೆ. ಮನೆಯಲ್ಲಾದರೂ ಇಷ್ಟು ಮಾಡೋಣ. ಗುಡ್ ಬ್ರಷಿಂಗ್ ಹ್ಯಾಬಿಟ್ಸ್, ಗುಡ್ ಟಾಯ್ಲೆಟ್ ಹ್ಯಾಬಿಟ್ಸ್, ಇದನ್ನು ಮಾಡಬೇಕು ಸರ್. ಯಾಕೆಂದರೆ ನೋಡಿ, ಈ ಮಲ ಅನ್ನೋದು ನಾವು ಸಮಾಜಕ್ಕೆ, ಈ ಪರಿಸರಕ್ಕೆ ನಾವೆಲ್ಲ ಮಾಡೋದು ಹಾಳೆ. ನೀವು ಒಳ್ಳೆ ಶುದ್ಧವಾದ ಬಿಸ್ಲರಿ ನೀರು ಕುಡಿತೀರಿ, ಆದರೆ ನಿಮ್ಮ ಬೆವರು ವಾಸನೆ, ನಿಮ್ಮ ಉಚ್ಚಿ ವಾಸನೆ, ನೀವೇನು ಕೊಟ್ಟಿದ್ದೀರಿ? ಒಳ್ಳೆಯ ಗಾಳಿ ತಗೊಂಡಿದ್ದೀರಿ, ಆಮ್ಲಜನಕಯುಕ್ತವಾದ ನಿಮ್ಮ ಗಾಳಿ, ಅದು ಕಾರ್ಬನ್ ಡೈಆಕ್ಸೈಡ್, ಅಂಗಾರಾಮ್ಲ ಭರಿತ. ಮೇಲಿನ ಗಾಳಿ, ಕೆಳಗಿನ ಗಾಳಿ ಎಲ್ಲವೂ ಕೂಡ ಏರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್. ಯಾರಿಗೆ ಬೇಕಿದೆಲ್ಲ ಅವಸ್ಥೆ? ಒಳ್ಳೆ ಜಿಲೇಬಿ ತಿಂತಿದ್ರಿ, ಆ ಮಲ, ಅದು ಆ ಲದ್ದಿ, ಪ್ರಾಣಿ ಲದ್ದಿ ಆದರೆ ಆಗ್ಬೋದು, ಮನುಷ್ಯನ ಲದ್ದಿ ಬೇಡ. ಅದು ನೀವು ಯೋಚನೆ ಮಾಡೋದಿಲ್ಲ. ನಾವು ಏನು ಮಾಡಿದ್ದೇವೆ ಸರಿ, ಈ ಪರಿಸರಕ್ಕೆ ಏನು ಮಾಡಿದ್ದೇವೆ? ಮಣ್ಣಗಟ್ಟಿ ಎಲ್ಲ ಹಾಳು ಮಾಡ್ತಾಯಿದ್ದೇವೆ. ಅದಕ್ಕೋಸ್ಕರ ನಮ್ಮನ್ನು ನಾವು ಕ್ಲೀನ್ ಇಟ್ಕೊಳ್ಬೇಕು. ನೀವು ಯೋಚನೆ ಮಾಡಿ, ಈ ಪ್ರಾಣಿಗಳು ಪಾಪ, ಆ ಪ್ರಾಣಿ ಒಂದು ದಿವಸ ಹಲ್ಲು ಉಜ್ಜಿದ್ದಿಲ್ಲ, ಆಯ್ತಲ್ಲ, ಒಂದು ದಿವಸ ಇದ್ದಿಲ್ಲ, ಆದರೂ ಹೆಂಗೆ ಇಟ್ಕೊಂಡು ಮ್ಯಾನೇಜ್ ಮಾಡ್ತವೆ ಅವರು? ಹ್ಯಾವ್ ಯು ಎನಿಬಡಿ ಥಾಟ್ ಒಂದು ನಾಯಿ, ಒಂದು ಬೆಕ್ಕು, ಒಂದು ಯಾವುದೇ ಪ್ರಾಣಿ ಯಾವ ಬ್ರಷ್ ಉಜ್ಜಿದ್ದಾರೆ, ಹೆಂಗಿರ್ತವೋ? ಅಟ್ಲೀಸ್ಟ್ ಭಗವಂತ ನಮಗೆ ಈ ಒಂದು ಸೌಕರ್ಯ ಕೊಟ್ಟಿದ್ದಾನಲ್ಲ. ಆ ಕಾರಣಕ್ಕಾಗಿ ಗುಡ್ ಬ್ರಷಿಂಗ್ ಹ್ಯಾಬಿಟ್ಸ್, ಟಾಯ್ಲೆಟ್ ಹ್ಯಾಬಿಟ್ಸ್, ವಾಕಿಂಗ್ ಹ್ಯಾಬಿಟ್ಸ್, ಸಿಟ್ಟಿಂಗ್ ಹ್ಯಾಬಿಟ್ಸ್, ಈಟಿಂಗ್ ಹ್ಯಾಬಿಟ್ಸ್, ಸ್ಲೀಪಿಂಗ್ ಹ್ಯಾಬಿಟ್ಸ್. ಒಂದೊಂದು 10 ನಿಮಿಷ ನಾನು ಮಾತಾಡೋದು ಇದರ ಬಗ್ಗೆ. ಇವರು ಕೂತ್ಕೊಳ್ಳುವಾಗ ಕೂಡ ಹಾಗೆ ಕೂತ್ಕೊಳ್ಬೇಕು, ಹಿಂಗೆ ಎಲ್ಲ ಬಿದ್ದಾಗೆ ಸತ್ತವರಾಗಿ ಬೀಳೋದಲ್ಲ. ಅಲ್ಲಿ ಮಕ್ಕಳು ಇದು ನೋಡಿ, ಕೆಲವು ಮನೆಗೆ ಹೋದರೂ ಕೂಡ ನಾವು ಅದು ಕೆಲವು ಹೀಗೆ ಬಿದ್ದಿರ್ತಾರೆ, ಎಲ್ಲೋ ಇವತ್ತು ನಾಳೆ ಅಂತೇಳಿ. ವಾಕಿಂಗ್ ಸ್ಟೈಲ್ ಕೂಡ ಕೆಲವರು ಹಿಂಗೆ ಡ್ಯಾನ್ಸ್ ಮಾಡ್ಕೊಂಡು ನಡೀತಾರೆ, ಹೀಗೆ ಪಾಪ ಒಂದು ಸ್ಟ್ರೈಟ್ ನಡಿಲಿಕ್ಕೆ ಆಗೋಲ್ಲ. ಇದೆಲ್ಲ ಇಂಪಾರ್ಟೆಂಟ್. ನೀವು ಆರ್ಥೋಪೆಡಿಕ್ಸ್ ಅಂದರೆ ಅದು ಹೇಳ್ತಾರೆ, ಸರ್ ಫಸ್ಟಿಗೆ ನೀವು ಕೂತ್ಕೊಳ್ಳೋ ಹ್ಯಾಬಿಟ್ ಕಲ್ತ್ಕೊಳ್ಳಿ, ನೇರವಾಗಿ ಕೂತ್ಕೊಳ್ಳಿ, ಸ್ಟ್ರೈಟಾಗಿ ನಡೀರಿ. ಅದಕ್ಕೆ ನಾನು ಹೇಳಿದೆ ಹ್ಯಾಬಿಟ್ಸ್ ಒಂದು. ಎರಡನೇ, ಎ ಮೆಡಿಕಲ್ ಚೆಕಪ್ ಇಸ್ ವೆರಿ ಇಂಪಾರ್ಟೆಂಟ್. ಒನ್ಸ್ ಇನ್ ಎ ವೇ ಯು ಶುಡ್ ಡು ದ ಮೆಡಿಕಲ್ ಚೆಕಪ್ ಮಾಡಿ, ರೆಗ್ಯುಲರ್ ಆಗಬೇಕು. ನೋಡಿ, ನಾನು ಜಪಾನಲ್ಲಿ 2 ವರ್ಷ ಇದ್ದೆ, ಎಲ್ಲ ಕಂಟ್ರಿಗಳಲ್ಲಿ ಅಷ್ಟೇ ಸರ್. ಅಲ್ಲಿ ಜನವರಿ ಫಸ್ಟಿಗೆ ಎವ್ರಿ ಸಿಟಿಸನ್ ಮಸ್ಟ್ ಅಂಡರ್ಗೋ ಎ ಕಂಪ್ಲೀಟ್ ಮೆಡಿಕಲ್ ಚೆಕಪ್. ಇಟ್ಸ್ ಮ್ಯಾಂಡೇಟರಿ. ನಮ್ಮಲ್ಲಿ ಹಾಗಲ್ಲ, ರೋಗ ಬಂದರೆ ಮಾತ್ರ ಡಾಕ್ಟರ್ ಹತ್ರ ಹೋಗೋದು. ಆಗಿರಬಾರ್ದು ಸರ್. ನನ್ನ ಕಳಕಳಿಯ ಪ್ರಾರ್ಥನೆ, ರೋಗ ಇರಲಿ ಇಲ್ಲದಿರಲಿ, ಒನ್ಸ್ ಇನ್ ಅ ಇಯರ್ ಯು ಶುಡ್ ಚೆಕಪ್ ಯುವರ್ ಬ್ಲಡ್ ಪ್ರೊಫೈಲ್, ಯು ಶುಡ್ ಚೆಕಪ್ ಯೂರಿನ್ ಎಕ್ಸಾಮಿನೇಷನ್, ಒಂದು ECG, ಒಂದು ಎಲ್ಲ ಶರೀರದ ಎಲ್ಲ ಒಂದು ಟೆಸ್ಟ್ ಮಾಡಿಬಿಡಬೇಕು. ಯಾಕೆಂದರೆ ಈ ಕ್ಯಾನ್ಸರ್ ಅಂತ ರೋಗಗಳು ಪ್ರಥಮ ಲಕ್ಷಣದಲ್ಲಿ ಗೊತ್ತೇ ಆಗೋದಿಲ್ಲ, ಹಾಗೆ ಕಳ್ಳರಾಗಿರ್ತವೆ. ಅದು ಸೆಕೆಂಡ್ರಿ ಸ್ಟೇಜಿಗೆ ಮಾತ್ರ ಬಂದಾಗ ಗೊತ್ತಾಗುತ್ತೆ, ಆಗ ಲೇಟ್ ಆಗುತ್ತೆ. ಎಲ್ಲೋ ಒಂದು ಗಡ್ಡೆ, ಲೇಡಿಗೆ ಬ್ರೆಸ್ಟ್ ಕ್ಯಾನ್ಸರ್ ಸಣ್ಣ ಗಡ್ಡೆ ಇದೆ, ಇವ್ರು ನಾಚಿಕೆಯಿಂದ ಹೋಗಲೇ ಇಲ್ಲ, ಅದು ದೊಡ್ಡದಾದ ಮೇಲೆ ಹೋಗ್ತಾರೆ, ಅಷ್ಟೊತ್ತು ಲೇಟ್ ಆಗೋಯ್ತು. ಅದಕ್ಕೋಸ್ಕರ ಕಳಕಳಿಯ ಇನ್ನೊಂದು ಕಿವಿ ಮಾತು, ಮೆಡಿಕಲ್ ಚೆಕಪ್ ಈಸ್ ಮ್ಯಾಂಡೇಟರಿ ಒನ್ಸ್ ಇನ್ ಅ ಇಯರ್, ವೆದರ್ ಯು ಆರ್ ಹೆಲ್ದಿ ಆರ್ ನಾಟ್. ದಟ್ ಈಸ್ ನಾಟ್ ಯುವರ್ ಡಿಸಿಷನ್, ಡಾಕ್ಟರ್ಸ್ ವಿಲ್ ಟೆಲ್ ಯು, ಬಟ್ ಯು ಗಾಟ್ ಟು ಡೂ ಇಟ್. ಒಂದು. ಆಮೇಲಿಂದ ಮೂಢನಂಬಿಕೆಗಳು ಬೇಡ ಆರೋಗ್ಯದ ವಿಚಾರದಲ್ಲಿ. ನಾನು ಯಾಕೆ ಇದನ್ನು ಹೇಳಬೇಕಂದ್ರೆ ನನಗೆ ದುಃಖ ಆಗುತ್ತೆ. ಕೆಲವು ಸಂಪ್ರದಾಯಸ್ಥರ ಬ್ರಾಹ್ಮಣರ ಮನೆ ಅಥವಾ ಯಾವುದೋ ಮಠಗಳಲ್ಲಿ ಯಾರೋ ಮೊನ್ನೆ ಒಬ್ಬರದ್ದು ಒಂದು ಒಳ್ಳೆ ಬುಟ್ಟಿ ಟೊಮೆಟೊ ತಂದು ಕೊಟ್ಟರು ಸರ್, ವರ್ಜ್ಯ ಅಂತಂದರು. ಇದಾಗೋಲ್ಲ, ಮಡಿಗೆ ಬರೋಲ್ಲ ಅಂತಂದರು. ಯಾವುದು? ಟೊಮೆಟೊ, ಕ್ಯಾರೆಟ್, ಕಾಲಿಫ್ಲವರ್, ಕ್ಯಾಬೇಜ್,
ಎಲ್ಲ ಮಡಿಗೆ ಬರೋಲ್ಲಂತೆ. ಯಾಕೆ ಅಂತ ಕೇಳಿದ್ರೆ ಅದು ಇಂಗ್ಲೀಷ್ ತರಕಾರಿಗಳಂತೆ. ಅಯ್ಯೋ ರಾಮ, ನಾವು ಯಾವ ಕಾಲದಲ್ಲಿದ್ದೇವೆ ಸರ್? ಕ್ಯಾರೆಟ್ ಈಸ್ ಫುಲ್ ಆಫ್ ವಿಟಮಿನ್ ಎ ಆ್ಯಂಡ್ ಟೊಮೆಟೊ ಈಸ್ ಫುಲ್ ಆಫ್ ವಿಟಮಿನ್ ಸಿ ಆ್ಯಂಡ್ ಯು ಡಿಸ್ಕ್ರಿಮಿನೇಟ್ ಎಮಾಂಗ್ ಇವನ್ ವೆಜಿಟೇಬಲ್ಸ್ ಆಲ್ಸೋ. ಯಾವ ಕಾಲದಲ್ಲಿ ತಾಂತ್ರಿಗಳು ಸರ್? ಏನು ಕುಂಬಳಕಾಯಿ ತಿಂದುಕೊಂಡು ಹೊಟ್ಟೆ ಕುಂಬಳಕಾಯಿ ಮಾಡ್ಕೊಂಡ್ರೆ ಆಗೋಯ್ತಾ? ದಯವಿಟ್ಟು ಹೇಳ್ತೇನೆ ಸರ್, ನಾನು ಒಂದು ಸಂಪ್ರದಾಯ ಕುಡಿದು ಬಂದವನು, ಆದರೆ ಈ ಮೂಢನಂಬಿಕೆಗಳು ನಾನು ಒಪ್ಪಿದವನಲ್ಲ. ಸಸ್ಯಾಹಾರದಲ್ಲಿ ಮೂಢನಂಬಿಕೆ ಸರ್, ಅವ್ರು ಭಾರಿ ದೊಡ್ಡ ಬ್ರಾಹ್ಮಣ ಸರ್. ಹೌದಾ? ಅಯ್ಯೋ ಭಾರಿ ದೊಡ್ಡ ಬ್ರಾಹ್ಮಣ. ಏನು ಅವರು ಗಾರ್ಲಿಕ್ ತಿನ್ನೋದೇ ಇಲ್ಲ, ಈರುಳ್ಳಿ ತಿನ್ನೋದೇ ಇಲ್ಲ, ಅದು ರಾತ್ರಿ ಒಂದು ಗಾರ್ಲಿಕ್ ಪಿಲ್ ತಿಂತಾರೆ, ಅವ್ರು ಡಾಕ್ಟರ್ ಹೇಳಿದಾರಂತೆ. ಇದೆಲ್ಲ ಈಗ ಒಪ್ಪತಕ್ಕ ಭಾಷೆ. ಗಾರ್ಲಿಕ್ ಈಸ್ ಕಾರ್ಡಿಯೋ ಪ್ರೊಟೆಕ್ಟಿವ್ ಫಾರ್ ಇನ್ಫಾರ್ಮೇಷನ್ ಆ್ಯಂಡ್ ಆನಿಯನ್ ಹ್ಯಾಸ್ ಎ ಬ್ಯೂಟಿಫುಲ್ ಇಫೆಕ್ಟ್ ಆನ್ ದ ಬ್ಲಡ್ ಸರ್ಕ್ಯುಲೇಷನ್ ಫಾರ್ ಇನ್ಫಾರ್ಮೇಷನ್. ತರಕಾರಿಗಳಲ್ಲಿ ಕೂಡ ಭೇದ ಭಾವ ಬೇಡ, ಮೂಢನಂಬಿಕೆಗಳು ಬೇಡ. ಮೊನ್ನೆ ಯಾರು ನಾನು ಕೇಳಿದ್ರು, ಸರ್ ನಮ್ಮ ಅನುಭವ ಮತ್ತು ಆರೋಗ್ಯ ಯಾವುದರ ಮೇಲೆ ಅವಲಂಬಿತವಾಗಿದೆ ಪುತ್ತೂರೇ ಹೇಳಿ ಅಂತಂದರು. ಅನುಭವ ಮತ್ತು ಆರೋಗ್ಯ. ನಾನು ಹೇಳಿದೆ, ನೀವು ತಿಳ್ಕೊಂಡ ಹಾಗೆ ನಿಮ್ಮ ಬುದ್ಧಿ, ನೀವು ತಿಂದ್ಕೊಂಡ ಹಾಗೆ ನಿಮ್ಮ ಲದ್ದಿ ಅಂತಂದೆ. ಸತ್ಯ ಹೌದಲ್ವ ಸರ್? ಇನ್ನೇನು ಹೇಳಬೇಕು ನಾನು? ಮಣ್ಣಗಟ್ಟಿ ಯಾರು ಹೇಳ್ತಾರೆ ಸರ್, ನಾನು ಕಪ್ಪೆಳು ತಿಂದರೆ ನಾನು ಕಪ್ಪಾಗಿ ಬಿಡ್ತೇನೆ ಸರ್? ಇಲ್ಲಪ್ಪ, ನೀನೇನು ಕಪ್ಪಾಗೋದಿಲ್ಲ, ಬೆಳಿಗ್ಗೆ ನೀನು ಪಾಸ್ ಮಾಡ್ತೀರ, ಅದು ಕಪ್ಪಾಗಿರುತ್ತೆ ಅಂತಂದು ನಾನು ಇನ್ನೇನು ಹೇಳಬೇಕು ನಾನು? ಅದಕ್ಕೋಸ್ಕರ ನಾನು ಇದ್ರ ಬಗ್ಗೆ ತುಂಬ ತಮಾಷೆಯಾಗಿ ಹೇಳ್ಬೋದು. ಮೂಢನಂಬಿಕೆಗಳು ನೋ, ವೈಜ್ಞಾನಿಕ ದೃಷ್ಟಿ ಎಸ್. ಇಷ್ಟೆಲ್ಲ ವಿಚಾರ ಆರೋಗ್ಯದ ಬಗ್ಗೆ ನಾನು ಹೇಳಿದ್ದೇನೆ. ಅಂಥವನ್ನು ಆರೋಗ್ಯವನ್ನು ಇಟ್ಕೊಂಡ್ರೆ ನಾವು ಸುಖಿಗಳಾಗ್ಸಾಗುತ್ತೆ. ಎರಡನೇ ಭಾಗ ಇದೆ, ಸಂತೋಷವಾಗಿರೋದು ಹೇಗೆ ಅಂತ. ನನಗಿಷ್ಟು ಹೊತ್ತು ಹೋಗಿದ್ದೇ ಗೊತ್ತಾಗಲಿ. ನಿಮ್ಮನ್ನು ನೋಡುವಾಗ ಇನ್ನೂ ಹೇಳಬೇಕು ಅಂತ ಅನಿಸ್ತಾ ಇದೆ. ಅದು ನೆಕ್ಸ್ಟ್ ಸಂತೋಷವಾಗಿರೋದು, ಅದನ್ನು ಹೇಳಲೇಬೇಕು, ಯಾಕಂದರೆ ನನ್ನ ಇವತ್ತಿನ ಭಾಗ ಅದು. ಸಂತೋಷ ಅಂದರೆ ಏನು? ಫಸ್ಟ್ ಕ್ವಶನ್ ಏನು ಸರ್ ಸಂತೋಷ ಅಂದರೆ? ಸರ್ ಹೇಳಿ ಸರ್, ಸಂತೋಷ ಅಂದರೆ ಏನು? ಮೀರ್ ಚಪ್ಪಂಡಿ. ಅಲ್ಲ, ವಾಟ್ ಈಸ್ ಹ್ಯಾಪಿನೆಸ್? ಕಂಟೆಂಟ್ಮೆಂಟ್ ಯಾ, ದೇರ್ ಆರ್ ಡಿಫ್ರೆಂಟ್ ಡೆಫಿನೇಷನ್ಸ್. ಈ ಥರ ಇನ್ವಾಲ್ವ್ಮೆಂಟ್ ಮಾಡಬೇಕು ಸರ್. ನಾವು ಏನು ಮಾಡೋಣ ಅಂದರೆ, ಇನ್ನು ಮುಂದೆ ಯಾವುದೇ ಒಂದು ಪ್ರವಚನ ಕಾಲದಲ್ಲಿ ನಿಮ್ಮನ್ನು ಇನ್ವಾಲ್ವ್ ಆಗ ಏನಾಗುತ್ತೆ, ಸ್ವಲ್ಪ ಎಲ್ಲ ಎದ್ದು ಬಿಡ್ತಾರೆ. ಇಲ್ಲದ್ರೆ ಹಾಗೆ ಅದು ಏನೋ ಉದ್ದ ಕಥೆ ಹೇಳಿದಾಗ ಆಗುತ್ತೆ, ಅದು ಹಂಗೆ ಬೇಡ. ನಾನು ಹೇಳ್ತೇನೆ, ಅಫ್ಕೋರ್ಸ್ ಟೈಮ್ ಇಲ್ಲ ಡಿಸ್ಕಸ್ ಮಾಡಲಿಕ್ಕೆ. ಹೆಲ್ತ್ ಈಸ್ ಎ ಸ್ಟೇಟ್ ಆಫ್ ಸ್ಟ್ರೆಸ್ ಫ್ರೀ ಸ್ಟೇಟ್ ಆಫ್ ಮೈಂಡ್. ದಟ್ ಈಸ್ ಹೆಲ್ತ್. ಹ್ಯಾಪಿನೆಸ್. ಹ್ಯಾಪಿನೆಸ್ ಈಸ್ ಎ ಸ್ಟ್ರೆಸ್ ಫ್ರೀ ಸ್ಟೇಟ್ ಆಫ್ ಮೈಂಡ್. ದುಗುಡ ದುಮ್ಮಾನ ರಹಿತ ಒಂದು ಮಾನಸಿಕ ಸ್ಥಿತಿ, ಅದು ಸಂತೋಷ. ಎಲ್ರಿಗೂ ಬೇಕು, ಯಾರಿಗೆ ಸಂತೋಷ ಬೇಡ? ಸನ್ಯಾಸಿಗಳಿಗೆ ಸನ್ಯಾಸದಿಂದಲೇ ಸಂತೋಷ, ಸಂಸಾರಿಗಳಿಗೆ ಸಂಸಾರದಿಂದಲೇ ಸಂತೋಷ. ಎಲ್ರಿಗೂ ಸಂತೋಷ ಬೇಕೇ ಬೇಕು, ಅದು ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್, ಸಂತೋಷದಲ್ಲಿ ಎಷ್ಟು ವಿಧ? ಸಂತೋಷದಲ್ಲಿ 3 ವಿಧ ಇದೆ ಸರ್. ಒಂದು, ಅದು ಅದ್ಭುತವಾದ ಕಲ್ಪನೆ, ನಾನೇ ಇದೆಲ್ಲ ಕ್ರಿಯೇಟ್ ಮಾಡಿದ್ದು, ನನಗೆ ಕೂತ್ಕೊಳ್ಳೋ ಯೋಚನೆ ಆಗುತ್ತೆ, ಇದೆಲ್ಲ ಜನರಿಗೆ ಯಾಕೆ ತಿಳಿಸಬಾರ್ದು ನಾವು ಅಂತ. ಸಂತೋಷದಲ್ಲಿ 3 ವಿಧ ಇದೆ ಸರ್. ಒಂದು ದೇಹಾನಂದ, ಚಿತ್ತಾನಂದ, ಆತ್ಮಾನಂದ. 3 ಥರದ ಸಂತೋಷಗಳಿವೆ. ನನ್ನ ಶರೀರಕ್ಕೆ ಆನಂದ ಆಗೋದು ಬೇರೆ, ನನ್ನ ಮನಸ್ಸಿಗೆ ಆನಂದ ಬೇರೆ, ನನ್ನ ಆತ್ಮಕ್ಕೆ ಆನಂದ ಆಗೋದು ಬೇರೆ. ಅದ್ಭುತವಾದ ಕಲ್ಪನೆ. ನನ್ನ ಶರೀರಕ್ಕೆ ಯಾವುದಿದೆ ಆನಂದ ಆಗುತ್ತೆ? ನಾನು ಒಳ್ಳೆ ಸಾಫ್ಟ್ ಸೋಫಾದಲ್ಲಿ ಕೂತರೆ ನನಗೆ ಖುಷಿ ಆಗುತ್ತೆ ಅಲ್ವಾ ಸರ್? ಒಳ್ಳೆ ಸಾಫ್ಟ್ ಸೋಫಾದಲ್ಲಿ ಕೂತಾಗ, ಸಾಫ್ಟ್ ಬೆಡ್ಡಲ್ಲಿ ಮಲ್ಕೊಳ್ಳುವಾಗ ಸ್ಪರ್ಶಾನಂದ. ಫ್ರಮ್ ದ ಸೆನ್ಸ್ ಐ ಫೀಲ್ ವೆರಿ ಹ್ಯಾಪಿ. ಅದು ದೇಹಾನಂದ ಅಲ್ವಾ? ಯಾವುದಾದ್ರಲ್ಲಿ ಒಂದು ಬಸ್ಸಲ್ಲಿ ಹೋಗುವಾಗ ಒಂದು ಒಳ್ಳೆ ಚಂದದ ಹುಡುಗಿ ಸ್ವಲ್ಪ ಟಚ್ ಮಾಡಿದರೆ ಸ್ವಲ್ಪ ಖುಷಿ ಆಗುತ್ತೆ. ಸ್ಪರ್ಶಾನಂದ. ಸುಳ್ಳು ಯಾಕೆ ಹೇಳಬೇಕು? ಸುಳ್ಳು ಯಾರಿಗೆ ಹೇಳಬೇಕು ನಾನು? ಅಲ್ವ? ಯಾವುದೋ ಗಗನದಲ್ಲಿ ಪಾಪ ಯಾರೋ ಸ್ವಾಮೀಜಿ ಇವರು ಸನ್ಯಾಸಿ ಹೋಗ್ತಾ ಇದ್ರು, ಅದು ಒಬ್ಬ ದೊಡ್ಡ ಪುರು ಸನ್ಯಾಸಿಗಳು. ಪಾಪ ಅಲ್ಲಿ ಸ್ಪೇಸ್ ಕಡಿಮೆ ಅಲ್ವ, ಅವಳು ಯಾರು ಸ್ಟೇಜ್ ಟಚ್ ಆಗಿಬಿಟ್ಟಿದ್ದಾಳೆ. ಆಗ ಅವಳು ಕ್ಷಮೆ ಕೇಳಿದ್ದಾಳೆ, ಗುರುಗಳೇ ಕ್ಷಮಿಸಬೇಕು, ಇಲ್ಲಿ ಸ್ವಲ್ಪ ಜಾಗ ಕಡಿಮೆ ಆಯಿತು, ನಿಮ್ಮನ್ನು ನಾನು ಮುಟ್ಟಿಬಿಟ್ಟೆ, ಹಾಗೆ ತಮಗೆ ಸ್ವಲ್ಪ ಅಪಚಾರ ಆಯಿತೋ ಏನೋ ಅಂತ ಅವಳು ಅಂದ್ಲು ಪಾಪ. ಆಗ ಹಾಗೇನಿಲ್ಲ ಮಗಳೇ, ಹಾಗೇನಿಲ್ಲ, ಅದು ವೇದಗಳೇ ಹೇಳುತ್ತವೆ ಅಲ್ಲ, ಗಗನದಲ್ಲಿ ಗಗನ ಸಖಿಗಳು ದೇವತೆಗಳೇ ಸಮಾನ, ಅವಶ್ಯವಾಗಿ ನೀನು ಮುಟ್ಬೋದಮ್ಮ, ಏನು ತೊಂದರೆ ಇಲ್ಲ. ಪಾಪ ಇವರು ಶಾಸ್ತ್ರಗಳಲ್ಲಿ ತಂದುಕೊಂಡ್ಬಿಟ್ರು, ಅವ್ರಿಗೆ ಬೇಕಾದಂಗೆ. ತುಂಬ ಮಡಿವಂತರು ಪಾಪ, ನೀರನ್ನು ಕೂಡ ತೊಳ್ಕೊಂಡೇ ಯೂಸ್ ಮಾಡ್ತಾಯಿದ್ರು ಅವರು, ಅಷ್ಟು ಮಡಿವಂತರು. ಅದಕ್ಕೋಸ್ಕರ ಇದು ಸ್ಪರ್ಶಾನಂದ, ಶರೀರಕ್ಕೆ ಆನಂದ ಅಲ್ಲ. ಅಲ್ಟಿಮೇಟ್ಲಿ ಐ ಡೋಂಟ್ ಹ್ಯಾವ್ ಟು ಟೆಲ್ ಯು, ಬೀಸ್ ಎ ಫಿಸಿಯಾಲಜಿ ಪ್ರೊಫೆಸರ್, ಐ ಕ್ಯಾನ್ ಅಲ್ಟಿಮೇಟ್ಲಿ ಇಟ್ ಗೋಸ್ ಟು ಬ್ರೈನ್, ಆ ವಿಚಾರ ಬೇರೆ. ಅದೇ ರೀತಿ ದರ್ಶನಾನಂದ, ಒಳ್ಳೆಯ ಬಣ್ಣದ ಹೂ ನೋಡಿದಾಗ, ಒಳ್ಳೆಯ ಒಂದು ಸೀನರಿ ನೋಡಿದಾಗ ಆನಂದ ಆಗುತ್ತೆ. ಶ್ರವಣಾನಂದ, ಒಳ್ಳೆಯ ಸಂಗೀತ ಕೇಳುವಾಗ ಆನಂದ ಆಗುತ್ತೆ. ಒಳ್ಳೆಯ ಊಟ ತಿನ್ನುವಾಗ, ಒಳ್ಳೆಯ ಪರಿಮಳ ವಸ್ತುವನ್ನು ಬೀರುವಾಗ, ಇವೆಲ್ಲ ಶಾರೀರಿಕ ಆನಂದಗಳು. ಅಂದರೆ ಪಂಚೇಂದ್ರಿಯಗಳ ಮೂಲಕ ಶರೀರವನ್ನು ಆನಂದಗಳು. ಇದು ನೀವು ತಿಳ್ಕೊಳ್ಳಿ. ಒಂದು. ಎರಡನೇದು ಇನ್ನೊಂದಿದೆ,
ಯಾವುದದು ಚಿದಾನಂದ ಅಂದರೆ ಮನಸ್ಸಿನ ಆನಂದ. ಯಾವಾಗ ಆಗುತ್ತೆ ಅಂದರೆ ನೀವು ನನ್ನನ್ನು ಈಗೆಲ್ಲ ಕಾರ್ಯಕ್ರಮಗಳು ನಾನು ತುಂಬ ಜನ ಹೋಗ್ತಾರೆ, ಸರ್ ತುಂಬ ಚೆನ್ನಾಗಿತ್ತು ಸರ್, ತುಂಬ ಅದ್ಭುತವಾಗಿತ್ತು. ಯಾರು ನಮ್ಮನ್ನು ಹೊಗಳಿದಾಗ, ನಮ್ಮಲ್ಲಿ ಪ್ರೀತಿಯಿಂದ ಮಾತಾಡಿದಾಗ, ನಮ್ಮಲ್ಲಿ ಗೌರವವನ್ನು ಮೆಚ್ಚಿಸಿದಾಗ, ಸರ್ ನಿಮ್ಮ ಬಗ್ಗೆ ತುಂಬ ಗೌರವ ಸರ್, ಆಗ ನಿಮ್ಮ ಶರೀರಕ್ಕೆ ಆನಂದ ಆಗೋದು. ಯಾರಿಗೆ ಆನಂದ ಆಗುತ್ತೆ? ಮನಸ್ಸಿಗೆ ಆನಂದ ಆಗುತ್ತೆ. ನೋಡಿ ಎಂಥ ಮಾತು, ಪ್ರೀತಿ, ವಾತ್ಸಲ್ಯ, ಒಳ್ಳೆಯ ಕರುಣೆ, ಒಳ್ಳೆಯ ಮಾತು, ಒಳ್ಳೆಯ ಗೌರವ, ಒಳ್ಳೆಯ ಮೆಚ್ಚುಗೆ ಯಾರಾದ್ರು ಕೊಟ್ಟಾಗ ಆನಂದ ಆಗುತ್ತೆ. ಈಗ ನೀವು ಹಾರ ಹಾಕಿದಾಗ ನನಗೆ ಸಂತೋಷ ಆಗುತ್ತೆ, ನಾನು ಬೇಡ ಬೇಡ ಅಂದರೆ ಯಾರಿಗೆ ಸಂತೋಷ ಆಗೋಲ್ಲ ಸರ್? ಆಗುತ್ತೆ, ನನಗಂತೂ ಆಗುತ್ತೆ. ಹಾರ ಹಾಕುವಾಗ, ಹೊಗಳಿದಾಗ ಖುಷಿ ಆಗುತ್ತೆ. ಇದು ಚಿದಾನಂದ. ಆದರೆ ಆತ್ಮಾನಂದ ಅದೊಂದಿದೆ ಸರ್. ಅದು ಎಂಥ ಅದ್ಭುತವಾದರೆ ನೋಡಿ, ನಿಮ್ಮ ಆತ್ಮ, ನನ್ನ ಶರೀರ ನಿಮ್ಮ ಶರೀರ ಬೇರೆ ಇರ್ಬೋದು, ನನ್ನ ಮನಸ್ಸು ನಿಮ್ಮ ಮನಸ್ಸು ಬೇರೆ ಇರ್ಬೋದು, ಆದರೆ ನಿಮ್ಮ ಆತ್ಮ ಮತ್ತು ನನ್ನ ಆತ್ಮದ ರಚನೆ ಮತ್ತು ಅದರ ಪ್ರಕ್ರಿಯೆ ಒಂದೇ. ವಿ ಆರ್ ಈಕ್ವಲ್ ಇನ್ ದ್ಯಾಟ್ ಸೆನ್ಸ್. ಈಗ ನಾನು ಒಳ್ಳೆ ಹಸಿದವನಿಗೆ ಒಂದು ಊಟ ಹಾಕ್ತೇನೆ, ಯಾರೂ ನೋಡೋಲ್ಲ. ಒಂದು ಬಡವರಿಗೆ ಸಹಾಯ ಮಾಡಿದ್ದೇನೆ, ನಾನು ಯಾರಿಗೂ ಹೇಳ್ಕೊಂಡಿಲ್ಲ, ಅವನು ಮನಸಾರೆ ಹಾರಿಸಿದ್ದಾನೆ, ನನಗೆ ತುಂಬ ಆನಂದ ಆಗಿದೆ. ಅದು ಆತ್ಮಾನಂದ. ಅದನ್ನು ಅನುಭವಿಸ್ಬೇಕು ಸರ್, ಅದನ್ನು ಹೇಳ್ಕೊಳ್ಬಾರ್ದು, ಅದನ್ನು ಅವನವನ್ನೇ ಅನುಭವಿಸಬೇಕು. ಹೀಗೆ 3 ಥರದ ಆನಂದಗಳಿವೆ. ನೆಕ್ಸ್ಟ್ ಪಾಯಿಂಟ್, ಈ ಆನಂದದ ಲಕ್ಷಣಗಳೇನು? ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ. ನಿಮ್ಮ ಆನಂದ ಬೇರೆ, ನನ್ನದು. ಕೆಲವರಿಗೆ ಧನಾರ್ಜನೆ, ಹಣ ಮಾಡೋದ್ರಲ್ಲಿ ಆನಂದ. ಕೆಲವರಿಗೆ ಜ್ಞಾನಾರ್ಜನೆ, ಜ್ಞಾನ ಪಡೆಯೋದ್ರಲ್ಲಿ ಆನಂದ. ಕೆಲವರಿಗೆ ದಾನ ಮಾಡೋದ್ರಲ್ಲಿ ಆನಂದ. ಕೆಲವರಿಗೆ ಕಣ್ಣೀರು ಬರಿಸೋದ್ರಲ್ಲಿ ಆನಂದ. ಕೆಲವರಿಗೆ ಕಣ್ಣೀರು ಒರೆಸೋದ್ರಲ್ಲಿ ಆನಂದ. ಕೆಲವರಿಗೆ ಪರೋಪಕಾರದಲ್ಲಿ ಆನಂದ. ನೋಡಿ, ಆನಂದ ಅನ್ನೋದು ಅವರವರಿಗೆ ವ್ಯಕ್ತಿಯದು ಭಿನ್ನವಾದ್ದು. ಆದರೆ ಒಂದು ವಿಚಾರ ನಿಮಗೆ ಹೇಳಬೇಕು, ಅದೇನಂತ ಹೇಳಿದರೆ, 4 ಥರದ ಜೀವನಗಳು ನಮಗಿವೆ. ಇದಕ್ಕೆ ತುಂಬ ಅದ್ಭುತವಾದ ವಿಚಾರ. ಒಂದು ಪರ್ಸನಲ್ ಲೈಫ್, ಸೋಷಿಯಲ್ ಲೈಫ್, ಫ್ಯಾಮಿಲಿ ಲೈಫ್, ಪ್ರೊಫೆಷನಲ್ ಲೈಫ್. ನನ್ನ ವೈಯಕ್ತಿಕ ಜೀವನ, ನನ್ನ ಸಾಂಸಾರಿಕ ಜೀವನ, ನನ್ನ ವೃತ್ತಿ ಜೀವನ, ನನ್ನ ಸಾಮಾಜಿಕ ಜೀವನ. ನಮಗೆ 4 ಜೀವನ ಇದೆ ಸರ್. ಎಲ್ರಿಗೂ ಆನಂದ ಇರುವುದಿಲ್ಲ. ಸಂಬಡಿ ಈಸ್ ವೆರಿ ಗುಡ್ ಇನ್ ಹಿಸ್ ಫ್ಯಾಮಿಲಿ ಲೈಫ್ ಸರ್, ಅವ್ರು ತುಂಬ ಸಂತೋಷವಾಗಿದ್ದಾರೆ, ಬಟ್ ಹಿಸ್ ಪರ್ಸನಲ್ ಲೈಫ್ ಈಸ್ ನಾಟ್ ಗುಡ್ ಸರ್. ನೀವು ಎಷ್ಟು ಜನ ಹೇಳ್ತೀರಿ? ಕೆಲವರಿಗೆ ಸರ್ ಅವರ ಪರ್ಸನಲ್ ಲೈಫ್ ತುಂಬ ಚೆನ್ನಾಗಿದೆ, ಆದರೆ ಫ್ಯಾಮಿಲಿ ಲೈಫ್ ಚೆನ್ನಾಗಿಲ್ಲ ಸರ್. ಸೊ ನೋಡಿ, ಇದು 4 ಕ್ಷೇತ್ರಗಳು. ಆದರೆ ಸಂತೋಷವಾಗಿರಬೇಕು ನಾವು. ಈ ಕಾರಣಕ್ಕಾಗಿ ಸಂತೋಷ ಅಂದರೆ ಸರ್, ಅದು ಹೊರಗಿನಿಂದ ಕೊಂಡುಕೊಳ್ಳುವ ವಸ್ತು ಅಲ್ಲ, ಅದು ನಾವೇ ಕಂಡುಕೊಳ್ಳಬೇಕಾದ ವಸ್ತು. ಇದು ಇಂಪಾರ್ಟೆಂಟ್ ಪಾಯಿಂಟ್. ಯು ಕಾಂಟ್ ಬೈ ಹ್ಯಾಪಿನೆಸ್ ಫ್ರಮ್ ಔಟ್ಸೈಡ್. ಇಫ್ ಇಟ್ ವೇರ್ ವೇವಲ್ ಇನ್ ದ ಮಾರ್ಕೆಟ್, ಆಲ್ ರಿಚ್ ಪೀಪಲ್ ವುಡ್ ಹವ್ ಬಾಟ್ ಎವ್ರಿ ಹ್ಯಾಪಿನೆಸ್ ಆ್ಯಂಡ್ ಲೆಫ್ಟ್ ನಥಿಂಗ್ ಫಾರ್ ದ ಪುವರ್. ಅದಕ್ಕೋಸ್ಕರ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್, ಐ ಆಮ್ ಹರಿಂಗ್ ಅಪ್, ಯಾಕಂದರೆ ಇನ್ನು 10 ನಿಮಿಷದಲ್ಲಿ ಮಾತು ಮುಗಿಸಬೇಕು. ನಿಮಗೆ ವಿಷಯವಾಗಿ ಹೇಳ್ತೇನೆ, ಸಂತೋಷವೆಂಬುದನ್ನು ಹೊರಗಡೆಯಿಂದ ಕೊಂಡುಕೊಳ್ಳುವ ವಸ್ತು ಅಲ್ಲ, ಅದು ನಮ್ಮೊಳಗೆ ನಾವೇ ಕಂಡುಕೊಳ್ಳುವ ವಸ್ತು. ಏನು ಸರ್? ಕಂಡುಕೊಳ್ಳುವ ವಸ್ತು. ನನ್ನ ಸಂತೋಷವನ್ನು ನಾನು ಕಂಡುಕೊಳ್ಬೇಕು. ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್, ಹಾಗಿದ್ದರೆ ಸಂತೋಷವನ್ನು ಹೇಗೆ ಕಂಡುಕೊಳ್ಬಹುದು? ಕೇವಲ 8 ಸೂತ್ರ ಹೇಳ್ತೇನೆ ಸರ್. ಆ ಒಂದು ಸೂತ್ರದಲ್ಲಿ ನಾನು ಸತ್ಯವಾಗಿ 1 ತಾಸು ಮಾತಾಡಬಲ್ಲೆ, ಆದರೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೆ. 8 ಸೂತ್ರಗಳು ಸಂತೋಷವಾಗಿರಲಿಕ್ಕೆ. ದಯವಿಟ್ಟು ಕಿವಿ ಕೊಟ್ಟು ಕೇಳಿ, ದಯವಿಟ್ಟು ಹೇಳಿ ಕೇಳಿಸ್ಕೊಳ್ಳಿ. ಯಾಕಂದರೆ ನಾನು ತುಂಬ ಇದು ಓದ್ಕೊಂಡು ಬಂದಿದ್ದೆ ನಿಮಗೆ ಹೇಳಬೇಕು ಅಂತ. ಸಂತೋಷವಾಗಿರಬೇಕಾದ ಸೂತ್ರಗಳು, ನಂಬರ್ 1, ಸ್ವಯಂ ನಿರ್ಧಾರ. ಏನದು? ಏನೇ ಕಷ್ಟ ನಷ್ಟಗಳಿರಲಿ, ಏನೇ ನೋವಿರಲಿ, ನಾನು ಸಂತೋಷವಾಗಿರುತ್ತೇನೆ ಎಂಬ ಸ್ವಯಂ ನಿರ್ಧಾರ. Unless you decide to be happy, nobody can make you happy. You agree with that? ಅಲ್ಲೋ ಸರ್? ಗುಡ್. ಹಾಗೆ ನೀವು ನನಗೆ ಒಪ್ಪಿಕೊಡಬೇಕು. ನಾನು ನಿರ್ಧಾರ ನಾನು ಸರ್, ನೀವು ನಿರ್ಧಾರ ಮಾಡದಿದ್ದರೆ ನನ್ನಿಂದ ನಿಮ್ಮನ್ನು ಸಂತೋಷಗೊಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ದ ಫಸ್ಟ್ ಪ್ರಯಾರಿಟಿ ಈಸ್ ದಟ್ ಐ ಶುಡ್ ಡಿಸೈಡ್ ಟು ಬಿ ಹ್ಯಾಪಿ. ಕೆಲವರಿಗೆ ಆ ನೇಚರ್ ಇದೆ. ಏನೇ ಇರಲಿ ಸರ್, ನಾನು ಸಂತೋಷವಾಗಿರಬೇಕು, ಇರ್ತೇನೆ, ನಾನು ಯಾಕೆ ತಲೆ ಹೊಡ್ಕೊಳ್ಬೇಕು, ನಾನು ಸಂತೋಷ. ಇದು ಒಂದು, ಅದು ಫಸ್ಟ್. ಸೆಕೆಂಡ್, ಹಾಗೆ ನಿರ್ಧಾರ ಮಾಡಿದ ಮೇಲೆ ಸೆಕೆಂಡ್ ಸ್ಟೆಪ್, ನಾನು ಸಂತೋಷ ಯಾವುದರಿಂದ ನನಗೆ ಸಂತೋಷ ಪಡೆಯಲು ಸಾಧ್ಯ, ನನಗೆ ಯಾವುದು ಸಂತೋಷ ನೀಡುತ್ತೆ ಅನ್ನೋದನ್ನು ನಾನು ನಿರ್ಧರಿಸಬೇಕು. ವಾಟ್ ಮೇಕ್ಸ್ ಯು ಮೀ ಹ್ಯಾಪಿ, ವಿಚ್ ಗಿವ್ಸ್ ಮೀ ಹ್ಯಾಪಿನೆಸ್, ನಾನು ಡಿಸೈಡ್ ಮಾಡಬೇಕು. ನನಗೆ ಒಂದು ಸಂತೋಷ. ನನಗೆ ಯಾವಾಗಲೂ ಮಕ್ಕಳು ಸ್ಕೂಲಿಂದ ಬಿಟ್ಟು ಹೋಗುವಾಗ ಅವರು ನೋಡೋದು ನನಗೆ ಸಂತೋಷ ಕೆಲಸ. ಆ ಮಕ್ಕಳು ಆಟ ಆಡೋದು ಹೋಗಿ ತುಂಬ ಸಂತೋಷ ನನಗೆ. ನನ್ನ ಸಂತೋಷ ಬೇರೆ, ನಿಮ್ಮ ಸಂತೋಷ ಬೇರೆ. ಆದರೆ ಒಂದು ಕಿವಿ ಮಾತು, ದಯವಿಟ್ಟು ಸಂತೋಷ ಪಡಲು 100 ವಿಧಾನಗಳಿವೆ, ಆದರೆ ಅಭಿರುಚಿ ವ್ಯಾಪಕವಾಗಿರಬೇಕು. ನೀವು ಕೆಲವರು ನೋಡಿ, ಅವ್ರದ್ದೇ ಒಂದು ಜೀವನ, ಅವ್ರದ್ದೇ ಒಂದು ಲೋಕ, ಸಣ್ಣ ಲೋಕ. ಅವರ ಹೆಂಡತಿ, ಅವರ ಮಗ, ಅವರ ಮನೆ ಬಿಟ್ಟರೆ ಅವರಿಗೆ ಅವರ ಜಾತಿ ಬಿಟ್ಟರೆ ಮೂರನೇದು ಗೊತ್ತೇ ಇಲ್ಲ. ನೆವರ್. ಅದಕ್ಕೆ ಕಿವಿ ಮಾತು, ಅಭಿರುಚಿ ವ್ಯಾಪಕವಾಗಿರಲಿ, ನಿಮಗೆ ಸಂತೋಷ ಪಡುವಂಥ ಸಂದರ್ಭಗಳು ಜಾಸ್ತಿ ಆಗುತ್ತೆ.
ಸಂಗೀತ, ಸಾಹಿತ್ಯ, ಅದು ಕೃಷಿ, ಅದು ಕ್ರೀಡೆ, ಅದು ಊಟ, ಅದು ತಿಂಡಿ, ಎಲ್ಲದರಲ್ಲಿಗೂ ಆಸಕ್ತಿ ಬೇಕು ಸರ್. ಒಂದು ಊಟ ಎಲೆಯಲ್ಲಿ ಬರೀ ಅನ್ನ ಸಾರು ಇರಬಾರ್ದು, ಅದು ಹುಳಿ, ಪಲ್ಯ, ಸಾರು, ಮಜ್ಜಿಗೆ, ಕೋಸಂಬರಿ, ಪಾಯಸ, ಉಪ್ಪಿನಕಾಯಿ ಎಲ್ಲ ಬೇಕಲ್ಲ ಸರ್. ದೆನ್ ಓನ್ಲಿ ಬಿಕಮ್ಸ್ ಎ ಕಂಪ್ಲೀಟ್ ಮೀಲ್. ದ್ಯಾಟ್ ಇಸ್ ಹೌ ದ ಲೈಫ್. ನೀವು ಲೈಫಲ್ಲಿ ತುಂಬ ಆಸಕ್ತಿ ಇಟ್ಟುಕೊಳ್ಳಿ. ಸಂಜೆ ಆದಗಳು ಏನು ಮಾಡಿದ್ರಿ, ಅಯ್ಯೋ ದೇವ್ರೆ, ಕೆಲವರು ಇದ್ದಾರೆ ಪಾಪ, ಬೆಳಿಗ್ಗೆ ಆಯಿತು ಸಂಜೆ ಆಯಿತು, ಬೆಳಿಗ್ಗೆಯಿಂದ ಮಧ್ಯಾಹ್ನದ ಊಟ ಯೋಚನೆ, ಮಧ್ಯಾಹ್ನದಗಳು ರಾತ್ರಿ ಊಟ ಯೋಚನೆ. ಹಾಗಾಗಬಾರ್ದಲ್ಲ. ನಾವು ಹೇಳ್ಬೋದು ಸರ್ ನನ್ನ ವೃತ್ತಿಯಿಂದ ನಿವೃತ್ತಿ ಆಗಿದೆ ಅಂತ, ನಾನು ಒಪ್ಪಲಿಕ್ಕೆ ಆಗೋಲ್ಲ. ಎಷ್ಟೋ ಬೇಕಾದಷ್ಟು ಪ್ರವೃತ್ತಿಗಳು ಇದೆಯಲ್ಲ. ನೀವು ಸಂಗೀತದಲ್ಲಿ ಇಂಟ್ರೆಸ್ಟ್ ಪಡಿಬೋದು, ಆಧ್ಯಾತ್ಮ, ಸಂಗೀತ, ಧರ್ಮ, ಸಾಹಿತ್ಯ, ಏನೆಲ್ಲ ವಿಚಾರಗಳಿಲ್ಲ. ಅಭಿರುಚಿ ವ್ಯಾಪಕವಾಗಿರಲಿ, ಯು ವಿಲ್ ಬಿ ಮೋರ್ ಹ್ಯಾಪಿ. ಸೆಕೆಂಡ್, ಥರ್ಡ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್, ಅಲ್ಪ ಸಂತೋಷಿಗಳಾಗಬೇಕು. ಸರ್ ದಿಸ್ ಎ ವೆರಿ ಇಂಪಾರ್ಟೆಂಟ್ ಕ್ಲೂ. ಏನು ಸರ್? ಸಣ್ಣ ಸಣ್ಣ ವಿಷಯದಲ್ಲಿ ಸಂತೋಷ, ದೊಡ್ಡದು ಬೇಕಿಲ್ಲ. ನೀವು ದೊಡ್ಡದಿಷ್ಟು ವಿಲ್ ಬಿ ಅನ್ಹ್ಯಾಪಿ. ಸಣ್ಣ ಸಣ್ಣ ಅಲ್ಪ ಅಲ್ಪ ಚಿನ್ನ ಚಿನ್ನ ಸಂತೋಷಗಳು, ಸಣ್ಣ ಸಣ್ಣ ಸಂತೋಷದಲ್ಲಿ ಇರಬೇಕು ಸರ್. ಆ ಕಲೆಯನ್ನು ನೀವು ಮಾಡ್ಕೊಳ್ಬೇಕು. ಸಣ್ಣ ಸಣ್ಣ ವಿಷಯದಲ್ಲಿ ಸಂತೋಷ. ಬರಲಿಕ್ಕೆ ಒಂದು ಕುರ್ಚಿ ಸಿಗ್ತಲ್ಲ ನನಗೆ ಕೂತ್ಕೊಳ್ಳಿಕ್ಕೆ, ಸಂತೋಷ ಆಯಿತು, ಖುಷಿ ಆಯಿತು, ನನಗೆ ನಿಲ್ಲಲಿಕ್ಕೆ ಇಲ್ಲಿ ಆಗಲಿ, ಅಷ್ಟೇ ಸಾಕು. ನೆಕ್ಸ್ಟ್, ನನ್ನ ಅಗತ್ಯಗಳನ್ನು ಕಡಿಮೆ ಮಾಡಬೇಕು. ವೆನ್ ಯು ಮಿನಿಮೈಸ್ ಯುವರ್ ಡಿಸೈರ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್ಸ್, ಯು ವಿಲ್ ಬಿ ಮೋರ್ ಹ್ಯಾಪಿ. ಭಗವಂತ ನನಗೆ 4 ಸೀರೆ ಕೊಟ್ಟಿದ್ದಾನೆ, ಆಗ್ತದೆ ಸಾಕು, ನನಗೆ ಐ ಆಮ್ ಸಂತೋಷವಾಗಿದ್ದೀನಿ. ನನಗೆ 20 ಸೀರೆ ಇಲ್ಲವೇ ಇಲ್ಲಲ್ಲ, ನೀವು ಬೇಜಾರು ಮುಗಿಲಿಕ್ಕೆ ಇಲ್ಲ. ಆದರೆ ನಿಮಗೆ ನೋ ಅಗತ್ಯಗಳ ಇದನ್ನು ಟ್ರೈ ಮಾಡಬೇಕು ಸರ್. ಇದೇನು ಸಿದ್ಧಾಂತ ಅಲ್ಲ, ನನ್ನ ಪುಸ್ತಕಗಳು ಅದನ್ನು ಬರೆದಿದ್ದೇನೆ, ಸಂತೋಷವಾಗಿರೋದು ಹೇಗೆ ಅಂತ. ಅಗತ್ಯಗಳನ್ನು ಕಡಿಮೆ ಮಾಡಿ, ಯು ವಿಲ್ ಬಿ ಹ್ಯಾಪಿ. ಕೌಪೀನವಂತಹ ಕಲುಭಾಗ್ಯವಂತಹ. ಯಾರು ಹೇಳಿದ್ದು? ಆದಿಶಂಕರಾಚಾರ್ಯರು. ಅವನು ಸಂತೋಷವಾಗಿದ್ದಾನೆ, ಅವನಿಗೆ ಅಗತ್ಯ ತುಂಬ, ನೆಸೆಸಿಟೀಸ್ ಕಡಿಮೆ. ಒಂದು, ನಿಮ್ಮ ಅಗತ್ಯಗಳನ್ನು ಕಡಿಮೆ ಮಾಡಿ, ಆಮೇಲಿಂದ ನಿಮ್ಮ ಅಲ್ಪ ಸಂತೋಷಿಗಳಾಗಿ ನಿಮ್ಮ ಆಸೆಗಳನ್ನು ಕಡಿಮೆ ಮಾಡಬೇಕು. ಆಸೆ ಇರಲಿ, ದುರಾಸೆ ಬೇಡ. ಯು ಕ್ಯಾನ್ ಸ್ಯಾಟಿಸ್ಫೈ ದ ನೀಡ್ ಆಫ್ ಎ ಪರ್ಸನ್ ಬಟ್ ನಾಟ್ ದ ಗ್ರೀಡ್. ದುರಾಸೆ ಇದ್ದವನು ಯಾವತ್ತೂ ಅಸಂತೋಷಿ. ದಯವಿಟ್ಟು ಬೇಡ ಸರ್, ಸಾಕು, ಭಗವಂತ ಇಷ್ಟು ಕೊಟ್ಟಿದ್ದಾರಲ್ಲ, ಇನ್ಯಾರು ಕೆಲವರಿಗೆ ಅದು ಕೊಟ್ಟಿಲ್ವಲ್ಲ. ಐ ಆಮ್ ಸೋ ಹ್ಯಾಪಿ, ವೈ ಶುಡ್ ಐ ಬಿ ಅನ್ಹ್ಯಾಪಿ? ಆಸೆಗಳು ಕಡಿಮೆ ಇರಲಿ, ಅಪೇಕ್ಷೆ ಕಡಿಮೆ ಇರಲಿ. ಆಮೇಲಿಂದ ಎಕ್ಸ್ಪೆಕ್ಟೇಷನ್ಸನ್ನು ಕಡಿಮೆ ಮಾಡಬೇಕು. ಇದೊಂದು ಒಳ್ಳೆಯ ಸೂತ್ರ ಹೇಳ್ತೇನೆ. ನೀವು ಯಾರ್ದಾದ್ರೂ ಮನೆಗೆ ಹೋಗ್ತೀರಾ, ಫ್ರೆಂಡ್ ಮನೆಗೆ ಹೋಗ್ತೀರಾ, ಹೋಗುವಾಗ ಇವತ್ತು ನನ್ನ ಫ್ರೆಂಡ್ ಇವನು ಇವತ್ತು ಭರ್ಜರಿ ಊಟ ಹಾಕ್ಲಿಕ್ಕೆ ಉಂಟು, ಆಮೇಲೆ ಇವತ್ತು ಒಳ್ಳೆ ಸ್ವೀಟೆಲ್ಲ ಕೊಡ್ತಾನೆ, ಒಳ್ಳೆ ಗುಂಡು ಕೊಡ್ತಾನೆ, ಖುಷಿ ಆಗ್ತದೆ. ಹೋದಾಗ ಅವನು ನಿಮಗೆ ಒಂದು ಲೋಟ ಬರೀ ಕಾಫಿನೇ ಕೊಡೋದಿಲ್ಲ, ಆಗ ನಿಮಗೆ ಬೇಜಾರಾಗುತ್ತಲ್ವ? ಅದರ ಬದಲಿಗೆ ಅವನಿಗೆ ಏನು ಕೊಡಲಿಕ್ಕಿಲ್ಲಪ್ಪ ಅಂತ ಹೋದವನಿಗೆ ಒಂದು ತಿಂಡಿ ಕೊಟ್ಟಾಗ ನಿಮಗೆ ಸಂತೋಷ ಆಗುತ್ತೆ. ದ ಮೂಮೆಂಟ್ ಯು ಎಕ್ಸ್ಪೆಕ್ಟ್ ಮಿನಿಮಮ್, ಯು ಆರ್ ಮೋರ್ ಹ್ಯಾಪಿ. ಮೋರ್ ಎಕ್ಸ್ಪೆಕ್ಟೇಷನ್ಸ್, ಮೋರ್ ಸಾರೋ. ಇದು ಟ್ರೈ ಮಾಡಬೇಕು ಸರ್. ನೀವು ಯಾವುದೋ ಮನೆಗೆ ಹೋದಾಗ, ಮದುವೆ ಹೋದಾಗ, ಒಂದು ಪಿಕ್ಚರ್ಗಳಿಗೆ ಎಕ್ಸ್ಪೆಕ್ಟೇಷನ್ ಕಡಿಮೆ ಮಾಡಿ, ಆಗ ಸಂತೋಷ ಜಾಸ್ತಿ ಆಗುತ್ತೆ. ಅದು ಒಂದು. ನೆಕ್ಸ್ಟ್, ನೆವರ್ ಮೇಕ್ ಲೈಫ್ ಕಂಡೀಷನಲ್. ಯು ಕ್ಯಾನ್ ನೆವರ್ ಬಿ ಹ್ಯಾಪಿ. ಸರ್, ನನ್ನ ಮಗಳಿಗೆ 2 ಗಂಡು ಮಕ್ಕಳು ಆಗದಿದ್ದರೆ ನಾನು ಸಂತೋಷದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನೀವು ಲೆಕ್ಕ ಹಾಕಿಬಿಟ್ರೆ ಅವಳಿಗೆ ಆಗೋಲ್ಲ. ಏನು ಮಾಡ್ತೀರಿ ನೀವು? ಏನು ಮಾಡಬೇಕು ನೀವು? ಅಲ್ವ ಸರ್? ಅಯ್ಯೋ ನೋಡಿ, ನನಗೆ ಆಯ್ತು, ನಾನು ಒಂದು ಇನ್ನೋವಾ ಕಾರ್ ತಗೊಳ್ಳೋವರೆಗೆ ನನಗೆ ಸಂತೋಷ ಇಲ್ಲರಿ, ನೀವು ತಗೊಳ್ಳಿಕ್ಕಾಗಲ್ಲ, ಹೇಗಾಗುತ್ತೆ? ನೆವರ್ ಮೇಕ್ ಲೈಫ್ ಕಂಡೀಷನಲ್, ಬಿಕಾಸ್ ಲೈಫ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್ ಆಫ್ ಅಡ್ಜಸ್ಟ್ಮೆಂಟ್ ಆ್ಯಂಡ್ ರೀಅಡ್ಜಸ್ಟ್ಮೆಂಟ್ ಟು ದ ಎವರ್ ಚೇಂಜಿಂಗ್ ಕಂಡೀಷನ್ಸ್ ಆ್ಯಂಡ್ ಪೀಪಲ್. ಇದನ್ನು ನೀವು ಮರಿಬಾರ್ದು. ದಿಸ್ ಈಸ್ ಲೈಫ್ ಸರ್. ಸಿಲೆಬಸ್ ಫಾರ್ ಲೈಫ್ ಈಸ್ ಡಿಫರೆಂಟ್ ದ್ಯಾನ್ ಸಿಲೆಬಸ್ ಆಫ್ ಯೂನಿವರ್ಸಿಟಿ. ಎನಿ ನಂಬರ್ ಆಫ್ classes for swimming will not help unless you push him into the swimming pool. ಇದು ಜೀವನ. ಅದಕ್ಕೋಸ್ಕರ ನೆವರ್ ಮೇಕ್ ಲೈಫ್ ಕಂಡೀಷನಲ್. ನೆಕ್ಸ್ಟ್, ನೆವರ್ ಆಲ್ವೇಸ್ ಹ್ಯಾವ್ ಎ ಪಾಸಿಟಿವ್ ಔಟ್ಲುಕ್. ಯಾರೋ ಮೊನ್ನೆ ಮುದುಕರು ಸಿಕ್ಕಿದ್ರು, ಸರ್ ಹೇಗಿದ್ದೀರಿ? ಸೂಪರ್, ಫಸ್ಟ್ ಕ್ಲಾಸ್ ಅಂತಾರೆ. ಇನ್ನೊಬ್ಬರು ಕೇಳಿದ್ರು, ನೀವು ಹೇಗಿದ್ದೀರಿ? ಇದ್ದೇನೆ ನೋಡಿ, ಇನ್ನೂ ಸತ್ತಿಲ್ಲ. ಒಳ್ಳೆ ಕಥೆ ಆಯ್ತಲ್ಲ. ನೆವರ್ ಆ್ಯಂಡ್ ನೆವರ್ ನೆಗೆಟಿವ್ ಔಟ್ಲುಕ್. ಸರ್ ಒಂದು ಹೇಳ್ತಾರೆ, ಸರ್ ಎಲ್ಲ ವಯಸ್ಸಿನವ್ರು ನೀವು ಇದು ಕೂತಿದ್ದೀರಿ, ಮುಪ್ಪಾಗೋದು ಕೇವಲ ವಯಸ್ಸಿನಿಂದ ಅಲ್ಲ. ನೀವು ಬರ್ಕೊಳ್ಬೇಕು, ಇಟ್ ಇಸ್ ಎ ಗೋಲ್ಡನ್ ಸೆಂಟೆನ್ಸ್. ಮುಪ್ಪಾಗೋದು ಕೇವಲ ವಯಸ್ಸಿನಿಂದ ಅಲ್ಲ, ಮುಪ್ಪಾಗೋದು ಜೀವನದ ಉತ್ಸಾಹವನ್ನು ಕಳೆದುಕೊಂಡಾಗ. ಅಲ್ವ ಸರ್? ಜೀವನ ಉತ್ಸಾಹ ಕಳೆದುಕೊಂಡಾಗ ಮುಪ್ಪಾಗುತ್ತೆ. ನಾಟ್ ಬೈ ಏಜ್. ವೆನ್ ಯು ಲೂಸ್ ದ ಇಂಟ್ರೆಸ್ಟ್ ಇನ್ ಜೀವನವನ್ನು ಪ್ರೀತಿಸಬೇಕು, ಜೀವನ ಸಂಭ್ರಮವಾಗಬೇಕು. ಲೈಫ್ ಶುಡ್ ಬಿ ಸೆಲೆಬ್ರೇಷನ್, ನಾಟ್ ಎ ಸ್ಟ್ರಗಲ್. ಸಂಗ್ರಾಮವಾಗಬಾರ್ದು. ನೆಕ್ಸ್ಟ್, ತುಲನೆ ಬೇಡ. ನೆವರ್ ಕಂಪೇರ್ ಮೈ ಲೈಫ್ ವಿತ್ ಅದರ್ ಲೈಫ್ಸ್. ವೈ ಶುಡ್ ಐ ಕಂಪೇರ್?
ಒಂದೊಂದು ಹೂವಿಗೆ ಒಂದೊಂದು ಅಂದ, ಒಂದೊಂದು ಚಂದ. ಮಲ್ಲಿಗೆ ಚಂದವೇ ಬೇರೆ, ಗುಲಾಬಿ ಅಂದವೇ ಬೇರೆ. ವೈ ಶುಡ್ ಈಚ್? ಈಗ ಕೋಗಿಲೆಯ ಕಂಠ ನವಿಲಿಗೆ ಇಲ್ಲ, ಆದರೆ ನವಿಲೆಯ ಸೊಂಟ ಕೋಗಿಲೆಗೂ ಇಲ್ವಲ್ಲ. ವೈ ಶುಡ್ ವಿ ಕಂಪೇರ್ ಸರ್? ಒಂದು ಹೇಳ್ತಾರೆ ಸರ್, ಈ ಭಗವಂತ ಎಲ್ಲಿಗೂ ನ್ಯಾಯ ಮಾಡಿದ್ದಾನೆ. ನಿಮ್ಮಲ್ಲಿ ಇದ್ದದ್ದು ನನ್ನಲ್ಲಿಲ್ಲ, ನನ್ನಲ್ಲಿ ಇದ್ದದ್ದು ನಿಮ್ಮಲ್ಲಿಲ್ಲ. ಆದರೆ ಒಂದು ನಿಮ್ಮಲ್ಲಿದೆ, ಒಂದು ನನ್ನಲ್ಲಿ ಇದೆ. ನಾನು ಯಾಕೆ ಬೇಜಾರು ಮಾಡಬೇಕು? ಅದು ಸತ್ಯವಾದ ಸಂಗತಿ. ಆ ಕಾರಣಕ್ಕಾಗಿ ತುಲನೆ ಎಷ್ಟೋ ಜನರಿಗೆ ಬೇಜಾರ. ಪಾಪ ಮನೆಯಲ್ಲಿ ಅವರಿಗೆ ಕಾರ್ ಇದೆ ಅಂತ, ಒಂದು ಕಾರ್ ಇದೆ ಅವರಿಗೆ, ಆ ಕಾರಲ್ಲ, ಪಕ್ಕದವ್ರು 2 ಕಾರ್ ತಗೊಂಡಿದ್ದಾರಲ್ಲ, ಅದಕ್ಕೆ ಬೇಜಾರು ಇವರಿಗೆ. ಇದು ಎಷ್ಟೋ ಕಡೆ ನಿಮ್ಮನ್ನು ನೋಡಿ, ನಿಮ್ಮ ತಮ್ಮ 2 ಮನೆ ಕಳಿಸಿದ್ರೆ ನೀವು ಒಂದೇ ಮನೇಲಿ ಇದ್ದೀರಿ. ಒಂದು ರಾಗ, ಹೆಂಡ್ತಿದ್ದು ರಾಗ, ಒಂದಿದ್ದಕ್ಕೆ ಸಂತೋಷ ಇಲ್ಲ. ತುಲನೆ ಬೇಡ. ಮತ್ತು ಅವ್ರು ಹೇಳಿದ ಹಾಗೆ ತೃಪ್ತಿ, ಕಂಟೆಂಟ್ಮೆಂಟ್ ಈಸ್ ದ ಕೀ ಫಾರ್ ಹ್ಯಾಪಿನೆಸ್. ಆದರೆ ದರ್ ಇಸ್ ಒನ್ ಥಿಂಗ್ ಸರ್, ದರ್ ಇಸ್ ಸಮಥಿಂಗ್ ಕಾಲ್ಡ್ ದ ಹೆಲ್ದಿ ಕಂಟೆಂಟ್ಮೆಂಟ್. ಯಾವನೊಬ್ಬ ಸ್ಲಮ್ ಡೆವೆಲರ್ ನಾನಿಲ್ಲಿ ಸಂತೋಷವಾಗಿದ್ದರೆ ಅದು ಸಂತೋಷ ಅಲ್ಲ. ಅದು ಇಟ್ ಶುಡ್ ಬಿ ಹೆಲ್ದಿ ಕಂಟೆಂಟ್ಮೆಂಟ್. ತೃಪ್ತಿ ಬೇಕು. ಕೊನೆಯದಾಗಿ ಯು ಶುಡ್ ಆಲ್ವೇಸ್ ಮೇಕ್ ಅದರ್ಸ್ ಹ್ಯಾಪಿ. ದರ್ ಇಸ್ ಹ್ಯಾಪಿನೆಸ್ ಇನ್ ಇಟ್. ಆದರೆ ಯು ಶುಡ್ ಬಿ ಹ್ಯಾಪಿ. ಕೊನೆಯದಾಗಿ ಆ ಸಂತೋಷವನ್ನು ಹಂಚಿಕೊಳ್ಬೇಕು ನಾವು. ದ ಮೋರ್ ಆ್ಯಂಡ್ ಮೋರ್ ಯು ಶೇರ್ ಯುವರ್ ಹ್ಯಾಪಿನೆಸ್, ಯು ಬಿಕಮ್ ಮೋರ್ ಹ್ಯಾಪಿ ಅಂತ ಹೇಳ್ತಾ, ಸ್ನೇಹಿತರೆ, ಪರ್ಸನಲ್ ಲೈಫ್ ಬಿಕಮ್ಸ್ ಗ್ರೇಟ್ when you become a good human being. You have a good personal life. When you become a good social being, you become a good social being. When you become a good family member, you have a good family life. And when you are good at your profession, you have a good professional life. ಅಂತ ಎಲ್ಲ ಸುಖಕರವಾದ ಜೀವನಗಳು ನಿಮ್ಮ ಹತ್ರ ಇರಲಿ. To do good and to be good should be our aim. To live and to live well should be our aim. ನಮ್ಮ ಎಲ್ಲರ, ನನ್ನ ಇವತ್ತು ಸಂಕ್ರಾಂತಿ ದಿವಸದಲ್ಲಿ ಎಲ್ಲರ ನನ್ನ ಆಶಯ, ತಮ್ಮ ಜೀವನ ಎಲ್ಲರಿಗೂ ಕೂಡ ಅದು ಸುದೀರ್ಘವಾಗಿರಲಿ, ಸುಖಮಯವಾಗಿರಲಿ, ಸಂತೋಷವಾಗಿರಲಿ, ಸಾರ್ಥಕವಾಗಿರಲಿ. ನಮಸ್ಕಾರ.